ಮುಖ್ಯವಾದಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬಕ್ಕೆ ಅವರು ತುಂಬಾ ಅಚ್ಚುಕಟ್ಟಾಗಿ ಭರ್ಜರಿಯಾದ ತಯಾರಿ ಮಾಡ್ಕೋತಿದ್ದಾರೆ. ಹಲೋ ಮ್ಯಾಮ್, ಹಾಯ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹ್ಯಾಪಿ ವರಮಹಾಲಕ್ಷ್ಮಿ. ನಿಮಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಎಲ್ಲರಿಗೂ, ಎಲ್ಲ ಕನ್ನಡಿಗರಿಗೂ, ಕರ್ನಾಟಕದವ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಹೇಗಿದೆ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ? ಶ್ರಾವಣ ಬಂದಿದೆ, ಹಬ್ಬ ಜೋರು. ಸೊ ರೇಟ್ ಎಷ್ಟೇ ಇರಲಿ ಹಬ್ಬ ಮಾಡೇ ಮಾಡ್ತೀವಿ. ವರಮಹಾಲಕ್ಷ್ಮಿ ಸೊ ಜೋಶಿಂದ ಬಂದಿದ್ದೀವಿ ನಾವು ದೂರದಿಂದ, ಅಂದರೆ ಕನಕಪುರ ರೋಡಿಂದ ಇಲ್ಲಿಗೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕೇರ್ ಮಾರ್ಕೆಟ್ಗೆ ಕನಕಪುರದಿಂದ ಮೆಟ್ರೋದಲ್ಲಿ ಬಂದಿದ್ದೀವಿ. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಖುಷಿಯಾಗಿ ಬಂದಿದ್ದೀವಿ. ಓಕೆ, ಎಷ್ಟು ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಾ ನೀವು? ನಾನು ಹುಟ್ಟದಾಗಿಂದಲೂ ಮಾಡ್ತಿದ್ದೆ, ನಮ್ಮ ಅಮ್ಮ ಮಾಡ್ತಿದ್ರು. ಇವಾಗ ನಾನು ನನ್ನ ಮಕ್ಳಿಗೆ ಮಾಡ್ತಾ ಇದ್ದೀನಿ. ಮುಂದಕ್ಕೂ ಅದು ಕಂಟಿನ್ಯೂ ಆಗಬೇಕು. ಎಷ್ಟೇ ಇರಲಿ, ದುಡ್ಡು ಎಷ್ಟೇ ಕಾಸ್ಟ್ಲಿ ಆಗಲಿ, ಏನೇ ಇರಲಿ, ಸೆಲೆಬ್ರೇಷನ್ ಅನ್ನೋದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಲೋ ಅಮ್ಮ, ಹಾಯ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ ಯು. ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಹಬ್ಬನ? ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇರೋದೇ ರೇಟ್ ಜಾಸ್ತಿ. ಎಷ್ಟು ತಗೊಂಡ್ರಿ ಕಾಯಿ ಎಷ್ಟು ರೇಟ್ ಇದೆ? ಇದೆ 50 ರೂಪಾಯಿ ಇದೆ. 55. 55 ರೂಪಾಯಿ ಇದೆಯಾ? ಜಾಸ್ತಿ ಆಯ್ತು ಅನಿಸ್ತದ್ಯಾ? ಹೌದು. ಆದರೂ ಹಬ್ಬ ಮಾಡಬೇಕು, ಮಾಡಬೇಕಲ್ಲ, ತಗೋಬೇಕಷ್ಟೇ, ಏನು ಮಾಡೋದು. ಥ್ಯಾಂಕ್ ಯು ಅಮ್ಮ. ಲಕ್ಷ್ಮಿ ಅಲಂಕಾರಕ್ಕೆ ಸಾಕಷ್ಟು ಬಗೆಯ ಹೂಗಳೀಗ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿವೆ. ಬರೀ ನಮ್ಮ ವ್ಯಾಪಾರಸ್ಥರನ್ನು ಮಾತಾಡ್ಸೋಣ, ಹೇಗೆ ನಡೀತಿದೆ ಹೂವಿನ ವ್ಯಾಪಾರ ಅಂತ ಹೇಳಿ. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ಕಾರ. ಹೇಗೆ ನಡೀತಿದೆ ಹೂವಿನ ವ್ಯಾಪಾರ? ಪರವಾಗಿಲ್ಲ, ಈ ವರ್ಷ ಪರವಾಗಿಲ್ವಾ? ಸೊ ಎಷ್ಟು ಬಂದಿದೆ? ಎಲ್ಲ ಒಂದು 30 ಬರ ಮೇಲೆ ಬಂದಿದೆ. ನೀವು ಹಬ್ಬ ಸೆಲೆಬ್ರೇಟ್ ಮಾಡಲ್ವಾ ವರಮಹಾಲಕ್ಷ್ಮಿ ಹಬ್ಬನ? ಮಾಡೋಕ್ಕೆ ಆಗಲ್ವಲ್ಲ, ಇಲ್ಲಿಯೇ ನಮಗೆ ಹಬ್ಬ ಸಾಕಾಗತ್ತೆ, ಇಲ್ಲಿ ಮನೆಯಲ್ಲಿ ಮಾಡೋದು. ಲಕ್ಷ್ಮಿ ಇಲ್ಲೇ ಬರ್ತಾವಳಲ್ಲ, ಲಕ್ಷ್ಮಿ ಇಲ್ಲೇ ಬರ್ತಿರ್ಬೇಕಾದ್ರೆ ಹಬ್ಬ ಹೆಂಗ್ ಮಾಡ್ತೀರಾ ಅಲ್ವಾ ನೀವು? ಲಕ್ಷ್ಮಿ ನಿಮ್ಮ ಜೊತೆಗೆ ಇದ್ದಾಳೆ. ನಾವು ನೆಕ್ಸ್ಟ್ ವಾರ ಏನೋ ಮಾಡ್ತೀವಿ, ಈ ವಾರ ಮಾಡೋಕ್ಕೆ ಆಗಲ್ಲ. ಈ ವಾರ ಮಾಡೋಕ್ಕಾಗಲ್ಲ, ನೆಕ್ಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನು ಹೂವಿನ ವ್ಯಾಪಾರ ಇದ್ದಾರೆ ನಮ್ಮ ಜೊತೆಗೆ, ಅವ್ರ ಹತ್ರ ಮಾತಾಡೋಣ. ಸರ್, ಹೇಗೆ ನಡೀತಿದೆ ವ್ಯಾಪಾರ? ಸುಮಾರಾಗಿ ನಡ್ತಾ ಇದೆ. ಸುಮಾರಾಗಿ ಮಾರ್ಕೆಟ್ ಫುಲ್ ಜನ ಇದ್ದಾರೆ, ಸುಮಾರಾಗಿ ಅಂತೀರಲ್ಲ. ರಾತ್ರೋರಾತ್ರಿ ಸಾಹುಕಾರ ಪತಿ ಆಗ್ತೀರಾ ನೀವು, ಲಕ್ಷಾಧಿಪತಿ ಅಂತ ಹೇಳಲ್ಲ, ಸಾಹುಕಾರ ಪತಿ. ಒಂದು 50-60 ಸಾವಿರ ಆಗುತ್ತಾ ಇವತ್ತು? ಇಲ್ಲ, ಅಷ್ಟೇ ಆಗಲ್ಲ. ಒಂದು 20 ಸಾವಿರ 15 ಸಾವಿರ. 20 ಸಾವಿರ 15 ಸಾವಿರ ನೋಡಿ. ವಾರ ಲಕ್ಷ್ಮಿ ನಿಮ್ಮ ಮನೆಗೆ ಹೆಂಗಿದ್ರು ಬಂದೇ ಬಿಟ್ಲಿ ಇವತ್ತು. ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಲಕ್ಷ್ಮಿ ಹಬ್ಬನ? ಅದು ಇವಾಗ ಮಾಡಲ್ಲ, ನಾನು ಇವಾಗ ಮಾಡಲ್ಲ. ಮದ್ವೆ ಆಗಿದ್ಯಾ? ಮದ್ವೆ ಆಗಿದ್ರು ಹೇಳ್ಕೊಳಲ್ಲ. ಇನ್ನು ಲಕ್ಷ್ಮೀ ಬೇಕು ಅಂತ ನಿಜ ಹೇಳ್ಬೇಕು. ಮದ್ವೆ ಆಗಿದ್ಯಾ ಇಲ್ವಾ? ಆಯ್ತು, ಮದುವೆ ಆಯ್ತು ನೋಡಿ. ಇದು ನಿಜ, ಇದು ಒಪ್ಕೊಳ್ಳೋದು. ಯಾಕೆ ಮದ್ವೆ ಆಗಿಲ್ಲ ಅಂದ್ರೆ? ಆಯ್ತು, ಮದುವೆ ಆಯ್ತು. ಇನ್ನೊಂದು ಲಕ್ಷ್ಮಿ ಹುಡುಕೊಳ್ಳೋಣ ಅಂತನಾ? ನೋಡಿ, ನಿಮ್ ಲಕ್ಷ್ಮಿ ನೋಡ್ತಿದ್ರೆ ಅಲ್ಲಿ ಅಷ್ಟೇ ಮೇಲೆ ಕ್ಲಾಸು ಎಲ್ಲ ನೋಡಿ ಸರ್, ಪರವಾಗಿಲ್ಲ. ಇನ್ನೊಂದು ಮದುವೆ ಮಾಡೋಣ ಇದ್ದೀನಿ. ಇನ್ನೊಂದು ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀರಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ.
ಒಳ್ಳೇದಾಗ್ಲಿ. ಲಕ್ಷ್ಮಿ ಹಬ್ಬಕ್ಕೆ ಬೆಳಗ್ಗೆನೆ ಬಂದು ಶಾಪಿಂಗ್ ಮಾಡ್ಕೊಂಡು ಇವಾಗ ಮನೆಗಳಿಗೆ ಹೋಗ್ತಿದ್ದಾರೆ. ಮ್ಯಾಮ್ ಎಷ್ಟು ಗಂಟೆಗೆ ಬಂದ್ರಿ ಶಾಪಿಂಗ್ಗೆ? ನಾವು 5:30ಗೆ ಬಂದ್ವಿ. 5:30ಗೆ? ತುಂಬಾ ರಶ್ ಇದೆಯಲ್ಲ, ನಿದ್ದೆ ಮಾಡಲ್ಲ ಅಲ್ವಾ ನೀವು ಹೆಣ್ಮಕ್ಳು? ಫುಲ್ ನೈಟ್ ಎಲ್ಲ ಓವರ್ ನೈಟ್ ಎಲ್ಲ ನಿದ್ದೆ ಇಲ್ಲ, ತಿಂಡಿ ಮಾಡೋದೆಲ್ಲ ಇರುತ್ತೆ, ಫುಲ್ಲು ಜಾಸ್ತಿ ಲಕ್ಷ್ಮಿ ಕೆಲಸಗಳು ಜಾಸ್ತಿ ಇರುತ್ತೆ. ಹೆಂಗೆ ಲಕ್ಷ್ಮಿ ಕೆಲಸಗಳನ್ನ ಮಾಡ್ತೀರಾ? ಯಾವ ರೀತಿ ರೆಡಿ ಮಾಡ್ತೀರಾ ಲಕ್ಷ್ಮಿನ? ಯಾವ ರೀತಿ ಅಂದರೆ ಹೇಳೋಕ್ಕಾಗಲ್ಲ, ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ತೀವಿ. ಲಕ್ಷ್ಮಿಗೆ ಹೂವಿನ ಅಲಂಕಾರ ಬ್ಯಾಕ್ ಸೈಡ್ ಎಲ್ಲ ಅಲಂಕಾರ ಮಾಡಿ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತೀವಿ. ನಿಮ್ಮ ಅಲಂಕಾರಕ್ಕೆ ಏನೇನು ತಗೊಂಡಿದ್ದೀರಾ? ನಮ್ಮ ಅಲಂಕಾರಕ್ಕೆ ಮಾಮೂಲಿ ಹೆಣ್ಮಕ್ಳು ಗೊತ್ತಲ್ವಾ, ಹೂವು ಬಳೆ ಸೀರೆ ಎಲ್ಲ ಮಾಮೂಲಿ. ಯಾವ ಪ್ಯಾಟ್ರನ್ ತಗೊಂಡ್ರಿ ಹೊಸ ಸೀರೆ ಇವತ್ತು? ಸಾರಿ ನಾವು ಮಾಮೂಲಿ ಮೈಸೂರು ಸಿಲ್ಕ್ ಸಾರಿ. ಹಾಂ, ಮೈಸೂರು ಸಿಲ್ಕ್ ಸಾರಿ. ಎಷ್ಟಿಟ್ಟಿದ್ದೀರಾ ಮನೇಲಿ ಮೈಸೂರು ಸಿಲ್ಕ್ ಸಾರಿನ? ಇವಾಗ ತಗೊಂಡಿರೋದು. ತಗೊಂಡಿರೋದು. ಓಕೆ, ಹಬ್ಬನ ಚೆನ್ನಾಗಿ ಮಾಡಿ ಮ್ಯಾಮ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಸೇಮ್ ಟು ಯು. ಒಳ್ಳೇದಾಗ್ಲಿ ನಿಮಗೆ. ಲಕ್ಷ್ಮಿ ಯಾವಾಗಲೂ ನಿಮ್ಮ ಜೊತೆಗಿರಲಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಎಷ್ಟು ಗಂಟೆಗೆ ಬಂದ್ರಿ ಶಾಪಿಂಗಿಗೆ? ಅರೌಂಡ್ 9:30 ಬಂದೆ. 9:30ಗೆ ಬಂದ್ರಿ. ಹೇಗೆ ನಡೀತಿದೆ ಶಾಪಿಂಗು? ನಡೀತಾ ಇದೆ, ಇನ್ನೂ ನಡೀತಿದೆಯಾ? ಇನ್ನೂ ಮುಗ್ದಿಲ್ಲ? ಮುಗ್ದಿಲ್ಲ. ಯಾವಾಗ ಕೇರ್ ಮಾರ್ಕೆಟ್ನ ಬಿಟ್ಟು ಹೋಗೋ ಪ್ಲಾನ್ ಇದೆ? ಇನ್ನೊಂದು ಅವರು ಇನ್ನೊಂದು ಅವರ್ ಅಲ್ಲ, ಮುಗೀತಾ ಶಾಪಿಂಗು? ಏನೇನು ತೊಗೊಳಕ್ ಬಂದಿದ್ದೀರಿ? ಹೂವು ಅದೇ ವರಮಹಾಲಕ್ಷ್ಮಿಗೆ ಏನೇನೆಲ್ಲ ಬೇಕಿದೆ ಅದೆಲ್ಲ ತೊಗೊಳಕ್ ಬಂದಿದ್ದೀವಿ. ಹೂವು, ತರಕಾರಿ, ಆಮೇಲೆ ಡೆಕೋರೇಷನ್ಸ್ ಐಟಮ್ಸು ಎಲ್ಲ ತೊಗೊಳಕ್ ಬಂದಿದ್ದೀವಿ. ಹೇಗಿದೆ ತರಕಾರಿ ಬೆಲೆ, ಹೂವಿನ ಬೆಲೆ, ಹಣ್ಣಿನ ಬೆಲೆ? ಇವತ್ತು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಆ ರೇಂಜಿಗಿದೆ ಹೂವದ ಬೆಲೆ, ತರಕಾರಿ ಬೆಲೆ ಎಲ್ಲ. ಮೋಸ್ಟ್ಲಿ ಇನ್ನೊಂದು 2 ದಿನ ಹೋದ್ಮೇಲೆ ಕಮ್ಮಿ ಆಗುತ್ತೆ, ಮತ್ತೆ ನೆಕ್ಸ್ಟ್ ವೀಕಿಗೆ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಮ್ಮಿ ಆದ್ಮೇಲೆ ಮಾಡ್ಬೋದಲ್ಲ ಲಕ್ಷ್ಮಿ ಹಬ್ಬನ? ಅದು ಅವತ್ತಿನ ದಿನನೇ ಸ್ಪೆಷಲ್ ಆಗಿರುತ್ತೆ ಮಾಡಿದ್ರೆ, ಸೊ ಅದಕ್ಕೆ ಅಂತಲೇ ಮಾಡ್ತಾ ಇದ್ದೀವಿ. ಓಕೆ, ನಿಮಗೋಸ್ಕರ ಏನು ತೊಗೊಂಡಿದ್ದೀರಾ? ಸದ್ಯಕ್ಕೆ ಏನೂ ತೊಗೊಂಡಿಲ್ಲ, ಎಲ್ಲ ಲಕ್ಷ್ಮಿಗೆ ಅಂತಲೇ ತೊಗೊಂಡಿದ್ದೀವಿ, ಆಮೇಲೆ ನಾವು ಹಾಕೋತೀವಿ. ನೀವು ಲಕ್ಷ್ಮಿಗೆ ಅಷ್ಟೆಲ್ಲ ಕೊಟ್ಟ ಮೇಲೆ ನಿಮ್ಮ ಹತ್ರ ಲಕ್ಷ್ಮಿ ಬರ್ತಿದ್ದಾಳ ವರ್ಷ? ಬರ್ತಿದ್ದಾಳೆ, ಅದೇ ಹೋಪಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಎಸ್. ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಮನೇಲಿ? ಮನೇಲಿ ಎಲ್ಲರನ್ನೂ ಕರೆದು ಊಟ ಮಾಡಿ, ಏನೋ ಬೆಳಗ್ಗೆನೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ, ಸೊ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಹ್ಯಾಪಿ ವರಮಹಾಲಕ್ಷ್ಮಿ ನಿಮಗೆ. ಹಬ್ಬ ಸಖತ್ತಾಗಿ ಮಾಡಿ. ಒಂದಷ್ಟು ಜನ ಮಾತಾಡ್ಸೋಣ. ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ? ಮಾರ್ಕೆಟ್ನಲ್ಲೆಲ್ಲ ಎಷ್ಟು ಪ್ರೈಸ್ ಇದೆ? ಹೂವಿನ ಬೆಲೆ ಆಗಿರ್ಬೋದು, ಹಣ್ಣಿನ ಬೆಲೆ ಆಗಿರ್ಬೋದು, ಮತ್ತು ಎಲ್ಲರ ಮನೆಯ ಲಕ್ಷ್ಮಿ ಹಬ್ಬವನ್ನು ತಿಳ್ಕೊಳ್ಳೋಕ್ಕೆ ಒಂದೇ ಒಂದು ಪ್ಲೇಸ್ ಅಂದರೆ ಅದು KR ಮಾರ್ಕೆಟು. ಇಲ್ಲಿಗೆ ಬಂದರೆ ನಾನಾ ರೀತಿಯ ಜನಗಳು ಬಂದಿರ್ತಾರೆ, ನಾನಾ ಏರಿಯಾಗಳಿಂದ ಬಂದಿರ್ತಾರೆ. ಅಂದರೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಿಂದ ಬಂದಿರ್ತಾರೆ. ಅವರೆಲ್ಲರೂ ನಮಗೆ ಒಂದೇ ಕಡೆ ಸಿಗ್ತಾರೆ ಮಾತಾಡ್ಸೋದಕ್ಕೆ. ನೋಡಿ, ಎಲ್ಲ ಕುತ್ಕೊಂಡು ಓಡಾಡ್ತಾರೆ, ಜಾಗನೇ ಇಲ್ಲ, ಅಷ್ಟು ಗಿಜ ಜಗ ಅಂತಿದೆ KR ಮಾರ್ಕೆಟು. ಬನ್ನಿ ಹಂಗೆ ಮಾತಾಡ್ಸ್ಕೊಳ್ತಾ ಹೋಗೋಣ. ಹಲೋ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಶಾಪಿಂಗ್ ಮುಗೀತಾ? ಮುಗೀತು, ಇನ್ನೂ ಮುಗ್ದಿಲ್ಲ, ಮುಗಿಬೇಕು ಇವಾಗ. ಎಷ್ಟೊತ್ತಾಗಿದೆ ಶಾಪಿಂಗ್ ಮುಗಿಸೋದಕ್ಕೆ? ಇನ್ನೂ 1 ಅವರ್ ಆಗುತ್ತೆ. ಇನ್ನೂ 1 ಅವರ್ ಆಗುತ್ತಾ? ಎಲ್ಲ ಏನು ಕೆಜಿ ಗಟ್ಟಲೆ ತಗೊಂಡಿದ್ದೀರಾ? ಹೌದು. ಎಷ್ಟೆಷ್ಟು ತಗೊಂಡಿದ್ದೀರಾ ಹೂವುಗಳನ್ನ? ಎಲ್ಲ ಆಗಿದೆ. ಹೂವುಗಳಿಗೆ ಒಂದು 2-3 ಸಾವಿರ. ಹೂವುಗಳಿಗೆ 2-3 ಸಾವಿರ ಆಗಿದೆಯಾ? ಹೌದು. ಓಕೆ, ಸೂಪರ್. ಹ್ಯಾಪಿ ವರಮಹಾಲಕ್ಷ್ಮಿ ನಿಮಗೆ. ಥ್ಯಾಂಕ್ ಯು. ನೀವಮ್ಮ? ನಾವು ಅವ್ರೇನ ಅವ್ರ ಜೊತೆಗಿರೋಣ? ಓಕೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ಗೆ ನಮ್ಮ ಗಂಡು ಮಕ್ಕಳು ಮಾರ್ಕೆಟಿಗೆ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ನಿಮ್ಮ ಹೆಂಡತಿಯವ್ರು ಬಂದಿಲ್ವಾ ಶಾಪಿಂಗಿಗೆ? ಇಲ್ಲ, ಈ ರಶ್ ನೋಡ್ಬಿಟ್ಟು ಎಲ್ಲಿ ಬರ್ತಾರೆ? ನಿಮಗೆ ಕಳ್ಸೋರು ಈಗ ಎಲ್ಲ ತಗೊಬನ್ನಿ ಅಂತ. ಎಲ್ಲ ನಂದೇ ಜವಾಬ್ದಾರಿ. ಎಷ್ಟು ಲಿಸ್ಟ್ ಕೊಟ್ಟಿದ್ದಾರೆ? ಇದೆ, ತುಂಬಾ ಇದೆ. 2 ಲಿಸ್ಟ್ ಇದೆ. ನೋಡಿ, ಇಲ್ಲಿ ಲಿಸ್ಟ್ ಇದೆ. ಇನ್ನು 2 ಲಿಸ್ಟ್ ಇದೆಯಾ? ತೆಗೀರಿ ನೋಡೋಣ ಲಿಸ್ಟ್ನ. ಇದೆ, ಜೋಬಲ್ ಇದೆ, ಇನ್ನೂ ಒಂದಿದೆ. ಲಿಸ್ಟ್ಗಳು ಇಟ್ಕೊಂಡು ತಿರುಗ್ತಿದ್ದೀರಾ ಮಾರ್ಕೆಟಲ್ಲಿ. ಇನ್ನೂ ಒಂದಿದೆಯಂತೆ ಲಿಸ್ಟು. ಇದೆ, ಇಲ್ಲ ಇನ್ನೊಂದು ಜೋಬಲ್ಲಿ ಇದೆ. ಓಕೆ, ಇಷ್ಟೆಲ್ಲ ತಗೊಂಡು ಮನೆಗೆ ಯಾವಾಗ ಹೋಗೋದು ನೀವು? ಇನ್ನು ಯಾವಾಗ ಅಂದ್ರೆ ಆಗ್ಬೇಕಲ್ಲ, ಎಲ್ಲ ತಗೋಬೇಕು. ರೇಟ್ಗಳು ಹಂಗಿದೆ, ಎಲ್ಲ ಕಡೆ ವಿಚಾರಿಸ್ಕೊಂಡು ತಗೊಂಡು ಹೋಗ್ಬೇಕು. ಈಗ ನಿಮ್ಮ ಹೆಂಡತಿಯವ್ರು ಬಂದಿದ್ರೆ ಸ್ವಲ್ಪ ಬಾರ್ಗಿನ್ ಮಾಡಿ, ಕಮ್ಮಿ ಮಾಡಿ ಅಂತ ಹೇಳ್ತಿದ್ರು. ನೀವ್ ಹೆಂಗ್ ಬಾರ್ಗಿನ್ ಮಾಡ್ತಿದ್ರು? ಇಲ್ಲಿ ಕೇಳೋದಷ್ಟು ನಮ್ಗೆ ಆದಷ್ಟು ಕೇಳ್ತೀವಿ ಅಷ್ಟೇ. ಅವ್ರು ಕೊಟ್ರೆ ಈಗ ರಶ್ ಇರುತ್ತೆ, ನಾವು ಅಲ್ಲೇ ನಿಂತ್ಕೊಂಡಿರೋಕ್ಕಾಗಲ್ವಲ್ಲ, ತಳ್ತಾ ಇರ್ತಾರೆ. ನಾವೇನೋ ಒಂದು ರೇಟ್ ತಗೊಂಡು ಹೋಗ್ತಾ ಇರಬೇಕು. ಮುಂದೆ ಹೋದ್ಮೇಲೆ ಗೊತ್ತಾಗತ್ತೆ ಸ್ವಲ್ಪ ಕಮ್ಮಿ ಇದೆ ಅಂತ. ಏನೋ ಮಾಡಿ ಹೇಳಿ. ಬೆಸ್ಟ್ ಹಸ್ಬೆಂಡ್ ನಿಮ್ಮ ವೈಫ್ಗೆ. ಯಾರು ಹಂಗೆ ಶಾಪಿಂಗ್ ಮಾಡ್ಕೊಳಕ್ ಬರಲ್ಲ, ಶಾಪಿಂಗ್ ಯಾರು ಮಾಡ್ಕೊಡೋದೇ ಇಲ್ಲ. ನಿಮ್ದು ಮಾಡ್ಕೊಳ್ಳಿ ಅಂತಿರ್ತಾರೆ. ಅದೃಷ್ಟ ಅನ್ಕೋಬೇಕು. ವರಮಹಾಲಕ್ಷ್ಮಿಗೆ ನಾವು ಮಾಡೋದು ಒಂದು ನಮ್ಮ ಕೆಲಸ ಅಂದ್ರೆ ಅದು ನಮ್ಮ ಅದೃಷ್ಟ ಅನ್ಕೋಬೇಕಷ್ಟೇ. ಲಕ್ಷ್ಮಿ ಬರ್ಮಾಡ್ಕೋಬೇಕಲ್ಲ ಮನೆಗೆ. ಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ಹೆಂಡತಿ ಬಂದ್ರು ಒಂದೇ, ನಾನು ಬಂದ್ರು ಒಂದೇ ಅಲ್ವಾ. ಅವ್ರಿಗೆ ಅವರು ಇಬ್ರು ಸೇರಿ ಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ. ಮನೆಯವರೆಲ್ಲ ಸೇರಿ ಮಾಡ್ತಾ ಇದೀವಿ, ಫ್ಯಾಮಿಲಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಲಕ್ಷ್ಮಿ ಹಬ್ಬನ? ನಾವು ಒಂದು 10-12 ವರ್ಷದಿಂದ ಮಾಡ್ತಾ ಇದೀವಿ.
ಪ್ರತಿ ವರ್ಷ ನೀವೇ ಶಾಪಿಂಗ್ ಮಾಡೋದಾ? ಪ್ರತಿ ವರ್ಷ ನಾನೇ ಇನ್ನು 4 ಗಂಟೆಗೆ ಬರ್ತಾ ಇದ್ದೆ, ಮಳೆ ಬರ್ತಾ ಇರೋದ್ರಿಂದ ಬರೋಕ್ಕಾಗಿಲ್ಲ, ಲೇಟಾಗಿ ಬಂದೆ. ಮಾಮೂಲಿ ಆದರೆ 4 ಗಂಟೆಗೆ ಬಂದ್ಬಿಡ್ತೀನಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್. ಎಲ್ಲಿಂದ ಬಂದಿದ್ದೀರಾ? ಇಂದ ಬರೋದು, ಇಂದಿರಾನಗರಿಂದ ಬರೋದು. ಸೂಪರ್. ಸೊ ಶಾಪಿಂಗ್ ಸೂಪರ್ ಆಗಿ ಮಾಡಿ. ಲಕ್ಷ್ಮೀ ಹಬ್ಬದ ಶುಭಾಶಯಗಳು ನಿಮಗೂ, ನಿಮ್ಮ ವೈಫಿಗೂ ಹಾಗೂ ನಿಮ್ಮ ಕುಟುಂಬದವರಿಗೂ. ಸೊ ಲಕ್ಷ್ಮಿ ಬರಲಿ ನಿಮ್ಮ ಮನೆಗೆ ಅಂತ ಅವ್ರಿಗೆ, ಪ್ರೇಕ್ಷಕರಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ, ಲಕ್ಷ್ಮಿ ಹಬ್ಬದ ಶಾಪಿಂಗ್ ಹೇಗೆ ನಡೀತಿದೆ ಅಂತ ಕೇಳೋಣ. ಲಕ್ಷ್ಮಿ ತಗೊಳಕ್ ಬಂದಿದ್ದಾರೆ ಇಲ್ಲಿ. ಲಕ್ಷ್ಮಿ ಮುಕ್ಕೋಳ ಎಲ್ಲ ತಗೊಂಡ್ರಾ? ಹಾಂ ತೊಗೊಂಡಿದ್ದೀವಿ. ಶಾಪಿಂಗ್ ಮಾಡ್ತಿದ್ರಿ, ಇನ್ನೂ ಏನೇನು ತಗೋಬೇಕು ಅಂತ ಲಕ್ಷ್ಮಿದು ಕೈಗಳೆಲ್ಲ ನೋಡ್ತಿದ್ರಿ, ಸಿಗ್ತಾ ಎಲ್ಲನೂ? ಹಾಂ ತೊಗೊಂಡಾಯ್ತು. ತಗೊಂಡಾಯ್ತಾ? ಹೆಂಗ್ ಮಾಡ್ತೀರಾ ಲಕ್ಷ್ಮಿ ಹಬ್ಬನ ಪ್ರತಿ ವರ್ಷ? ನಮ್ಗೆ ತುಂಬ ಇಷ್ಟ, ಚೆನ್ನಾಗಿ ಮಾಡ್ತೀವಿ. ಹೆಣ್ಮಕ್ಳಿಗೆ ಲಕ್ಷ್ಮಿ ಹಬ್ಬನೇ ತುಂಬ ಸ್ಪೆಷಲ್ ಅನ್ಸುತ್ತಲ್ವಾ? ಹೌದು, ಎಷ್ಟು ಸ್ಪೆಷಲ್ ಈ ಹಬ್ಬ ನಿಮಗೆ? ತುಂಬ ಸ್ಪೆಷಲ್. ತುಂಬ ಸ್ಪೆಷಲ್ಲ. ಸೊ ಏನೇನು ಮಾಡ್ತಿದ್ದೀರಾ ಲಕ್ಷ್ಮಿಗೆ? ಎಲ್ಲ ಮಾಡ್ತಾ ಇದೀವಿ ಮನೆಯಲ್ಲಿ, ಎಲ್ಲ ಮಾಡಿಬಿಟ್ಟು ಇವಾಗ ಹೂವಾಗಿ ಬಂದಿದ್ದೀವಿ. ಎಲ್ಲ ತೊಗೊಂಡೋಗಿ ಮಾಡ್ಬೇಕು. ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಬೇಕು. ಇನ್ನು ಪ್ರಿಪ್ರೇಷನ್ ಎಲ್ಲ ಮಾಡಬೇಕು. ಓಕೆ, ಏನೇನು ತೊಗೊಂಡ್ರಿ ಮಾರ್ಕೆಟಲ್ಲಿ? ಹೂವಿನ ಹಾರ, ಹೂವು, ಏನೇನು ದೇವ್ರಿಗೆ ಏನು ಇಡಬೇಕು ಎಲ್ಲ, ತಾವರೆ ಹೂವು ಎಲ್ಲ ತಗೊಂಡ್ರಿ. ಓಕೆ, ಏನು ಸ್ಪೆಷಲ್ ಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೇಲಿ? ಒಬ್ಬಟ್ಟು. ಆಲ್ಮೋಸ್ಟ್ ಎಲ್ಲ ಒಬ್ಬಟ್ಟೆ ಮಾಡೋದು. ಒಬ್ಬಟ್ಟೆ ಸ್ಪೆಷಲ್. ಒಬ್ಬಟ್ಟೆ ಸ್ಪೆಷಲ್. ಓಕೆ, ಥ್ಯಾಂಕ್ ಯು. ನಿಮ್ಮ ಶಾಪಿಂಗ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ದಂಪತಿಗಳ ಸಮೇತವಾಗಿ KR ಮಾರ್ಕೆಟಿಗೆ ಏನೇನು ಬೇಕು ಲಕ್ಷ್ಮಿ ಹಬ್ಬಕ್ಕೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ ಸರ್. ಹಲೋ. ಹೆಂಡತಿ ಜೊತೆ ಬಂದ್ಬಿಟ್ಟಿದ್ದೀರಾ KR ಮಾರ್ಕೆಟಿಗೆ? ಎಷ್ಟೊತ್ತಿಗೆ ಬಂದ್ರಿ? ನಾವು ಬಂದಿದ್ದು 6:30ಗೆ ಬಂದ್ವಮ್ಮ. ಬೆಳಗಿನ ಜಾವನ ಇಬ್ಬರ್ಸ್ಕೊಂಡು ಕರ್ಕೊಂಬಂದ್ಬಿಟ್ರು. ಹೌದು, ಕರೆಕ್ಟು. ಹೆಂಗೆ ಮಾಡ್ತಿದ್ದೀರಾ ಶಾಪಿಂಗ್ನೆಲ್ಲ? ಚೆನ್ನಾಗಿ ಮಾಡ್ತಾ ಇದೀವಮ್ಮ. ಚೆನ್ನಾಗಿ ಮಾಡ್ತಿದ್ದೀರಾ? ನೀವು ಕೇಳಿದ್ರೆ ತಗೊಡ್ತಿದ್ದಾರೆ ನಿಮ್ಮ ಹಸ್ಬೆಂಡು? ಹೌದು. ಯಾವುದಕ್ಕೂ ಬೇಡ ಅಂತಂದಿಲ್ವಾ? ಆ ಥರ ಏನೂ ಇಲ್ಲ. ಲಕ್ಷ್ಮಿಗೆ ಬೇಡ ಅನ್ನಲ್ಲ, ಆದರೆ ನಿಮಗೆ ಬೇಡ ಅಂತಾರಲ್ವಾ? ಇಬ್ರು ಒಂದೇ ಅಲ್ವಾ? ಅಂದರೆ ಯೂಶಲಿ ನಿಮಗೆ ಶಾಪಿಂಗ್ ಕರ್ಕೊಂಡು ಹೋದಾಗ ಅದು ಬೇಡ ಇದು ಬೇಡ ಇದು ತಗೋ ಇಲ್ಲ ಇಲ್ಲ. ಓಕೆ, ಇವರು ಲಕ್ಷಾಧಿಪತಿ ಇವರು. ಆಗ್ಲಿ ಸರ್, ಒಳ್ಳೇದು. ಒಳ್ಳೇದು. ಲಕ್ಷ್ಮಿ ಹಬ್ಬದ ದಿನ ಹೇಳ್ತಿದ್ರಿ ನೀವು ಲಕ್ಷಾಧಿಪತಿ ಆಗ್ತೀರಾ ಅಂತ. ಲಕ್ಷ ಬರಲಿ ಲಕ್ಷ್ಮಿ ಹಬ್ಬದ ದಿನ. ಸೊ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನೋಡಿದೆ ನಿಮ್ಮ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನೋಡಿದೆ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನೋಡಿ, ಆಗಲೇ ಲಕ್ಷ್ಮಿ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ. ಇದು ಏನು ಬಾಳೆಕಂದು ಇನ್ನೇನೆಲ್ಲ ತಗೊಂಡಿದ್ದೀರಮ್ಮ? ಫ್ರೂಟ್ ಬೌಲ್, ಪೂಜೆ ಸಾಮಾನು ಅಷ್ಟೇ. ಪೂಜೆ ಸಾಮಾನು. ಕಾರೆಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿದ್ಯಾ? ಕಾರೇ ಫುಲ್ ಆಗಿದೆ ಅಮ್ಮ. ಅಂದರೆ ತಗೊಂಡೋಗಿ ಕಾರಿಗೆ ತುಂಬಿಸ್ಬಿಟ್ಟು ಬರ್ತಿರೋದು ಮತ್ತೆ ವಾಪಸ್ಸು? ಮತ್ತೆ ಹೌದಮ್ಮ. ಹಂಗೆ ಶಾಪಿಂಗ್ ಮಾಡ್ತಿದ್ದೀರಾ ನೀವು? ಓಕೆ. ಸೊ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀರಾ ಅಮ್ಮ ಲಕ್ಷ್ಮಿ ಹಬ್ಬನ? ನಾವೊಂದು 4 ಇಯರ್ಸ್. 4 ಇಯರ್ಸಾ? ಮೊದಲು ನಿಮ್ಮ ಮನೇಲಿ ಅಮ್ಮ ಮಾಡ್ತಿದ್ರು, ನಿಮ್ಮ ಅಮ್ಮ ಮಾಡ್ತಿದ್ರು. ಅವಾಗ ಹೇಗಿತ್ತು ಲಕ್ಷ್ಮಿ ಹಬ್ಬ? ಆವಾಗಲೂ ಒಂದೇ ಥರ ಗ್ರ್ಯಾಂಡಾಗೆ ಮಾಡ್ತಾ ಇದ್ವು ಅಮ್ಮ. ಇವಾಗಲೂ ಅದೇ ಥರ ಒಂದೇ ಥರನೇ ಮಾಡ್ತಾ ಇದೀವಿ. ಲಕ್ಷ್ಮಿ ಇದಾರಲ್ಲ, ಇವಾಗ ಏನು ಚೇಂಜಸ್ ಆಗಿಲ್ವಾ? ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಈಗ. ಗ್ರ್ಯಾಂಡ್ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಒಂದಷ್ಟು ವಸ್ತುಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆ ಎಲ್ಲ ವಸ್ತುಗಳು ನಮಗೆ ಸಿಗೋದು ಗ್ರಂಥಿಗೆ ಅಂಗಡಿಯಲ್ಲಿ. ಸೊ ಗ್ರಂಥಿಗೆ ಅಂಗಡಿಯಲ್ಲಿ ಅಮ್ಮ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ಹೇಗೆ ನಡೀತಿದೆ ವರಮಹಾಲಕ್ಷ್ಮಿ ಹಬ್ಬ? ಪರವಾಗಿಲ್ಲ, ಸ್ವಲ್ಪ ಮಳೆಯಿಂದ ತುಂಬ ತೊಂದರೆ ಆಗ್ತಾ ಇದೆ. ಓಕೆ, ಜನ ಬರೋಕ್ಕೆ ಕಷ್ಟ ಆಗ್ತಾ ಇದೆ. ಮೊದಲೇ ಹಬ್ಬ ಅಂದರೆ ಸ್ವಲ್ಪ ರಶ್ ಇರುತ್ತೆ,
ಮಳೆ ಬಂದ್ಬಿಟ್ರೆ ತುಂಬ ಅವ್ರಿಗೆ ಬರೋದಕ್ಕೆ ಎಲ್ಲ ಕಷ್ಟ ಆಗುತ್ತೆ, ಸ್ವಲ್ಪ ವ್ಯಾಪಾರಗಳೆಲ್ಲ ಕಮ್ಮಿ ಆಗ್ತಾ ಇದೆ. ಓಕೆ, ಕಮ್ಮಿ ಆಗ್ತಿದೆ ವ್ಯಾಪಾರ. ಮಳೆ ಬಂದರೆ ಜನ ಬರಲ್ವಲ್ಲ, ಚೆದ್ರು ಹೋಗ್ತಾರೆ. ಹಂಗೆ ಮನೆ ತಾನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಂಡ್ಬಿಡ್ತಾರೆ. ನಮಗೆ ಸ್ವಲ್ಪ ವ್ಯಾಪಾರಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಬಟ್ ಅಷ್ಟು ಜನ ಬರ್ತಿದ್ದಾರೆ. ಮಳೆ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರೂ ಬಂದೇ ಬರ್ತಾರೆ. ಆದರೆ ಮಳೆ ಆ ಥರ ಕ್ಲೈಮೇಟ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆದರೆ ಅವ್ರಿಗೆ ತೊಂದರೆ ಆಗುತ್ತಲ್ಲ, ಆವಾಗ ಮಾರ್ಕೆಟ್ ಒಳಗಡೆ ಬರಲ್ಲ, ಸ್ವಲ್ಪ ವ್ಯಾಪಾರಗಳೆಲ್ಲ ತುಂಬ ಕಮ್ಮಿ ಇರುತ್ತೆ. ಓಕೆ, ಸೊ ನಿಮ್ಮ ಅಂಗಡಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಐಟಮನ್ನ ಜಾಸ್ತಿ ತಗೋತಾರೆ? ಏನೇನು ತಗೋತಾರೆ? ಅಂದರೆ ಕವಡೆ, ಆಮೇಲೆ ಕೆಂಪು ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಆಮೇಲೆ ಬಟ್ಲ ಅಡಿಕೆ, ಆಮೇಲೆ ಫುಲ್ ಅಡಿಕೆ ತೊಗೊಳ್ತಾರೆ, ಇಡೀ ಅಡಿಕೆ ತೊಗೊಳ್ತಾರೆ, ಆಮೇಲೆ ತಾವರೆ ಬೀಜ ತೊಗೊಳ್ತಾರೆ, ಆಮೇಲೆ ಅರ್ಶಿನ ಕುಂಕುಮ, ಕಡ್ಡಿ, ಕರ್ಪೂರ, ದೀಪದ ಬತ್ತಿ, ಗಜವಸ್ತ್ರ, ತುಪ್ಪದ ಬತ್ತಿ ಎಲ್ಲ ತೊಗೊಳ್ತಾರೆ. ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಲಕ್ಷ್ಮಿ ಹಬ್ಬನ ಮನೇಲಿ? ಎಲ್ಲರೂ ಸೆಲೆಬ್ರೇಟ್ ಮಾಡಲಿ ಅಂತ ನಾನು ಅದನ್ನು ಹಂಚ್ತೀನಿ ಅಷ್ಟೇ ಹೊರತು ನನಗೆ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅಂದ್ರೆ ಲಕ್ಷ್ಮಿ ಇಲ್ಲೇ ಇದ್ದಾಳೆ ಗದಿರಲ್ಲಿ ನಿಮ್ಮ ಅಂಗಡಿಯಲ್ಲೇನೆ? ಏನಿಲ್ಲ, ಲಕ್ಷ್ಮಿ ಎಲ್ಲ ಕಡೆನೂ ಇದೆ ಅಷ್ಟೇ. ಯಾರ್ಯಾರು ಹೆಂಗೆ ಪೂಜೆ ಮಾಡ್ತಾರೋ ಅವ್ರವ್ರು ಅದನ್ನೇ ದೇವ್ರು ಕೊಟ್ಟಿರುತ್ತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ವೆಲ್ಕಮ್ ಮ್ಯಾಮ್. ಲಕ್ಷ್ಮಿ ಹಬ್ಬದ ಡೆಕೋರೇಷನ್ಗೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಬಾಳೆಕಂದು, ಹಾಗೆ ಬಾಳೆ ದಿಂಡು, ಅದನ್ನೆಲ್ಲ ಅಕ್ಕಪಕ್ಕ ನಿಲ್ಲಿಸಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ಆ ಲಕ್ಷ್ಮಿ ಕಳೆನೇ ಬೇರೆ. ಈಗ ಅಮ್ಮ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅಮ್ಮ, ಹೇಗೆ ನಡೀತಿದೆ ವ್ಯಾಪಾರ? ನಡೀತೈತೆ. ನಡೀತಿದ್ಯಾ? ಹೆಂಗೆ ನಡೀತಿದೆ? ನಡೀತೈತೆ. 6 ರೂಪಾಯಿ, 5 ರೂಪಾಯಿ. 6 ರೂಪಾಯಿ, 5 ರೂಪಾಯಿ. ಸೊ ವ್ಯಾಪಾರ ಚೆನ್ನಾಗಿ ಆಗ್ತಿದ್ಯಾ? ಆಗ್ತೈತೆ. ಎಲ್ಲಿಂದ ಬಂದಿರೋದು ನೀವು? ನಾವು ಇಲ್ಲೇ ಸುಬ್ಬಯ್ಯ ಸರ್ಕಲ್. ಓಕೆ, ಹೆಂಗಿದೆ ಎಲ್ಲ ಬಾಳೆಕಂದು, ಬಾಳೆ ಎಲೆ, ಅದ್ರದ್ದು ವ್ಯಾಪಾರ ಎಲ್ಲ ಹೆಂಗೆ ನಡೀತಿದೆ? ಎಷ್ಟೆಷ್ಟಿದೆ? ನಡೀತೈತೆ. ವ್ಯಾಪಾರ ಮಾಡ್ತಾ ಇದ್ದೀರಿ? ವ್ಯಾಪಾರ ಮಾಡ್ತಿದ್ದೀರಿ? ಬರ್ತಿದಾರ ಜನ? ಬರ್ತಾ ಇದ್ದಾರೆ. ನೀವು ಮನೇಲಿ ನೀವು ಮನೇಲಿ ಪೂಜೆ ಮಾಡಲ್ವಾ ಲಕ್ಷ್ಮಿ ಪೂಜೆ? ನಾವು ಬರೋ ವಾರ ಮಾಡ್ತೀರಿ. ಬರೋ ವಾರ ಮಾಡ್ತೀರಾ? ಈ ವಾರ ಯಾಕೆ ಮಾಡಲ್ಲ? ಈ ವಾರ ವ್ಯಾಪಾರ ಮಾಡ್ತೀರಿ. ಈ ವಾರ ವ್ಯಾಪಾರ ಮಾಡ್ತೀರಾ, ಲಕ್ಷ್ಮಿನೇ ಕಲೆಕ್ಟ್ ಮಾಡ್ಕೋತೀರಾ, ನೆಕ್ಸ್ಟ್ ವಾರ ಪೂಜೆ ಮಾಡ್ತೀರಾ? ಓಕೆ, ಎಸ್ ಸರ್. ಹಾಯ್ ಸರ್, ಹೆಂಗೆ ನಡೀತಿದೆ ಸರ್ ವ್ಯಾಪಾರ ಎಲ್ಲ? ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಿದ್ಯಾ? ಸೊ ಎಲ್ಲ ಎಷ್ಟಿದೆ ಪ್ರೈಸು? ಎಲ್ಲ ಹೋಲ್ಸೇಲು 6 ರೂಪಾಯಿ, ಚಿಲ್ಲರೆ 10 ರೂಪಾಯಿ, 8 ರೂಪಾಯಿ. ಚಿಲ್ಲರೆ 10 ರೂಪಾಯಿ, 8 ರೂಪಾಯಿ ಅಂದರೆ ಹೆಂಗೆ? ಒಂದು ಎಲೆ ಒಂದು ಇದು 10 ರೂಪಾಯಿ. ಒಂದೇಲೆ 10 ರೂಪಾಯಿನಾ? 10 ರೂಪಾಯಿ ಚಿಲ್ಲರೆ. ಹೋಲ್ಸೇಲ್ ವ್ಯಾಪಾರಿಗಳು ಬಂದರೆ 6 ರೂಪಾಯಿ. 6 ರೂಪಾಯಿ ಅಂದರೆ ಎಷ್ಟು ಕೊಡ್ತೀರಾ? 1000 ಲೆಕ್ಕ ತೊಗೊಂಡ್ರೆ 6 ರೂಪಾಯಿ. 1000 ಎಲೆಗೆ 6 ರೂಪಾಯಿ. 6 ರೂಪಾಯಿ. ಓಕೆ. ಈ ಬಾಳೆಕಂದಿಗೆಲ್ಲ? ಬಾಳೆಕಂದ 50 ರೂಪಾಯಿ ಜೊತೆ 50 ರೂಪಾಯಿನಾ? ಈ ದೊಡ್ಡ ಸೈಜು? ದೊಡ್ಡ ಸೈಜು 80 ರೂಪಾಯಿ. ಓಕೆ. ಇದಕ್ಕಿಂತ ದೊಡ್ಡ ಸೈಜು? 100 ರೂಪಾಯಿ. ಅದೆಲ್ಲ 100 ರೂಪಾಯಿ. 100 ರೂಪಾಯಿ. ಎಲ್ಲಿಂದ ತರಿಸ್ತೀರಾ ಸರ್ ಇದನ್ನೆಲ್ಲ? ದೊಡ್ಡಬಳ್ಳಾಪುರ ಆರವಾಡಿಯಿಂದ ಬರುತ್ತೆ. ಬಾಳೆ ಎಲೆ ಚಾಮರಾಜನಗರ, ಕೊಳ್ಳೇಗಾಲ, ಅಲ್ಲಿಂದ ಬರುತ್ತೆ. ಎಲ್ಲ ಒಂದೊಂದು ಕಡೆಯಿಂದ, ದೊಡ್ಡಬಳ್ಳಾಪುರದಿಂದ, ಚಾಮರಾಜನಗರದಿಂದ ಎಲ್ಲ ಒಂದೊಂದು ಕಡೆಯಿಂದ ತರಿಸ್ತೀರಾ? ಎಸ್. ನೀವು ಹಬ್ಬ ಮಾಡಲ್ವಾ ಮನೇಲಿ? ನಾಳೆ ಮಾಡ್ತೀವಿ, ಜೋರಾಗೆ ಮಾಡ್ತೀವಿ. ನಾಳೆ ಹಬ್ಬ ಜೋರಾಗೆ ಮಾಡ್ತೀರಾ? ಎಲ್ಲ ನಿಮ್ಮ ಹತ್ರನೇ ಇದೆಯಲ್ಲ. ಸಂಪಾದನೆ ಮಾಡಿದ್ರೆ ತಗೊಂಡು ಹೋಗ್ಬೇಕಲ್ಲ. ನಿಮ್ಮ ವೈಫ್ ಎಲ್ಲ ರೆಡಿ ಮಾಡ್ಕೋತಿದ್ದಾರಾ? ರೆಡಿ ಮಾಡ್ಕೋತಾರೆ ನೋಡಿ, ಆಗಲೆಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ. ನಾವು ಎಲ್ಲಿ ಹೂವು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ, ತಗೊಂಡೋಗೋದಕ್ಕೆ. ಕ್ಲೀನಾಗೆಲ್ಲ ಡೆಕೋರೇಷನ್ ಮಾಡಿ ಮಾಡ್ತಾರೆ. ಎಷ್ಟು ಗಂಟೆಗೆ ಹೋಗ್ತೀರಾ ಮನೆಗೆ ಇವತ್ತು? ನಾನು ಇವತ್ತು ನೈಟ್ 10 ಗಂಟೆ ಆಗುತ್ತೆ. 10 ಗಂಟೆ ಆಗುತ್ತೆ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ. ಆಮೇಲೆ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತೀರಾ ನಿಮ್ಮ ವೈಫ್ಗೆ? ನಾನು ಹೋಗಿ ಮಲಗ್ತೀನಿ, ಅವರೆಲ್ಲ ಮಗಳು ಮನೆಯವರು ಮಗ ಎಲ್ಲ ಮಾಡ್ತಾರೆ. ಅವರೆಲ್ಲ ಮಾಡ್ತಾರೆ, ಎಲ್ಲ ಸೇರಿ ಮಾಡ್ತಾರೆ. ಮತ್ತೆ ನಾಳೆನೂ ಫುಲ್ ಶಾಪಿಂಗ್ ಇರುತ್ತಲ್ಲ? ಇಲ್ಲ, ನಾಳೆ 10 ಗಂಟೆ ತನಕ ಇರ್ತೀವಿ, ಆಮೇಲೆ ಮನೆಗೆ ಹಬ್ಬಕ್ಕೆ ಹೋಗ್ಬಿಡ್ತೀವಿ. ಹುಡುಗರು ತಾತಪ್ಪ ಎಲ್ಲ ಇರ್ತಾರೆ ಅಂಗಡಿಲಿ. ಸರಿ ಸರ್, ಆಯಿತು. ಥ್ಯಾಂಕ್ ಯು ಸರ್. ಹಾಯ್, ಹಬ್ಬ ಜೋರಾ? ಜೋರು. ಎಲ್ಲಿಂದ ಬಂದಿದ್ದೀರಾ? ಮಲ್ಲೇಶ್ವರಮಲ್ಲಿ ಮಾರ್ಕೆಟ್ ಇದೆಯಲ್ಲ, ಸುಮ್ಮನೆ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ. ಅಂದರೆ ಅಲ್ಲಿರೋ ಥರ ಕಲೆಕ್ಷನ್ ಇಲ್ಲಿ ಸಿಗಲ್ಲ ಅಂತನಾ? ಏನೇನು ತೊಗೊಂಡ್ರಿ ಬೆಳಗ್ಗೆಯಿಂದ? ಹೂವು, ಹಾರ, ಬಿಡಿ ಹೂವು. ಹೇಗೆ ಹಬ್ಬ ಪೂಜೆ ಹೇಗೆ ಲಕ್ಷ್ಮೀ ಪೂಜೆ ಮಾಡ್ತೀರಾ ನೀವು? ಚೆನ್ನಾಗಿ ಮಾಡ್ತೀವಿ. ಚೆನ್ನಾಗಿ ಮಾಡ್ತೀರಾ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 9 ವರ್ಷ ಆಯ್ತು. 9 ವರ್ಷ ಆಯ್ತಾ? 9 ವರ್ಷದಲ್ಲಿ ಲಕ್ಷ್ಮಿ ಎಷ್ಟು ಬಂದಿದ್ದಾಳೆ? ಕೊಟ್ಟಿದ್ದಾಳೆ ಅಮ್ಮ. ಕೊಡ್ತಿದ್ದಾರೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾದ್ರು ಒಂದು ಚೇಂಜಸ್ ಇದೆ ಅಲ್ಲ? ಚೇಂಜಸ್ ಇದೆ. ಯಾಕೆ ಲಕ್ಷ್ಮಿ ಹಬ್ಬ ಹೆಣ್ಮಕ್ಳು ತುಂಬ ಸ್ಪೆಷಲ್ ಅಂದರೆ ಲಕ್ಷ್ಮಿನೇ ಅಲ್ವಾ, ಎಲ್ಲ ಹೆಣ್ಮಕ್ಳುಗಳಿಗೆ ಪ್ರಿಯ ಅಲ್ವಾ, ಅದಕ್ಕೋಸ್ಕರ. ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಹಾಯ್, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿಯ ಶುಭಾಶಯಗಳು. ವ್ಯಾಪಾರ ಚೆನ್ನಾಗಿ ನಡೀತೈತೆ. ಸರಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಕಲ್ಪವೃಕ್ಷ ಆಗಿರುವಂಥ ನಮ್ಮ ತೆಂಗಿನ ಮರದ ಒಂದು ಡೆಕೋರೇಟಿವ್ ಆಗಿ ಬ್ಯಾಕ್ ಗ್ರೌಂಡ್ ಅನ್ನ ಮಾಡ್ತಾರೆ. ಅದು ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂದರೆ ಸಖತ್ತಾಗಿರುತ್ತೆ. ಅದಕ್ಕೆ ಹೂವಿನ ಅಲಂಕಾರ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಡೆಕೋರೇಷನ್ ಅನ್ನ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ತಾತ ಅವರು. ನಮಸ್ತೆ ತಾತ. ನಿಮ್ಮ ಹೆಸರೇನು? ನಮ್ಮ ಹೆಸರು ಶ್ರೀನಿವಾಸ್. ಶ್ರೀನಿವಾಸ್ ತಾತ, ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ?
ನಾವು ಈ ಸುಮಾರು ಒಂದು 60 ವರ್ಷಕ್ಕೆ 60 ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಓಕೆ, ಇದು ನೀವೇ ಮಾಡೋದಾ? ನಮ್ಮ ಅಕ್ಕವ್ರು ಮಾಡ್ತಾ ಇದ್ದಿದ್ದು ಅಜ್ಜಿ ಅಂಗಡಿ ಅಂತ. ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಅಜ್ಜಿ ಹತ್ರ ಇದ್ದಿದ್ದು ನಾನು. ಅಜ್ಜಿ ಹತ್ರ ಇದ್ದೀರಾ? ಯಾಕೆ ಅಜ್ಜಿ ಅಂಗಡಿ ಅಂತ ಕರೆಯೋದು? ಅದು ಅಕ್ಕ, ನನ್ನ ತಮ್ಮ ಬಣ್ಣಿನ ಸೊಪ್ಪುಗಳು ಈ ಎಲ್ಲ ನಮ್ಮ ಯಂಗ್ ಬಾಯ್ಸ್ಗಳೇ ಸೇರ್ಕೊಂಡು ಮಾಡ್ತಿರುವಂಥದ್ದು. ಬನ್ನಿ ಇಲ್ಲಿ ನೋಡಿ, ಅವ್ರಿಗೂ ಒಂದು 7-8 ವರ್ಷ, ನಮ್ಮ ತಾತವ್ರಿಗೂ ಒಂದು 9-10 ವರ್ಷ, ಅವ್ರಿಗೂ ಒಂದು 18 ವರ್ಷ 17 ವರ್ಷ, ಈ ಎಲ್ಲ ಯಂಗ್ ಬಾಯ್ಸ್ಗಳು ಸೇರ್ಕೊಂಡು ಸೊ ಇಷ್ಟೊಂದು ಡೆಕೋರೇಟಿವ್ ಆಗಿರುವಂಥ ಒಂದು ಶಾಪನ್ನು ನಡೆಸ್ತಿದ್ದಾರೆ. ಸರ್, ನಿಮ್ಮ ಹೆಸರೇನು? ವಜ್ರೇಗೌಡ. ಎಲ್ಲಿಯವ್ರು ನೀವು? ಬಿಡದಿ ಕಡೆ. ಬಿಡದಿ ಕಡೆ. ತಾತ, ನೀವು? ನಾವು ಕೋಲಾರ ಡಿಸ್ಟಿಕ್, ಕೋಲಾರ ಡಿಸ್ಟಿಕ್, ಮಾಲೂರು ತಾಲೂಕು, ಲಕ್ಕೂರು ಹೋಬಳಿ, ಪುರ ಗ್ರಾಮ. ಎಲ್ಲ ಹೇಳ್ಬಿಟ್ರು, ಎಲ್ಲಿಂದ, ಯಾವ ಊರು, ಯಾವ ಕಡೆಯಿಂದ ಬಂದಿದ್ರು ಎಲ್ಲ ಹೇಳ್ಬಿಟ್ರು. ಎಸ್, ಹೆಂಗ್ ವ್ಯಾಪಾರ? ಬನ್ನಿ ಈ ಕಡೆಗೆ, ಮುಖ ಕಾಣಿಸ್ತಿಲ್ಲ, ನೀವು ಬನ್ನಿ. ಹಾಂ, ಹೆಂಗ್ ನಡೀತಿದೆ ವ್ಯಾಪಾರ? ಚೆನ್ನಾಗಿ ನಡೀತದಮ್ಮ. ಚೆನ್ನಾಗಿ ನಡೀತಿದ್ಯಾ? ಬನ್ನಿ, ಅಜ್ಜಿ ಅಂಗಡಿ. ಸೊ ಇಲ್ಲಿ ನಿಮಗೆಲ್ಲ ತೆಂಗಿನಗರಿ ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ. ಇದೇನಿದು? ಹಾಂ, ಬ್ಯಾಸ್ಕೆಟ್ ನೋಡಿ, ಇದು ಹ್ಯಾಂಡ್ ಮೇಡ್ ಬ್ಯಾಸ್ಕೆಟ್ ಮಾಡಿದ್ದಾರೆ. ಆಮೇಲೆ ನೋಡಿ ಇಲ್ಲಿ ಡೆಕೋರೇಟಿವ್ ಇದಕ್ಕೆ ನೋಡಿ, ಇದು ಚೆನ್ನಾಗಿ ಮಾಡಿದ್ದಾರೆ, ಚಾಪೆ ಥರ ಮಾಡಿದ್ದಾರೆ. ಸೊ ಎಲ್ಲ ತುಂಬ ಚೆನ್ನಾಗಿದೆ. ಇದೇನಿದು? ಗಿಣಿ ಮಾಡಿದ್ದಾರೆ. ಸೊ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವ್ರ ಹತ್ರ ಬಂದು ಶಾಪಿಂಗ್ ಮಾಡಿ. ನಮ್ಮ ಯಂಗ್ ಬಾಯ್ಸ್ಗಳಿಗೆ ನೀವು ಸಪೋರ್ಟನ್ನು ಮಾಡಬೇಕು, ಇಲ್ಲೇ ಬಂದು ಶಾಪಿಂಗ್ ಮಾಡಬೇಕು. ಅಜ್ಜಿ ಅಂಗಡಿ ಅಲ್ವಾ? ಹೆಂಗೆ ಆ ಕಡೆಯಿಂದ ಎಂಟ್ರಿ ಅಂದರೆ ಅಲ್ಲೇನಿದೆ, ಡೈರೆಕ್ಟ್ ಎಂಟ್ರಿನ ಇದು? ಹಾಂ, ಮೇನ್ ಎಂಟ್ರಿ ಎಲ್ಲ ನೀವು ಮೆಟ್ಲು ಹಿಡ್ಕೊಂಡು ಕೆಳಗಡೆಗೆ ಬಂದರೆ ಇಲ್ಲಿದೆ ಅಜ್ಜಿ ಅಂಗಡಿ ಅಂತ. ಯಾರಾದರೂ ಹೇಳ್ತಾರಾ? ಎಲ್ಲರೂ ಹೇಳ್ತಾರಾ? ಇಡೀ ಮಾರ್ಕೆಟ್ ಅಜ್ಜಿ ಅಂಗಡಿ ಯಾವುದಂದ್ರೆ ಎಲ್ಲ ಹೇಳ್ತಾರೆ, ಇಡೀ ಮಾರ್ಕೆಟ್ಗೆ ಗೊತ್ತು. ಓಕೆ, ಅಜ್ಜಿ ಅಂಗಡಿ ತುಂಬಾ ಫೇಮಸ್. ಬನ್ನಿ ಇಲ್ಲಿ, ಇದೇನಿದು? ದಾರ, ದಿಂಡು, ಅದೇ ತಲೆ ಕಟ್ಕೊಂಡು. ಓಕೆ, ಏನಕ್ಕೆ ಅದು ಯೂಸ್ ಮಾಡೋದು? ಡೆಕೋರೇಷನ್ಗೆ, ಮದುವೆಗಳಿಗೆ, ಪೂಜೆಗಳಿಗೆ ಅವೆಲ್ಲ. ಎಲ್ಲಿ ಕಲ್ತ್ರಿ ಇಂಗ್ಲೀಷ್ ನೀವು? ಇಂಗ್ಲೀಷ್ ಎಲ್ಲಿ ಕಲ್ತ್ರಿ? ನಮ್ಮ ಹಳೆ ಕಾಲದಲ್ಲಿ ನಮಗೆ ಯಾರು ಹೇಳ್ಕೊಡೋರು, ನಾವೇ ಕಲ್ತ್ಕೊಂಡ್ರಿ. ಸೂಪರ್, ಸಕ್ಕದಾಗಿ ಅಪ್ಡೇಟ್ ಆಗಿದ್ದೀರಾ. ಚೆನ್ನಾಗಾಗ್ಲಿ ವ್ಯಾಪಾರ. ಬನ್ನಿ ಅಜ್ಜಿ ಅಂಗಡಿ ಅಂತ ನೀವು ಮಾರ್ಕೆಟಲ್ಲಿ ಎಲ್ಲೇ ಕೇಳಿದ್ರು ಹೇಳ್ತಾರೆ. ಅಜ್ಜಿ ಅಂಗಡಿಗೆ ಬಂದು ನೀವು ಇರತ್ತ ಏನೇನು ಬೇಕೆಲ್ಲ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ತಾತ. ಸೊ ಮಗಳು ನಿಮ್ಗೆ ಹೆಲ್ಪ್ ಮಾಡ್ತಾಳೆ ಲಕ್ಷ್ಮಿ ಹಬ್ಬದಲ್ಲಿ? ಮಾಡ್ತಾರೆ. ಮಾಡ್ತಾರೆ. ಏನಾದ್ರು ಹೇಳ್ಬೇಕಲ್ಲ, ನಾನೇ ಹೇಳ್ತೀನಿ ಮೇಡಮ್, ಹೆಲ್ಪ್ ಮಾಡ್ತಾರೆ. ಅವರೇ ಮಾಡ್ಬೇಕಲ್ವಾ ನಮ್ಗೆಲ್ಲನೂ. ಅವರು ಲಕ್ಷ್ಮಿ ತರನೇ. ತಿಂಡಿತಿದ್ದೀರಾ ನೀವು? ಹಂಗೆ ಮಾರ್ಕೆಟಿಗೆ ಬಂದ್ಬಿಟ್ಟಿದ್ದೀರಾ? ಎನರ್ಜಿನೇ ಇಲ್ವಲ್ಲ? ಇಲ್ಲ ಇದೆ ಬಟ್ ನಾನು ಸ್ವಲ್ಪ ನಿಧಾನ ಮಾತಾಡೋದು, ಸ್ಲೋ ಮಾತಾಡೋದು ಅಷ್ಟೇ. ಓಕೆ, ಶಾಪಿಂಗ್ ಸಕ್ಕತ್ತಾಗಿ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಓಕೆ, ಥ್ಯಾಂಕ್ ಯು. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಮೇಡಮ್. ಏನು ತಲೆ ಮೇಲೆ ಹೂವು ಹೊತ್ಕೊಂಡು ಹೋಗ್ತಿದ್ದೀರಾ? ಫುಲ್ ಶಾಪಿಂಗಾ? ಫುಲ್ ಶಾಪಿಂಗ್. ಎಷ್ಟು ದಿನದ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಮೇಡಮ್? ನಾವು ಆಗಲೇ 1 ತಿಂಗಳಿಂದ ಮಾಡ್ತಾ ಇದ್ದೀವಿ. 1 ತಿಂಗಳಿಂದ? ಏನೇನು ಮಾಡ್ಕೊಂಡ್ರಿ 1 ತಿಂಗಳಿಂದ? ಎಲ್ಲ ಮಾಡಬೇಕಲ್ಲ ಒಬ್ಬರೇ. ಏನೇನು ಕೆಲಸ ಮಾಡ್ಕೊಂಡ್ರಿ? ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆ ತೊಳಿಬೇಕು. ಹಬ್ಬ ತುಂಬ ಚೆನ್ನಾಗಾಯ್ತಾ ಇದೆ ಮೇಡಮ್ ಅವರೇ. ಚೆನ್ನಾಗಾಗ್ತಿದ್ಯಾ ಹಬ್ಬ? ಚೆನ್ನಾಗಿ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಹೇಗೆ ನಡೀತಿದೆ ಅಮ್ಮ ವರಮಹಾಲಕ್ಷ್ಮಿ ಹಬ್ಬ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಿದ್ಯಾ? ಶಾಪಿಂಗ್ ಮಾಡ್ತಿದ್ದೀರಾ ಫುಲ್ಲು? ಹ್ಞೂನಮ್ಮ, ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಅಮ್ಮ. ಎಸ್, ಹೇಗೆ ನಡೀತಿದೆ ಶಾಪಿಂಗು? ತುಂಬ ಚೆನ್ನಾಗಿದೆ. ಈ ರಶಲ್ಲಿ ಬಂದು ತಗೊಳ್ಳೋದೇ ಕಷ್ಟ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ ನಾವು ಒಂದು 9:30, 10. 9:30, 10ಗೆ ಬಂದ್ರಿ. ಇನ್ನೂ ಮುಗ್ದಿಲ್ವಾ? ಇನ್ನೂ ಏನೇನು ತಗೋಬೇಕು ನೀವು? ಇನ್ನು ತಗೋಬೇಕು. ಹೂವು ಮೇನ್. ಹೂವು ಮೇನು. ಎಲ್ಲಿ ಚೆನ್ನಾಗಿ ಸಿಗುತ್ತೆ ಹೂವು? ಟೈರ್ ಮಾರ್ಕೆಟ್ನಲ್ಲಿ ಒಳಗಡೆನೇನಾ? ಸೊ ಈಗ ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದೀರಾ, ತರಕಾರಿ ಎಲ್ಲ ತಗೊಂಡಿದ್ದೀರಾ. ಹೇಗೆ ಅನಿಸ್ತಿದೆ ಪ್ರೈಸು? ಪ್ರೈಸಸ್ ಈಗ ತುಂಬ ಜಾಸ್ತಿ ಅನಿಸ್ತಿದೆ. ಹಬ್ಬ ಅಲ್ವಾ, ಪರವಾಗಿಲ್ಲ. ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬನ? ಚಿಕ್ಕ ಹುಡುಗಿಂದ ಮಾಡ್ತಿದ್ದೀವಿ. ಆಗ್ಲಿಗೂ ಈಗ್ಲಿಗೂ ಏನು ಡಿಫ್ರೆನ್ಸ್? ಆಗ ಸಿಂಪಲ್ ಆಗಿ ಮಾಡ್ತಿದ್ರೆ ಈಗ ತುಂಬ ಗ್ರ್ಯಾಂಡ್. ಆದ್ರೆ ಲಕ್ಷ್ಮಿ ಅಷ್ಟು ಹೊಲ್ದಿದ್ದಾಳೆ. ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ಫ್ರೀಡಮ್ ಟಿವಿ ಕಡೆಯಿಂದ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈಸ್ KR ಮಾರ್ಕೆಟ್ಗೆ ಕಲರ್ ಆದಂಥ ಫ್ಲವರ್ಸ್ಗಳು ಲಗ್ಗೆ ಇಟ್ಟಿವೆ, ನೋಡ್ಬೋದು ನೀವು. ಪಿಂಕು, ಪರ್ಪಲ್ಲು, ಆರೆಂಜು, ಮಲ್ಲಿಗೆ ಹೂವು, ಎಲ್ಲ ಥರದ ಹೂವುಗಳು ಇದೆ. ಎಷ್ಟಿದೆ ಪ್ರೈಸು? ಒಂದು ಹಾರ 800, 1500 ಹಂಗಿದೆ. ಸ್ವಲ್ಪ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ತಗೋತೀರಾ? ತಗೊಳ್ಳೇಬೇಕು, ಹಬ್ಬ ಅಲ್ಲ. ಸೊ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬನ? ತುಂಬ ವರ್ಷದಿಂದ, ನಾವು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀವಿ. ಈಗಲೂ ನಾವು ಫಾಲೋ ಮಾಡ್ಕೊತೀವಿ. ಈಗಲೂ ನೀವು ಫಾಲೋ ಮಾಡ್ತಿದ್ದೀರಾ? ಓಕೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
ಅಮ್ಮ ನಮಸ್ತೆ. ಹಾಯ್. ನಮಸ್ಕಾರ ಮೇಡಮ್. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ ಯು, ಸೇಮ್ ಟು ಯು. ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಹಬ್ಬನ? ಸುಮಾರು ಮಾಮೂಲಿ ಈಗ ಮಾಡಾಗಿದೆಯಾ ಮೊದ್ಲಂಗೆ? ಮೊದ್ಲು ಹೆಂಗ್ ಮಾಡ್ತಿದ್ರಿ? ಇನ್ನೂ ಗ್ರ್ಯಾಂಡಾಗಿ ಇರ್ತಾ ಇತ್ತು, ಹೂವಕ್ಕೆ ಆಗ್ತಾ ಇತ್ತು 3,000 4,000. ಈಗ ನೋಡಿ ಅಷ್ಟು ಕೊಟ್ಟರು ಅದು ಬರಲ್ಲ. ಹೂವು ಅಷ್ಟು ಕೊಟ್ಟರು ಬರ್ತಿಲ್ಲ. ಒಂದು 10,000 ಹೂವಾಗೆ ಖರ್ಚು ಮಾಡ್ಬೇಕಾ? ಮಾಡಬೇಕಾಗತ್ತೆ. ಎಷ್ಟು ಗ್ರ್ಯಾಂಡಾಗಿ ಕೂರಿಸ್ತೀರಾ ಲಕ್ಷ್ಮಿನ ಮನೇಲಿ? ಮಾಮೂಲಿ ದೊಡ್ಡದಾಗಿ ಇಡ್ತೀವಿ. ದೊಡ್ಡದಾಗಿ ಇಡ್ತೀರಾ? ಸೊ ಅದನ್ನ ಅನ್ಕೊಂಡೆ ನೀವು ಇಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಹೂವಾಗಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೋದು. ನಮಗೆ ಹೂವನೇ ಜಾಸ್ತಿ ಬೇಕಾಗಿರೋದು ಈಗ ಸದ್ಯಕ್ಕೆ. ಈಗ ಹೆಂಗೆ ಅಂದ್ರೆ ಒಂದು 3,000 ರೂಪಾಯಿ ಆಗುತ್ತೆ ಹೂವಕ್ಕೆ. ಹೂವಕ್ಕೆ 3,000 ರೂಪಾಯಿ ಆಗುತ್ತೆ. ಅಲಂಕಾರ ಎಲ್ಲ ಸೂಪರ್. ಲಕ್ಷ್ಮಿಗೆ ಅಲಂಕಾರ ಜೊತೆಗೆ ನಿಮ್ಮ ಅಲಂಕಾರ ಹೇಗೆ ಮಾಡ್ಕೊತೀರಾ? ನಮ್ದು ನಾರ್ಮಲ್ ಆಗಿರುತ್ತೆ, ಲಕ್ಷ್ಮಿ ಗ್ರ್ಯಾಂಡ್ ಆಗಿರುತ್ತೆ. ಗ್ರ್ಯಾಂಡ್ ಆಗಿರುತ್ತೆ. ನಾರ್ಮಲ್ ಅಂದ್ರೆ ಹೆಂಗೆ? ಸಿಂಪಲ್ ಆಗ ಎಲ್ಲ ಮಾಮೂಲಿ ದೊಡ್ಡದಾಗಿ ಇಟ್ಟಿರ್ತೀವಿ, ಹಿಂದೆಗಡೆ ಎಲ್ಲ ಇದು ಮಾಡಿರ್ತೀವಿ ಡೆಕೋರೇಷನ್. ಲಕ್ಷ್ಮಿಗಲ್ಲ ನಿಮಗೆ? ನಮ್ದು ಕೆಲಸದ ಜೊತೆಗೆ ಅದು ಇರುತ್ತಲ್ವಾ, ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿರ್ತೀವಿ. ಸ್ವಲ್ಪ ಸಿಂಪಲ್ ಆಗಿರ್ತೀರಾ? ಓಕೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ಎಸ್ ಅಮ್ಮ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಸೊ ಹೇಗೆ ನಡೀತಿದೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಿದ್ಯಾ? ಹೇಗೆ ಶಾಪಿಂಗ್ ಮಾಡ್ತಿದ್ದೀರಾ? ಚೆನ್ನಾಗಿ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಾಡ್ತಿದ್ದೀರಾ? ನಾವು ಅದೇ ಟಿವಿಲಿ ನೋಡಿದ್ವಿ, ಇದರಲ್ಲಿ ಗಿಚ್ಚಿಗಿಲಿಗಿಲಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಹೌದಾ? ಅಮ್ಮ ಹೇಗೆ ನಡೀತಿದೆ ಹಬ್ಬ? ವಿಶ್ ಮಾಡ್ಬಿಡಿ ಒಂದು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೀಳ್ಯದೆಲೆ ತುಂಬಾನೇ ಇಂಪಾರ್ಟೆಂಟು. ಹಾಗೆ ಎಲ್ಲ ಪೂಜೆಗೂ ವೀಳ್ಯದೆಲೆ ತುಂಬಾನೇ ಇಂಪಾರ್ಟೆಂಟು. ಪೂಜೆಯಲ್ಲಿ ವೀಳ್ಯದೆಲೆ ಶ್ರೇಷ್ಠ ಸ್ನಾನವನ್ನು ಹೊಂದಿದೆ. ಸೊ ಇವಾಗ ವೀಳ್ಯದೆಲೆ ಮಾರಾಟ ಮಾಡ್ತಿರುವಂಥ ಅಣ್ಣನ ಜೊತೆ ಮಾತಾಡೋಣ, ಹೇಗೆ ನಡೀತಿದೆ ವೀಳ್ಯದೆಲೆ ವ್ಯಾಪಾರ ಅಂತ ಹೇಳಿ. ವ್ಯಾಪಾರ ಏನು ಫುಲ್ ಡಲ್. ಯಾಕೆ ಡಲ್ ಆಗಿದೆ? ನಮ್ಗೆ ವ್ಯಾಪಾರ ಇಲ್ವಲ್ಲ. 200 ರೂಪಾಯಿ ಕಟ್ಟಾಗಿದೆ. ಏನಕ್ಕೆ ಕಟ್ಟಾಯ್ತು? 200 ರೂಪಾಯಿ, 100 ಎಲೆಗೆ 200 ರೂಪಾಯಿ. ಏನು 100 ಎಲೆಗೆ 200 ರೂಪಾಯಿ? 200 ರೂಪಾಯಿ ಒಳ್ಳೆನೇ ಅಲ್ವಾ? ಒಳ್ಳೆ ಬೆಲೆ ಇದೆಯಲ್ಲ. ವ್ಯಾಪಾರ ಇಲ್ಲ, ಜನ ಇಲ್ಲ, ಪಬ್ಲಿಕ್ ಇಲ್ಲ. ನೋಡಿ ಇಲ್ಲೆಲ್ಲ ಪಬ್ಲಿಕ್ ಇಲ್ಲ. ಬನ್ನಿ ಯಾರ್ಯಾರು ವೀಳ್ಯದೆಲೆ ಬೇಕು ಬನ್ನಿ ಅಂತ ಬರಲ್ವಾ? ಬರ್ತಾರೆ ತಾನೆ. ಮತ್ ಮಾಡಿ ವ್ಯಾಪಾರನ ಯಾಕೆ ಹೆದರ್ಕೋತೀರಾ? ಆಯ್ತು ಮೇಡಮ್, ಮಾಡ್ತೀವಿ. ನಾವಿಬ್ರು ನಿಂತ್ಕೊಳ್ಳೋದಾ ವ್ಯಾಪಾರಕ್ಕೆ? ನಿಂತ್ಕೊಂಡು ನೀವೇ ನಿಂತ್ಕೊಂಡು ಮಾಡಿರೋ 1,000 ರೂಪಾಯಿ ಕೊಡ್ತೀವಿ. 1,000 ರೂಪಾಯಿ ಕೊಡ್ತೀವಿ. ಡೈಲಿ ಎಷ್ಟು ಅವರ್ ನಿಂತ್ಕೊಬೇಕು? 2 ಅವರ್ ನಿಂತ್ಕೊಂಡು ಸಾಕು. ನಿಮ್ ನೋಡಿಬಿಟ್ಟು ಅವರೆಲ್ಲ ಬರ್ತಾರೆ, ಜನ ಎಲ್ಲ ನಮ್ಮ ನೋಡಿ ಬರ್ತಾರೆ ಅಂತ. ನೋಡಿ ಅಮ್ಮ ಬಂದಿದ್ದಾರೆ. ಅಮ್ಮ ವೀಳ್ಯದೆಲೆ ಬೇಕಮ್ಮ? ಎಷ್ಟು ಬೇಕಮ್ಮ? ಜಾಸ್ತಿ ಆಯ್ತಾ? ಜಾಸ್ತಿ ಆಯ್ತಂತೆ. ಮತ್ತೆ ನೀವು ಜಾಸ್ತಿ ಯಾಕೆ ಕೇಳ್ತೀರಾ? ಮಹಾಲಕ್ಷ್ಮಿ ಕಮ್ಮಿ ಎಷ್ಟು ಮಾಡ್ಕೊಡ್ತೀರಾ? 180. 180 ಲಾಸ್ಟ್ ಫೈನಲ್. ಅಂದ್ರೆ 250 ರೂಪಾಯಿ ಹೇಳ್ಕೊಳ್ಳಿ. ಇಲ್ಲ, ಬೇಡ. ಎಷ್ಟಾಯ್ತು ಬೆಳಗ್ಗೆಯಿಂದ ವ್ಯಾಪಾರ? ಒಂದು ಆಗಿದೆ ಮೇಡಮ್, ಒಂದು 50,000 ಆಗಿದೆ. 50,000 ಆಗಿದ್ಯಾ? ಮತ್ತೆ ಇನ್ನೂ ಆಗ್ಬೇಕಂತ? 4 ಗಂಟೆಯಿಂದ, ಬೆಳಗ್ಗೆ 4 ಗಂಟೆಯಿಂದ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಒಂದು 3 ಲಕ್ಷ ಮಾಡಿದ್ವಿ. 3 ಲಕ್ಷ ಮಾಡಿದ್ರೆ ಅದ್ರಲ್ಲಿ 50,000 ಆಗಿದೆ. ಇನ್ನು 3 ಲಕ್ಷ ಕವರ್ ಆಗಿಲ್ಲ. ಇನ್ನ ಕವರ್ ಆಗಿಲ್ಲ. ಇನ್ನೂ ಆಗ್ಬೇಕು. ಕವರ್ ಆಗುತ್ತೆ. ಆಗ್ಲಿ ಬಿಡಿ, ಒಳ್ಳೇದಾಗ್ಲಿ. ನಿಮ್ಗೆ ಲಕ್ಷ್ಮಿ ಬರಲಿ, ವೀಳ್ಯದೆಲೆ ವ್ಯಾಪಾರ ಚೆನ್ನಾಗಾಗ್ಲಿ. ಎಸ್ ಇದು ಹಬ್ಬದ ಶುಭಾಶಯ ಹೇಳ್ಬಿಡಿ ಎಲ್ಲರಿಗೂ. ಫ್ರೀಡಮ್ ಟಿವಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.
ಹಬ್ಬ 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 ಎಲ್ಲೆಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂದ ಕೂಡಲೇ ನೆನಪಾಗೋದೆ ಹೆಣ್ಮಕ್ಳು ಲಕ್ಷ್ಮಿನ ಕೂರಿಸಿ ಅದಕ್ಕೆ ಅಲಂಕಾರ ಮಾಡಿ ತಮ್ಮ ಹತ್ರ ಇರುವಂಥ ಒಡವೆ ಎಲ್ಲ ಲಕ್ಷ್ಮಿಗೆ ಹಾಕಿ ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವತ್ತು ವರಮಹಾಲಕ್ಷ್ಮಿ ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. KR ಮಾರ್ಕೆಟ್ನಲ್ಲಿ ನಾವಿದ್ದೀವಿ. ಸೊ ಜನರು ಹೆಂಗೆ ಲಕ್ಷ್ಮಿನ ಕೂರಿಸಿದ್ದಾರೆ, ಅದರಲ್ಲೂ ಹೆಣ್ಮಕ್ಳು ಯಾವೆಲ್ಲ ಒಡವೆ ಹಾಕ್ತಾ ಇದ್ದಾರೆ, ಹಾಗೆ ವ್ಯಾಪಾರಗಳೆಲ್ಲ ಆಗ್ತಾ ಇದೆಯಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಬಂದಿದ್ದೀನಿ. ಸೊ ಯಾರ್ಯಾರು ಏನೇನು ಹೇಳ್ತಾರೆ ನೋಡ್ಕೊಂಡು ಬರೋಣ ಬನ್ನಿ. ಹೇಳಿ ಮೇಡಮ್. ಹೆಸರೇನು ಗೊತ್ತಾಗಿಲ್ಲ. ನಮ್ಮ ಹೆಸರು ಸಿದ್ದಪ್ಪ ರೀ. ಓಕೆ ಸಿದ್ದಪ್ಪ, ಏನು ವ್ಯಾಪಾರ ಮಾಡ್ತಿದ್ದೀರಾ? ನಾವು ಪೈನಾಪಲ್ ವ್ಯಾಪಾರ ಮಾಡ್ತಿದ್ದೀವಿ. ಹೌದಾ? ಹಬ್ಬದ್ದು ವ್ಯಾಪಾರ ಎಲ್ಲ ಹೆಂಗೈತೆ? ಪರವಾಗಿಲ್ಲ ರೀ, ಚೆನ್ನಾಗೈತೆ. ಹ್ಞೂ ರೀ. ಓಕೆ ಎಷ್ಟು ಜನ ಬಂದರು ಬೆಳಗ್ಗೆಯಿಂದ? ಬೆಳಿಗ್ಗೆ ಭಾರಿ ಸುಮಾರು ಜನ ಬಂದಿದ್ದಾರೆ. ಸುಮಾರು ಒಂದು ಕೋಟಿ ಜನ ಬಂದಿರ್ಬೋದು. ಹ್ಞೂ ಚೆನ್ನಾಗಿ ನಡೀತೈತೆ ಮೇಡಮ್. ತುಂಬಾ ಜನ ಹೆಣ್ಮಕ್ಳೆಲ್ಲ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ ಜನ ರೀ, ಹೆಣ್ಮಕ್ಳು ಎಲ್ಲ ಗಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಹಬ್ಬಗಳಲ್ಲಿ ಹಣ್ಣಿನ ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಇಲ್ರಿ, ಅದೇ ಕಡಿಮೆನೆ. ಜೋಡಿ 100 ರೂಪಾಯಿ ಮಾರ್ತಾ ಇದೀವಿ, 50 ರೂಪಾಯಿ ಒಂದು ಪೀಸ್ ರೀ. ಅಂತ ರೇಟ್ ಅದೇ ಮಾಮೂಲೆ ಮೀಡಿಯಮ್ ಆಗಿ. ಇದು ಆಪಲ್ 180 ಇತ್ತು ರೀ. ನೀವು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾವು ಸುಮಾರು ಒಂದು 3 ವರ್ಷ ಆಯ್ತು ನಾನು ಬಂದು. 3 ವರ್ಷ ಆಯ್ತು. 3 ವರ್ಷ ರೀ. ಹ್ಞೂ ರೀ. ಸೊ 3 ವರ್ಷದಲ್ಲಿ ಈ ಸಲ ಏನು ಸ್ಪೆಷಲ್? ಈ ಸಲ ಮಾಮೂಲ ಪ್ರಸಾಲಿಗೆ ಏನಿಲ್ಲ ಮೇಡಮ್, ಅಷ್ಟೇ ಮೇಡಮ್. ಜನ ಮಾಮೂಲಿಯಾಗಿ ಬರ್ತಿದ್ದಾರೆ? ಇಲ್ಲ, ಈ ಸಲ ಜನ ಜಾಸ್ತಿ ಇದೆ ಮೇಡಮ್. ಹೋದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಇದು ಮಳೆ ಬಿತ್ತಲ್ರಿ, ಕಡಿಮೆ ಇದೆ ಸ್ವಲ್ಪ ಜನ. ಈ ಸಲ ಓಕೆ ಚೆನ್ನಾಗಿದೆ ಮೇಡಮ್. ನಿಮ್ಮ ಮನೇಲಿ ಕೂರಿಸ್ತೀರಾ? ಇಲ್ರಿ, ನಮ್ದು ಬಳ್ಳಾರಿ ನಮ್ದು. ಹ್ಞೂ ರೀ. ಓಕೆ, ಒಟ್ರಾಸಿ ಚೆನ್ನಾಗಿ ಓಡ್ತಾ ಇದೆ? ಚೆನ್ನಾಗಿ ಓಡಿಸುತ್ತೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಸರ್, ಈ ವರಮಹಾಲಕ್ಷ್ಮಿ ಹಬ್ಬ ಹೆಂಗ್ ನಡೀತಾ ಇದೆ? ಜನ ಬರ್ತಿದ್ದಾರೆ? ಜನ ಬರ್ತಾರೆ, ಚೆನ್ನಾಗಿ ನಡ್ತಾ ಇದ್ದಾರೆ, ಚೆನ್ನಾಗಿದೆ. ಎಷ್ಟು ಕಾಯಿಗೆ ಒಂದಕ್ಕೆ? 40 ರೂಪಾಯಿ ಇದೆ, 30 ರೂಪಾಯಿ ಇದೆ, 50 ರೂಪಾಯಿ ಇದೆ, ಜೋಡಿ 80. ಈಗಲೂ ಬಿಸ್ನೆಸ್ ಮಾಡ್ತಿದ್ದಾರೆ ಅವರು. ಎಸ್ ಸರ್, ಈ ವರ್ಷ ಸ್ಪೆಷಲ್ ಏನು? ಸ್ಪೆಷಲ್ ಎಲ್ಲನೇ ಸ್ಪೆಷಲ್ ಮೇಡಮ್. ಎಲ್ಲ ಸ್ಪೆಷಲ್ ಇದೆ. ಯಾಕೋ ವ್ಯಾಪಾರ ಮಾಡ್ತಾ ಇದ್ದಾರೆ, ಆಮೇಲೆ ನೋಡೋಣ. ನಮಸ್ತೆ, ನಿಮ್ಮ ಹೆಸರು? ರಾಹುಲ್. ಓಕೆ ರಾಹುಲ್, ಏನು ವ್ಯಾಪಾರ ಮಾಡ್ತಿದ್ದೀರಾ? ಹೂವು ವ್ಯಾಪಾರ ಮಾಡ್ತೀನಿ. ಓಕೆ, ಹಬ್ಬ ಹೆಂಗ್ ನಡೀತಿದೆ? ಕನ್ನಡ ಬರಲ್ಲ. ಕನ್ನಡ ಬರಲ್ವಂತೆ, ಪಾಪ ಕಲಿತಿದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ಕಾರ್ಮಿಕನು. ಓಕೆ ಸರ್, ಏನು ಕಟ್ತಾ ಇದ್ದೀರಾ ಹೂವು? ಮಲ್ಲಿಗೆ ಕಟ್ತಾ ಇದೀವಿ. ಓಕೆ, ಈ ಸಲ ಹಬ್ಬ ಹೇಗಿದೆ? ಪರವಾಗಿಲ್ಲ ಅಕ್ಕ. ಬೆಲೆ ಹೂವು ಬೆಲೆ ಜಾಸ್ತಿ ಇದೆ. ಮಲ್ಲಿಗೆ ಹೂವು ಬೆಲೆ ಎಲ್ಲ 2000 ರೂಪಾಯಿ ಇದೆ ಬೆಲೆ. ಹೂವು ಬೆಲೆ ಎಲ್ಲ ಜಾಸ್ತಿ ಇದೆ. ಹಾರಗಳು ಜಾಸ್ತಿ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ ಅಕ್ಕ. ಈ ಟೈಮಲ್ಲಿ ತಿಂಗಳ ಈ ತಿಂಗಳು ಪರವಾಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದ್ರೆ ಹೆಣ್ಮಕ್ಳು ಹಬ್ಬ ಅಂತಾರೆ. ಎಷ್ಟು ಜನ ಹೆಣ್ಮಕ್ಳು ಬಂದು ಹಾರ ತಗೊಂಡೋದ್ರು? ಮೇಡಮ್, ಜಾಸ್ತಿ ಬರೋದು ಎಲ್ಲ ಹೆಣ್ಮಕ್ಳೇ ಎಲ್ಲ ಬರ್ತಾರೆ. ಗಂಡಸರು ಯಾರು ಬರಲ್ಲ, ಜಾಸ್ತಿ ಇಲ್ಲ. ಅವರೇ ಮಾಡ್ತಾರೆ ಹಬ್ಬ. ಮನೇಲಿ ತೊಂದರೆ ಕೊಟ್ಟರೆ ಗಂಡಸರು ಬರ್ತಾರೆ ಸರ್. ಹೌದಕ್ಕ. ಅಲ್ಲೆಲ್ಲ ತೊಗೊಂಡ್ಬಿಟ್ರೆ ಅವ್ರವ್ರು ಬರ್ತಾರೆ, ಬೈಸ್ಕೊಂಡ್ಬಿಡ್ತಾರೆ ಲೇಡೀಸ್ ಅವ್ರ ಮನೆಯಲ್ಲೇ ಅಷ್ಟೇ. ಓಕೆ, ಸೊ ಹಿಂದಿನ ವರ್ಷದ ಹಬ್ಬಕ್ಕೂ ಈ ವರ್ಷದ ಹಬ್ಬಕ್ಕೂ ಏನು ಡಿಫ್ರೆನ್ಸ್ ಇರು? ಇವಾಗ ಈ ಹೋದ ವರ್ಷ ಬಂದು ಇದು ಮಳೆ ಎಲ್ಲ ಏನಿಲ್ಲ. ಈ ಟೈಮಲ್ಲಿ ಮಳೆ ಬಂದೈತೆ, ಪರವಾಗಿಲ್ಲ ವ್ಯಾಪಾರ, ಒಳಗಡೆ ಪರವಾಗಿಲ್ಲ. ಈ KR ಮಾರ್ಕೆಟ್ ಅಂದ ಕೂಡಲೇ ಓಡಾಡಿ ಕೆಸರೆಲ್ಲ ಬಂದು ಸೇರ್ಕೊಂಡಿರುತ್ತೆ. ಜನಗಳಿಗೆ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ. ಆದರೂ ಬರ್ತಾರೆ. ಹೌದು, ಜಾಸ್ತಿ ಜನ ಬರ್ತಾರೆ, ಪರವಾಗಿಲ್ಲ. ನಿಮ್ಮ ಮನೇಲಿ ಲಕ್ಷ್ಮಿ ಕೂರಿಸ್ತಿದ್ದೀರಾ? ಇಲ್ಲ ಮ್ಯಾಮ್, ಇಲ್ಲ. ನಿಮ್ಮ ಬಿಸ್ನೆಸ್ ಲಕ್ಷ್ಮಿ? ಹೌದು ಮ್ಯಾಮ್. ಓಕೆ, ಲಾಭ ಎಷ್ಟು ತಗೊಂಡು ಹೋಗ್ತೀರಾ ಹೋಗ್ಬೇಕಾದ್ರೆ? ಮ್ಯಾಮ್ ಒಂದು 10,000 15,000 ರೂಪಾಯಿ ಲಾಭ ಬರುತ್ತೆ ಅಷ್ಟೇ ಮೇಡಮ್. ಖುಷಿ ಹಂಗಾದ್ರೆ? ಖುಷಿಯೇ. ಒಳ್ಳೇದಾಗ್ಲಿ ಸರ್. ಈ ಸಲ ಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ಆಗಿರ್ಲಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಯಾ, ಐ ಆಮ್ ಗುಡ್. ಓಕೆ, ಹೆಸರು ಗೊತ್ತಾಗಿಲ್ಲ. ವನಿತಾ ಅಂತ. ಓಕೆ ವನಿತಾ ಅವರೇ, ಏನು ಸ್ಪೆಷಲ್ ಈ ಒಂದು ಲಕ್ಷ್ಮಿ ಹಬ್ಬಕ್ಕೆ? ಶಾಪಿಂಗೇ ಸ್ಪೆಷಲ್. ಏನೇನು ಖರೀದಿ ಮಾಡಿದ್ರಿ? ಫ್ಲವರ್ಸ್, ಸದ್ಯಕ್ಕೆ ಫ್ಲವರ್ಸು, ಫ್ರೂಟ್ಸು, ಸ್ಯಾರಿ ಎಲ್ಲ, ಗೋಲ್ಡು, ಸಿಲ್ವರ್ ಎಲ್ಲನೂ. ಅಂದರೆ ಈಗ ಮನೇಲಿ ಇದ್ರ ಬಗ್ಗೆ ಮಾತಾಡಿ ಅಲ್ಲಿ ದುಡ್ಡು ಖಾಲಿ ಆಯಿತು?
ದುಡ್ಡು ಖಾಲಿ ವರ್ಷಕ್ಕೊಂದ್ಸಲ ಅಲ್ವಾ ಮಾಡಲೇಬೇಕಾಗತ್ತೆ. ಏನು ಸ್ಪೆಷಲ್? ಸ್ಪೆಷಲು ಡಿಫ್ರೆಂಟ್ ಥೀಮು. ವರ್ಷ ನಾವು ಆಲ್ಮೋಸ್ಟ್ ಒಂದು 30 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಈ ಸಲ ಡಿಫ್ರೆಂಟ್ ಥೀಮ್ ಮಾಡ್ತಾ ಇದ್ದೀವಿ. ಯಾವ ಥೀಮ್ ಮಾಡಿ? ಈ ಸಲ ಯಾವುದು ಗ್ರೀನ್ ರೆಡ್ ಆ್ಯಂಡ್ ಗ್ರೀನ್ ಥೀಮ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮನೆ ಲಕ್ಷ್ಮಿ ಎಷ್ಟು ಸ್ಪೆಷಲ್ ಆಗಿರ್ತಲ್ಲ? ಸ್ಪೆಷಲ್ಲು ವರ್ಷನೂ ಸ್ಪೆಷಲ್ ಆಗೇ ಇರುತ್ತೆ, ಡಿಫ್ರೆಂಟು. ಈ ಸಲನೂ ಐ ಥಿಂಕ್ ಐ ಆಮ್ ಟ್ರೈಯಿಂಗ್ ಟು ಡೂ ಬೆಸ್ಟ್. ಸೊ ಹೆಣ್ಮಕ್ಳಿಗೆ ಒಂದು ಇಷ್ಟ ಅಂತಂದರೆ ಅಲಂಕಾರ ಮಾಡಿ 4 ಜನರಿಗೆ ತೋರಿಸ್ಬೇಕು ಲಕ್ಷ್ಮಿನ ಅಂತ ಹೇಳಿ. ತೋರ್ಸೋದು ಬೇಡ, ನಮಗೋಸ್ಕರ ನಾವು ಮಾಡ್ಕೊಳ್ಳೋಣ ಅಂತ ವರ್ಷಕ್ಕೊಂದ್ಸಲ ಬರುತ್ತೆ. ನಾವು ಯಾವಾಗಲೂ ಮಾಡ್ಕೊಳ್ತಾ ಇರ್ತೀವಿ. ಸೊ ಲಕ್ಷ್ಮಿನ ಒಂದು ವರ್ಷಕ್ಕೊಂದ್ಸಲ ಟೈಮ್ ಮಾಡಿಕೊಂಡು ಮಾಡಬೇಕು. ಓಕೆ. ಬೆಳಿಗ್ಗೆ ಎಷ್ಟು ಗಂಟೆ ಎದ್ದೇಳ್ತೀರಾ? ಮಲ್ಗಲ್ಲ ಆ್ಯಕ್ಚುಲಿ, ನೈಟ್ ಫುಲ್ ಮಲ್ಗಲ್ಲ. ಹೌದಾ? ಎಸ್. ಬೆಳಗ್ಗೆ 4:30-5 ಗಂಟೆಗೆಲ್ಲ ಪೂಜೆ ಮಾಡಬೇಕಲ್ಲ, ಸೊ ನೈಟ್ ಫುಲ್ ಏನು ಮಲ್ಗಲ್ಲ. ಸ್ಟ್ರೆಂತ್ ಎಲ್ಲಿರುತ್ತೆ ಮೇಡಮ್? ಸ್ಟ್ರೆಂತ್ ಆ್ಯಕ್ಚುಲಿ ಒನ್ ವೀಕಿಂದ ಮಾಡ್ತಾನೇ ಇದ್ದೀವಿ. 12 o'clock ಮಲ್ಗು, ಬೆಳಗ್ಗೆ 5 o'clock ಎದಳು, ಆ್ಯಂಡ್ ಐ ಆಮ್ ಅ ವರ್ಕಿಂಗ್ ಪ್ರೊಫೆಷ್ನಲ್. ಸೊ ಮತ್ತೆ ಲಾಗಿನ್ ಆಗು, ದೆನ್ ಈವ್ನಿಂಗ್ ಮತ್ತೆ ಅದೇ ಕೆಲಸ. ಗ್ರೇಟ್ ಮ್ಯಾಮ್, ಗ್ರೇಟ್. ಸೊ ಈ ಒಂದು ಹಬ್ಬಕ್ಕೆ ಜನರಿಗೆ ಏನು ಹೇಳ್ತೀರಾ, ವಿಶ್ ಮಾಡ್ತೀರಾ? ಜನರಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ಆದಷ್ಟು ಹುಷಾರಾಗಿ ಸೇಫಾಗಿ ಎಲ್ಲ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಲಿ, ಒಳ್ಳೇದಾಗಲಿ. ಸರ್, ಹೂವೆಲ್ಲ ವ್ಯಾಪಾರ ಹೆಂಗೆ ನಡೀತಿದೆ ಲಕ್ಷ್ಮೀ ಹಬ್ಬಕ್ಕೆ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ರೇಟ್ಗಳೆಲ್ಲ ಜಾಸ್ತಿ, ವ್ಯಾಪಾರ ನಡೀತಾ ಇದೆ ಚೆನ್ನಾಗಿ. ಎಲ್ಲಿಂದ ತರ್ಸೋದು ಸರ್ ಈ ಹೂವೆಲ್ಲ? ಎಲ್ಲ ತಮಿಳ್ನಾಡು ರೈತರು ತಂದು ಕೊಡ್ತಾರೆ ಮೇಡಮ್. ಬೆಳಿಗ್ಗೆ ಎಷ್ಟು ಗಂಟೆ ಲೋಡಿಂಗ್ ಎಲ್ಲ ಆಗುತ್ತೆ? ನೈಟು ಬಂದ್ಬಿಡ್ತಾರೆ, 11:30-12 ಗಂಟೆಗೆ ಬಂದ್ಬಿಡ್ತಾರೆ ಎಲ್ಲ. ಸರ್, ತುಂಬ ಹಾರಗಳೆಲ್ಲ ತುಂಬ ಚೆನ್ನಾಗಿದೆ. ಸೊ ಎಷ್ಟು ಹೊತ್ತು ಬೇಕಾಗುತ್ತೆ ಇದನ್ನ ಮಾಡಲಿಕ್ಕೆ? ಟೈಮ್ ತೊಗೊಳುತ್ತೆ ಮೇಡಮ್, ಡಿಸೈನ್ಗಳು ಮಾಡಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಓಕೆ. ಈ ಒಂದು ಲಕ್ಷ್ಮೀ ಹಬ್ಬ ಎಷ್ಟು ಸ್ಪೆಷಲ್ ಸರ್? ಹೆಣ್ಮಕ್ಳು ತುಂಬ ಜನ ಬರ್ತಿದ್ದಾರಾ, ಹೆಂಗೆ? ಬರ್ತಾ ಇದ್ದಾರೆ. ನೀವೇ ನೋಡಿ ಮೇಡಮ್, ಕಾಲಿಕ್ಕಾಗಿ ಜಾಗ ಇಲ್ಲಿರಲ್ಲ ನೆನ್ನೆಯಿಂದ. ಇವತ್ತು ಇನ್ನೂ ಬರ್ತಾರೆ, ಇವತ್ತು ಇನ್ನೂ ಫುಲ್ ಬರ್ತಾರೆ ಜನರು. ಸೊ ಈ ಒಂದು ಲಕ್ಷ್ಮೀ ಹಬ್ಬ ಎಲ್ರಿಗೂ ಸ್ಪೆಷಲ್ಲು, ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಇನ್ನೂ ಸ್ಪೆಷಲ್ಲು. ಸೊ ಎಷ್ಟು ಜನ ಬಂದರು? ಲೆಕ್ಕ ಮಾಡೋಕ್ಕಾಗಲ್ಲ. ಆಲ್ರೆಡಿ ನೆನ್ನೆ 3 ಜನ ಸತ್ತಿದ್ದಾರೆ ಮೇಡಮ್ ಇಲ್ಲಿ, ಉಸಿರಾಡೋಕ್ಕಾಗ್ದಿರಾ ಹಂಗಿದೆ. ಇವತ್ತೇನಾಗುತ್ತೆ ನೋಡಬೇಕು, ಯಾಕಂದರೆ ನೆನ್ನೆ ಎಲ್ಲ ಮಳೆ ಬಂದಿದೆ, ಫುಲ್ಲು ಗಲೀಜು ಕೊಚ್ಚೆ ಆಗಿದೆ. ಇವತ್ತು ಏನೇನಾಗುತ್ತೆ ನೋಡಬೇಕು. ಸೊ ಯಾವುದೇ ದುರಂತ ನಡೀಬಾರ್ದು, ಅದೇ ನಮ್ಮ ಮನವಿ. ಸೊ ನೀವು ಹೇಳಿ ಸರ್, ಒಂದು ಹಾರಕ್ಕೆ ಎಷ್ಟು? ಯಾವ ಥರ ಮೇಡಮ್? 800 ರೂಪಾಯಿ ಮಾರ್ತೀವಿ ಮೇಡಮ್. 800 ರೂಪಾಯಿ ಮಾರ್ತಾ ಇದ್ದೀರಾ? ಹೌದು. ಎಷ್ಟು ಹೋಗಿದೆ ಸರ್, ಸೇಲ್ ಆಗಿದೆ? ಆಗಿದೆ ಮೇಡಮ್, ಲೆಕ್ಕ ಇಲ್ಲ ಮೇಡಮ್, ಆಗಿದೆ. ಐಟಮ್ ಹಾಕ್ತಾನೆ ಇರ್ತೀವಿ, ಇಲ್ಲ ಅದೆಲ್ಲ ಲೆಕ್ಕ ಈ ಟೈಮಲ್ಲಿ ಲೆಕ್ಕ ಇಟ್ಕೊಳಕ್ಕಾಗಲ್ಲ. ಸೊ ಒಳ್ಳೆ ಲಾಭ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ರಾಜೇಂದ್ರ. ಸ್ವಲ್ಪ ಮುಂದೆ ಬನ್ನಿ ಅಂತ ಹೇಳಿದ್ದೆ ಸರ್ಗೆ. ಸರ್ ನಾನು ಹೂ ಕಟ್ಟಬೇಕು, ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅರ್ಜೆಂಟ್ ಐತಲ್ಲ ಅದಕ್ಕೆ. ಓಕೆ ಸರ್, ಹಬ್ಬ ಹೇಗಿದೆ ಈ ವರ್ಷದ್ದು? ಎಲ್ಲ ಬೆಳಗಿಲ್ ಜಾಸ್ತಿ, ಸಿಕ್ಕಾಪಟ್ಟೆ ಬೆಳಗಿಲ್ ಜಾಸ್ತಿ. ಓಕೆ. ಸೊ ಈ ಹಾರಕ್ಕೆ ಎಷ್ಟು ಸರ್? 3000 ರೂಪಾಯಿ. 3000 ರೂಪಾಯಿ ಹಾರ ತೊಗೊಂಡು ಹೋಗ್ತಾ ಇದ್ದಾರಾ? ಸೇಲ್ ಆಗ್ತಿದ್ಯಾ? ಹಾಂ, ಸೇಲ್ ಆಗ್ತಾ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಸೊ ಹೆಣ್ಮಕ್ಳು ತುಂಬ ಜನ ಬರ್ತಿದ್ದಾರಾ ಹಿಂಗೆ? ಎಲ್ಲರೂ ಬರ್ತಾರೆ, ಮಾರ್ಕೆಟಿಂದ ಎಲ್ಲ ಬರ್ತಾರಲ್ಲ. ಹೆಣ್ಮಕ್ಳೇ ಸ್ಪೆಷಲ್ ಮಾರ್ಕೆಟ್. ಹೌದು, ಇದು ಹೆಣ್ಮಕ್ಳು ಹಬ್ಬನೇ ಇದು. ಸೊ ಅಲ್ಲ, ನಿಮ್ಮ ಮನೇಲಿ ಹೇಗೆ ನಡೀತಾ ಇದೆ? ಪರವಾಗಿಲ್ಲ, ನಾವು ಇದೆಲ್ಲ ಮುಗಿಸ್ಕೊಂಡೇ ಹೋಗ್ಬೇಕು, ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು. ಸೊ ಇಲ್ಲಿ ನಿನ್ನೆ 3 ಜನ ಸತ್ತೋದ್ರು ಅಂತ ಕೇಳ್ಪಟ್ಟೆ, ಉಸಿರಾಡಕ್ಕಾಗ್ತದೆ. ಹೌದೌದು, ತುಂಬ ಜಾಸ್ತಿ ಪಬ್ಲಿಕ್ ಜಾಸ್ತಿ ಬಂದ್ಬಿಟ್ಟವ್ರೆ ಇವತ್ತು. ವಿಶ್ ಮಾಡಿಬಿಡಿ. ಶುಭಾಶಯಗಳು. ಶುಭಾಶಯಗಳು. ನೀವು ಕೇಳಂಗಿಲ್ಲ, ಅವ್ರು ಹೇಳಂಗಿಲ್ಲ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಈ ಒಂದು ಹಾರಕ್ಕೆ ಎಷ್ಟು ಸರ್? 500 ರೂಪಾಯಿ ಮೇಡಮ್. 500 ರೂಪಾಯಿ ಒಂದು ಹಾರ. ಮುಂದಾರ. ಸೊ ಯಾವಾಗಿಂದ ಲೋಡಿಂಗ್ ಎಲ್ಲ ಶುರು ಆಗುತ್ತೆ? 3 ಗಂಟೆಯಿಂದ ಆಗುತ್ತೆ ಮೇಡಮ್. 3 ಗಂಟೆಯಿಂದ ರಾತ್ರಿ. ಓಕೆ, ರಾತ್ರಿ 3 ಗಂಟೆಯಿಂದ ಲೋಡಿಂಗ್. ಹೌದು. ಓಕೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಏನು ಸ್ಪೆಷಲ್ ಅಂದರೆ ಅದೇ ಮೇಡಮ್, ಬೆಲೆಗಳು ಜಾಸ್ತಿ ಇದೆ, ಚೆನ್ನಾಗಿದೆ ವ್ಯಾಪಾರ. ಬೆಲೆಗಳು ಕಮ್ಮಿ ಇದ್ರೆ ಸ್ವಲ್ಪ ಚೆನ್ನಾಗಿರೋದು. ಚೆನ್ನಾಗಿರ್ತಿತ್ತು, ಇನ್ನೂ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಹೋಯ್ತಿದ್ರು. ಓಕೆ. ಹೆಣ್ಮಕ್ಳು ಎಷ್ಟು ಜನ ಬಂದರು? ಹೆಣ್ಮಕ್ಳು ಲೆಕ್ಕನೇ ಮಾಡೋಕ್ಕಾಯ್ತಾ ಇಲ್ಲ, ಲಕ್ಷಾಂತರ ಜನ ಬಂದಿರ್ತಾರೆ. ಸೊ ಈ ಒಂದು ಹೂವಿನ ಹಾರಕ್ಕೆ ಏನು ಸ್ಪೆಷಲ್ ಇದು? ಮಲ್ಲಿಗೆನೇ ಸ್ಪೆಷಲ್ ಮೇಡಮ್, ಈ ಹಬ್ಬಕ್ಕೆ ಮಾತ್ರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಮಲ್ಲಿಗೆನೇ, ಮತ್ತೆ ಲೋಟಸ್ ತಾವರೆ ಹಾಕಿದ್ವಲ್ಲ, ಕಮಲದ ಹೂವಲ್ಲ. ನೀವು ಚಿಕ್ಕವರಿದ್ದಾಗ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ? ಚಿಕ್ಕವರಿದ್ದಾಗ ಅದು ಆಟ ಆಡ್ತಾ ಇದೀವಿ, ಎಲ್ಲ ಒಂಥರ ಖುಷಿಯಾಗಿತ್ತು. ಚಕ್ಲಿ ತಿಂತಿದ್ರಿ ಅಂತ ಹೇಳಿ. ಚಕ್ಲಿ ತಿಂತಾ ಇದೀವಿ. ಆ ದಿನನೇ ಚಂದ ಅಲ್ಲ? ಹೌದು ಮೇಡಮ್. ಓಕೆ. ನಿಮ್ಮ ಮನೆಗೆ ಕೂರಿಸ್ತಾ ಇದ್ದೀರಾ ಲಕ್ಷ್ಮಿನ? ಕೂಡ್ಸಾ ಇದೀವಿ ಮೇಡಮ್. ಕೂರಿಸ್ತಾ ಇದ್ದೀರಾ? ಎಲ್ಲ ಹೆಂಡತಿನ ನೋಡ್ಕೊಳ್ತಾರೆ? ಹೌದು ಮೇಡಮ್. ನೀವೇನಕ್ಕೂ ಹೋಗಲ್ಲ? ನಾವು ಅದೇ ಹೋಯ್ತೀವಿ.
ನನ್ನ ಕಡೆಯಿಂದ ಒಂದು ಹಾರ ತಗ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀರಾ ಅಷ್ಟೇ ಅಮ್ಮ. ಆಯ್ತು ಸರ್. ಜನರಿಗೆ ಏನು ಹೇಳ್ತೀರಾ? ಶುಭಾಶಯ ಹೇಳ್ಬಿಡಿ. ಶುಭಾಶಯಗಳು. ಹೇಳಿ ಪೂರ್ತಿಯಾಗಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸೇಮ್ ಟು ಯು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೆಸರು ಗೊತ್ತಾಗಿಲ್ಲ. ಸರಸ್ವತಿ ಅಂತ. ಓಕೆ, ಈ ಕಡೆ ಬಂದ್ಬಿಡಿ. ಓಕೆ, ಹಬ್ಬ ಸ್ಪೆಷಲ್ ಆಗಿದೆಯಾ? ಹಿಂಗೆ ಮನೇಲಿ ಲಕ್ಷ್ಮಿ ಕೂರಿಸಿದ್ದೀರಾ? ಲಕ್ಷ್ಮಿ ಏನೋ ಕೂರ್ಸಿದ್ವಿ, ಇಲ್ಲಿ ಬಂದಂತೂ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇ ನಾವು ಕಾಸನ್ನ. ಹೌದಾ? ಲಕ್ಷ್ಮಿ ಒಲಿಲಿ ಅಂತ ಬರ್ತೀವಿ, ಆದರೆ ಇಲ್ಲೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ರೇಟ್ ಜಾಸ್ತಿನಾ? ತುಂಬ ರೇಟ್ ಜಾಸ್ತಿ ಹಬ್ಬ ಅಂದ್ರೆ ಹಾಗೆ ಅಲ್ವಾ? ಹಾಗೇನೆ, ಆದರೆ ಇಷ್ಟೊಂದು ರೇಟಾ? ನಿಮ್ಮನೆ ಲಕ್ಷ್ಮಿ ಎಷ್ಟು ಸ್ಪೆಷಲ್? ನಿಮ್ಮನೆ ಲಕ್ಷ್ಮಿ ಎಷ್ಟು ಸ್ಪೆಷಲ್ ಆಗಿದ್ದಾರೆ? ನಮಗೆ ತುಂಬಾನೇ ಸ್ಪೆಷಲ್ ಆಗಿದೆ. ಹೌದು. ಓಕೆ, ಲಕ್ಷ್ಮಿ ಮುಖ ಅಲ್ಲ ಯಾವಾಗ ತಗೊಂಡೋದ್ರಿ? ನಾವು ಆಲ್ರೆಡಿ ತಗೊಂಡಿದ್ದೀವಿ, ವರ್ಷ ಬೆಳ್ಳಿ ಮುಕ್ಕೂಡನೇ ತಗೊಂಡಿದ್ದೀವಿ. ಹೇಗೆ ಕೂರಿಸ್ತೀರಾ ಲಕ್ಷ್ಮಿನ? ಮೊದಲು ಏನು ಮಾಡ್ತೀರಾ? ಹೇಗೆ ಮಾಡ್ತೀವಿ ಅದಕ್ಕೆ ತಕ್ಕವ್ರು, ಅದು ಹಬ್ಬ ಅಂತ ನಾವು ಮಾಡಲ್ಲ, ಅದು ಒಂದು ವ್ರತ ಅಂತ ಮಾಡ್ತೀವಿ. ವ್ರತ ಮಾಡ್ತಿದ್ದೀರಾ? ಹೌದು. ಓಕೆ, ಯಾವಾಗ ಕಂಪ್ಲೀಟ್ ಆಗುತ್ತೆ ಅದು? ಯಾಕಂದರೆ ವರಮಹಾಲಕ್ಷ್ಮಿ ಅನ್ನೋದು ಹಬ್ಬ ಅಲ್ಲ, ಅದೊಂದು ವ್ರತ. ಅದಕ್ಕೆ ಯಾವ ಥರ ಸ್ವಲ್ಪ ಹೇಳ್ತೀರಾ? ಏನಿಲ್ಲ, ಕಳಸಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಅದಕ್ಕೆ ತುಂಬಿಸಿ ಲಕ್ಷ್ಮಿಗೆ ಸಂಕಲ್ಪ ಮಾಡಿಕೊಂಡು, ಲಕ್ಷ್ಮಿಗೆ ನಾವು ಸಂಕಲ್ಪ ಮಾಡ್ಕೊಂಡು ಕೂರಿಸ್ಕೊಳ್ಳೋದೇ ನಮಗೊಂದು ಸ್ಪೆಷಲ್. ಸೊ ಎಷ್ಟು ದಿನದವರೆಗೆ ಇರುತ್ತೆ ಇದು? ಈ ಹಬ್ಬ ಈ ಶ್ರಾವಣ ತಿಂಗಳ ಗಂಟಲು ಇರುತ್ತೆ. ತಿಂಗಳ ಗಂಟೆ ಇರುತ್ತೆ. ಸೊ ನೀವು ಹೇಳಿ, ಹಿಂದಿನ ವರ್ಷ ಹೇಗೆ ಕೂರಿಸಿದ್ರಿ? ಹಿಂದಿನ ವರ್ಷ ನಾವು ಕೂರ್ಸೋಕ್ಕಾಗಲಿಲ್ಲ, ಸ್ವಲ್ಪ ನಮ್ಮದು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಕೂರ್ಸೋಗಿರಲಿಲ್ಲ. ಓಕೆ, ಸರಿ ಆಯಿತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸ್ವಲ್ಪ ಜನ ಜಾಸ್ತಿ ಇರೋ ಕಾರಣಕ್ಕಾಗಿ ನಾನು ಕಾಣಿಸಲ್ಲ, ಅವರು ಕಾಣಿಸಲ್ಲ. ನಮಸ್ತೆ ಸರ್. ಏನು ಹೇಳಿ? ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಸೂರ್ಯ ಅಂದ್ಬಿಟ್ಟು. ಓಕೆ, ಯಾವ್ಯಾವ ಥರದ್ದು ಹೂವಿದೆ ಇಲ್ಲಿ? ಉದ್ರಾಚ ಐತೆ, ಸಾಮಂತಿ ಐತೆ, ವೈಟ್ ಸಾಮಂತಿ ಐತೆ, ಚೆಂಡು ಹೂವು ಐತೆ, ಆಮೇಲೆ ಪರ್ಪಲ್ ಇದು ಸಾಮಂತಿ ಐತೆ. ಏನು ಸ್ಪೆಷಲ್ ಹಬ್ಬಕ್ಕೆ? ಹಬ್ಬಕ್ಕೆ ಜನರು ಹೆಂಗೆ ಬೇಕೋ ಅವರು ಮೆಚ್ಚುಗೆ. ಇವಾಗ ಯಾರಿಗೆ ಏನು ಹಿಡಿಸ್ತದೋ ಅದನ್ನೇ ಮಾಡಬೇಕಲ್ಲ. ಜನ ಬರ್ತಾವ್ರಾ? ಹಾಂ. ಹೆಂಗೈತೆ ಕ್ರೌಡು? ಸ್ವಲ್ಪ ಜಾಸ್ತಿ ಇದ್ದಾರೆ ಜನ, ಇವಾಗ ಕಡಿಮೆ ಐತೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಜಾಸ್ತಿ ಬರ್ಬೋದು. ಹಾಂ. ಸೊ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಜನ ಜಾಸ್ತಿನಾ ಹೆಂಗೆ? ಇವತ್ತು ಜನ ಜಾಸ್ತಿ ಬರಬೇಕು. ನೆನ್ನೆ ಸ್ವಲ್ಪ ಜಾಸ್ತಿ ಇತ್ತು, ಇವತ್ತು ಜಾಸ್ತಿ. ಅದಕ್ಕಿಂತ ಹೂವದು ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು, ಹೌದಾ? 2,000 ರೂಪಾಯಿ ಇವತ್ತು ಮಲ್ಲಿಗೆ. ಮಲ್ಲಿಗೆ ಇವತ್ತು 2,000 ರೂಪಾಯಿ. ನಿಮ್ಮ ಮನೇಲಿ ಹಾಕ್ತೀರಾ? ಲಕ್ಷ್ಮಿ ಕೂರಿಸ್ತೀರಾ ನಿಮ್ಮ ಮನೇಲಿ? ಮಾಡಬೇಕು ಮೇಡಮ್, ಮಾಡಬೇಕು. ಜನರಿಗೆ ಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳ್ಬಿಡಿ. ಲಕ್ಷ್ಮಿ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ. ಬನ್ನಿ, ಹೂಗಳ ಸೌಂದರ್ಯವನ್ನ ಸವಿಯೋಣ. ಹೆಂಗಿದ್ದೀರಾ? ಏನು ವ್ಯಾಪಾರ? 1,000 ರೂಪಾಯಿ 800 ರೂಪಾಯಿ ಕೇಳಿ ತೊಗೊಂಡು ಏನು ಮಾಡೋದು ಹೇಳಿ? ಹಬ್ಬ ಹೆಂಗ್ ನಡೀತಾ ಇದೆ? ಏನೋ ಸುಮಾರು ನಡೀತದೆ ಹಬ್ಬ. 200 ರೂಪಾಯಿ ತಗೋದೇ ಇಲ್ಲ ಅವರು. ವ್ಯಾಪಾರ ಕಾಸು ಜಾಸ್ತಿ ಇದೆ, 300 ರೂಪಾಯಿ ಓಡೋಯ್ತಾರೆ. ಹಿಂದಿನ ವರ್ಷ ಹೆಂಗಿತ್ತು ಲಕ್ಷ್ಮಿ ಹಬ್ಬ? ಅವಾಗ ಸ್ವಲ್ಪ ಜೋರಿತ್ತು, ಪರವಾಗಿಲ್ಲ, ಲಕ್ಷ್ಮಿ ಹಬ್ಬ ಜೋರಿತ್ತು. ಇವಾಗೆಲ್ಲ ಐಟಮ್ ಜಾಸ್ತಿ. ಈಗ ಹೂವು ಜಾಸ್ತಿ ಆಗಿದೆ ರೇಟ್ ಅಂತ ಹೇಳ್ತಿದ್ದಾರೆ, ಏನು ಹೌದಾ? ಹೌದು ಮೇಡಮ್, 1,000 ರೂಪಾಯಿ ಕೆಜಿ, 1,000 ರೂಪಾಯಿ 800 ರೂಪಾಯಿ ಕೆಜಿ. ನಮಗೆ ಅಷ್ಟು 300 ರೂಪಾಯಿ ಬೀಳುತ್ತೆ. ಪಾಪ ಅವ್ರು ಹಂಗೆ ಹೇಳಿದೆ, 200 ರೂಪಾಯಿ ಕೊಟ್ಟರೆ ಅವ್ರಿಗೂ ಬೇಜಾರು. ಅಷ್ಟೇ, 200 ರೂಪಾಯಿ 250 ರೂಪಾಯಿ. ಚೆಂಡು ಹೂವು 150 ರೂಪಾಯಿ ಕೆಜಿ. ಎಷ್ಟು ಅವರ್ ಡ್ಯೂಟಿ ಮಾಡ್ತೀರಾ ನಾವು? 12 ಅವರ್. 12 ಅವರ್ ಡ್ಯೂಟಿ ಮಾಡ್ತೀರಾ? ಹಾಂ. ಓಕೆ, ಲಾಭ ಇದೆಯಾ? ಇದೆ, ಇಲ್ದಿರ ಮಾಡ್ತೀವ, ಮಾಡಬೇಕು. ಓಕೆ, ಸರಿ ಆಯ್ತು. ನಿಮ್ಮ ಮನೇಲಿ ಲಕ್ಷ್ಮಿ ಹಬ್ಬ ಮಾಡಲ್ವಾ? ಮಾಡ್ತಾರೆ, ಮಾಡಿ ಯಾರು ಮಾಡ್ತಾರೆ, ನಾವು ಮಾಡಿಲ್ಲ. ಮಾಡಲ್ಲ, ಹಬ್ಬ ಆದ್ಮೇಲೆ ಇಲ್ಲೇ ಆಗ್ಬೋದು. ಹೌದು ಹೌದು ಸರಿ. ಓಕೆ, ಸೊ ಮಾತಾಡ್ಬಿಡಿ. ಓಕೆ ಮ್ಯಾಮ್, ಲಕ್ಷ್ಮಿ ಹಬ್ಬ ಹೆಂಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ಲಕ್ಷ್ಮಿ ಕೂರಿಸಿದ್ದೀರಾ? ಕೂಡಿಸ್ಬೇಕಿನ್ನ. ಕೂಡಿಸ್ಬೇಕು ಇನ್ನ. ಸೊ ಏನು ವ್ರತ ಇರುತ್ತೆ ಅದು? ವರಮಹಾಲಕ್ಷ್ಮಿ ವ್ರತ. ಹಾಂ, ಯಾವ ಥರ ಇರುತ್ತೆ? ಲಕ್ಷ್ಮಿ ಪೂಜೆ ಮಾಡೋದು. ಎಷ್ಟು ದಿನ ಮಾಡ್ತೀರಾ? ಒಂದೇ ದಿನ. ಈ ಸಲ ನಿಮ್ಮ ವರಮಹಾಲಕ್ಷ್ಮಿ ಎಷ್ಟು ಸ್ಪೆಷಲ್? ಮಾಮೂಲಿ ಎಲ್ಲ ಯಾವಾಗಲೂ ವರ್ಷ ಹೆಂಗೆ ಮಾಡ್ತೀವೋ ಹಂಗೇನೆ. ಡಿಫ್ರೆಂಟ್ ಆಗೇನು? ಓಕೆ, ನನಗೆ ಟೈಮ್. ಊರಿಗೆ ಹೋಗ್ತಿದ್ದೀರಾ? ಇಲ್ಲ, ನಮ್ಮ ಮನೆಯಲ್ಲೇ ಮಾಡ್ತಿದ್ದೀರಾ? ಓಕೆ ಮೇಡಮ್, ಸ್ವಲ್ಪ ಬ್ಯುಸಿ ಇದ್ದಾರೆ, ಆಮೇಲೆ ನೋಡೋಣ. ಆಗ ನಮಸ್ತೆ. ವ್ಯಾಪಾರ ಮಾಡಬೇಕು. ಓ, ವ್ಯಾಪಾರ ಮಾಡ್ತಾರಂತೆ, ಸೊ ತಗೊಳ್ಬಾರ್ದಂತೆ. ರೆಡಿ, ಸಾಕು. ನಮಸ್ತೆ. ನಮಸ್ಕಾರ. ಹೆಸರು ಗೊತ್ತಾಗಿಲ್ಲ. ಇಸ್ಮಾಯಿಲ್ ನಮ್ಮ ಹೆಸರು. ಹೌದು. ಹೆಂಗ್ ನಡೀತಾ ಇದೆ? ಎಲ್ಲ ಹೆಂಗ್ ಬರ್ತಿದ್ದಾರೆ? ಜನ ಬರೋಕ್ಕೆ ಜಾಗಗಳಿಲ್ಲ, ತುಂಬ ಕಷ್ಟ ಇದೆ. ಮಳೆ ಬೇರೆ, ವ್ಯಾಪಾರಗಳಿಲ್ಲ, ರೇಟ್ಗಳು ಬೇರೆ ಜಾಸ್ತಿ ಇಲ್ಲ, ಏನು ವ್ಯಾಪಾರಗಳು ಏನಿಲ್ಲ. ಜನ ಬರೋಕ್ಕೆ ತುಂಬ ಕಷ್ಟ ಇದೆ. ಹಬ್ಬ ಅಂದ್ಕೂಡಲೇ ಅಂಗಡಿಗಳಿಗೆಲ್ಲ ಜನ ಬರೋದು ಜಾಸ್ತಿ ಆಗುತ್ತೆ, ಖರೀದಿ ಮಾಡೋದು ಜಾಸ್ತಿ ಆಗುತ್ತೆ. ಈ ರೇಟ್ ಬೇರೆ ಜಾಸ್ತಿ. ಜನ ಬರೋಕ್ಕೆ ಜಾಗಗಳಿಲ್ಲ ಮೈನ್. ಅದು ಏನು ಮಾಡ್ತಾರೆ, ಗಿರಾಕಿಗಳು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಬರೋಕ್ಕೆ ಜಾಗಗಳಿಲ್ಲ ಇಲ್ಲಿ. ಅಲ್ಲಲ್ಲಿ ಅಡ್ಡ ಬಡ್ಡಗಳು ಹಾಕೊಂಡು ಬಿಡ್ತಾರೆ. ಅದು ಜನ ಬರೋಕ್ಕೆ ಜಾಗ ಬೇಜಾರು ಮಾಡ್ಕೊಂಡಿರ್ತಾರೆ ಪಬ್ಲಿಕ್.
ಕಂಟ್ರೋಲ್ ಹಿಂದಿನ ವರ್ಷ ಚೆನ್ನಾಗಿತ್ತಾ ಜನ ಬರ್ತಾ ಇದ್ದಾರೆ ಈ ವರ್ಷ ಜನ ಬರ್ತಾ ಇದ್ದಾರಾ ಯಾವುದು ಈ ವರ್ಷ ಬರ್ತಾ ಬರ್ತಾ ಕಮ್ಮಿನೇ ಆಗುತ್ತೆ ಕಮ್ಮಿನೇ ಆಗ್ತಾ ಇದೆ ಈಗ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಲಕ್ಷ್ಮಿ ಹೌದು ಬಿಸ್ನೆಸ್ಗಳೆಲ್ಲ ತುಂಬ ಕಮ್ಮಿ ಇದೆ ಸೊ ಆ ಒಂದು ಕಾರಣಕ್ಕೆ ಸೊ ಮಾರ್ಕೆಟ್ ಅಲ್ಲಿ ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ನಮ್ಮ ಅಂಗಡಿ ಇದೇನೆ ಹೇಳಿ ಅಡ್ರೆಸ್ ಹೇಳಿ ಇದೇ ಅಂಗಡಿನೇ ನಮ್ಮ ಅಂಗಡಿ ಮಾರ್ಕೆಟ್ ಅಲ್ಲಿ ಎಂಟ್ರಿ ಹೌದು ಇದೆ ಹಂಗೆ ಸರಿ ಸರ್ ರಾಜ್ಯದ ಜನತೆಗೆ ಹಬ್ಬದ ಶುಭಾಶಯ ಹೇಳ್ಬಿಡಿ ಹೌದು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ವರಮಹಾಲಕ್ಷ್ಮಿ ಶುಭಗಳು ಮೇಡಮ್ ಸರ್ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ನಡೀತಾ ಇದೆ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಮ್ಯಾಮ್ ನೀವು ಹೇಳಿ ಗೊತ್ತಿದ್ದಷ್ಟು ಕನ್ನಡದಲ್ಲಿ ಮಾತಾಡಿ ನಾಚ್ಕೊಂತವ್ರೆ ಸರ್ನ ಕೇಳ್ಬಿಡೋಣ ಸರ್ ಏನು ಸ್ಪೆಷಲ್ ಸ್ಪೆಷಲ್ ಅಂದರೆ ವರ್ಷ ವರ್ಷ ಮಾಡ್ತೀವಿ. ಅದು ಮಾಡೋದ್ರಿಂದ ನಮಗೆ ಮನೆಯಲ್ಲಿ ತುಂಬ ಶ್ರೇಷ್ಠ ಆಗ್ತೈತೆ ಮತ್ತು ಕಾಸು ಹಣಗಳು ಮತ್ತು ಕೆಲಸಕ್ಕೆ ಆರೋಗ್ಯ ತೊಂದರೆ ಏನಿರಲ್ಲ. ಹಂಗಾಗಿ ನಾವು ವರ್ಷ ವರ್ಷ ಮಾಡ್ತಾ ಇದ್ದೀವಿ. ವ್ರತ ಅಂತ ಮಾಡ್ತಾರೆ ನಿಮ್ಮ ಮನೆ ಮಾಡ್ತೀವಿ. ವ್ರತ ಮಾಡ್ತಾರೆ. ಯಾವಾಗ ಎಂಡ್ ಮಾಡ್ತಾರೆ ಅವರು 9 ದಿವಸಕ್ಕೂ ಮಾಡ್ತಾರೆ. ಫಸ್ಟ್ ಟೈಮ್ 9 ದಿವಸ ಮಾಡಿದ್ದು, 2ನೇ ವರ್ಷದಿಂದ 5 ದಿವಸಕ್ಕೆ ಮಾಡ್ತಾ ಇದ್ದು. ಹೌದು. ಸೊ ಹಾಗಾದ್ರೆ ಈಗ ಹಿಂದಿನ ವರ್ಷ ಹೇಗೆ ನಡೆದಿತ್ತು? ಹಿಂದಿನ ವರ್ಷ 5 ದಿವಸ ಮಾಡಿದ್ದು. 5 ದಿವಸ ಮಾಡಿದ್ದು. ಒಂದೊಂದು ದಿವಸಕ್ಕೂ ಸಪ್ರೇಟಾಗಿ ಪ್ರಸಾದಗಳು ಮಾಡಿ ಎಲ್ಲ ಮಾಡಿ ಪೂಜೆಗಳು ಮಾಡ್ತೀವಿ. ಎಲ್ಲ ಹೆಂಗಸರನ್ನೆಲ್ಲ ಕರೆದು ಕುಂಕುಮ ನಮ್ಮ ಕೈಲಾದಷ್ಟು ಬ್ಲೌಸ್ ಪೀಸ್ ಆದರೆ ಬ್ಲೌಸ್ ಪೀಸ್ ಕೊಡೋದು, ಇಲ್ಲಾಂದ್ರೆ ಬರೀ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಊಟ ಹಾಕಿ ಕಳಿಸ್ತೀವಿ. ಆ ಥರ ಖುಷಿ ಆಗುತ್ತೆ. ಹೌದು, ಖುಷಿ. ರಾಜ್ಯದ ಜನತೆಗೆ ಹಬ್ಬದ ಶುಭಾಶಯ ಹೇಳ್ಬಿಡಿ. ಥ್ಯಾಂಕ್ ಯು ಮೇಡಮ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಸೇಮ್ ಟು ಯು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ಖುಷಿ. ಓಕೆ, ಖುಷಿ ಅವರೇ ಖುಷಿಯಾಗಿ ಹಬ್ಬ ಮಾಡ್ತಿದ್ದೀರಾ? ಹೌದು. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲ್ ನಿಮಗೆ? ನಂಗೆ ಇದು ತುಂಬ ಸ್ಪೆಷಲ್. ಹೇಗೆ? ಯಾಕೆ ಅಂದರೆ ನಂಗೆ ಅದು ಒಂದು ಥರ ಹೆಣ್ಮಕ್ಳಿಗೆ ಯಾವಾಗಲೂ ಇದು ಸ್ಪೆಷಲ್ ಅಲ್ವಾ. ಹೆಣ್ಮಕ್ಳಿಗೆ ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಬರಲ್ವಲ್ಲ. ಎಲ್ಲ ಹಬ್ಬನೂ ಮಾಡೋಕ್ಕಾಗುತ್ತಾ? ಇದೇ ತಾನೇ ಗ್ರಾಟಾಗಿ ಮಾಡಬೇಕಾಗಿರೋದು, ಅದಕ್ಕೆ ಮಾಡ್ತಿದ್ದೀವಿ. ಓಕೆ, ನಾನ್ ವೆಜ್ ತಿನ್ನಂಗಿಲ್ಲ? ನಾನು ನಾನ್ ವೆಜ್ ತಿನ್ನಲ್ಲ. ಓಕೆ, ಬೇಸಿಕ್ಲಿ ಅವ್ರು ತಿನ್ನಲ್ಲ? ಬೇಸಿಕ್ಲಿ ತಿನ್ನಲ್ಲ. ಓಕೆ, ಸೊ ಹಿಂದಿನ ವರ್ಷ ಹೇಗೆ ಮಾಡಿದ್ರಿ? ಹೇಗಿತ್ತು ಲಕ್ಷ್ಮಿ? ಅವಾಗೂ ಗ್ರ್ಯಾಂಡಾಗೆ ಮಾಡಿದ್ದೆ. ಇವಾಗ 16 ವರ್ಷದಿಂದನೂ ನಾನು ಗ್ರ್ಯಾಂಡಾಗೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಲಾಸ್ ಆಗಿದ್ದೆ. ಅದಾದ್ಮೇಲೆ ಪೂಜೆ ಮಾಡಿದ್ಮೇಲೆ ನಾನು ಗ್ರ್ಯಾಂಡಾಗಿ ಆದೆ. ತಕ್ಕ ಮಟ್ಟಿಗೆ ದೇವ್ರು ಇಟ್ಟಿದ್ದಾನೆ, ಪರವಾಗಿಲ್ಲ. ಸೊ ನಾನು ಮಾಡ್ತೀನಿ. ಓಕೆ, ಸೊ ಒಂದೊಂದು ದಿನಕ್ಕೆ ಒಂದೊಂದು ವೆರೈಟಿ ಅಡುಗೆ ಮಾಡಬೇಕು. ಸೊ ಯಾವಾಗ? ನಾಳೆ ಏನು ವೆರೈಟಿ? ನಾಳೆ ಫಸ್ಟ್ ಏಟ್ಗೆ ಅಲ್ವಾ ಪುಳಿಯೋಗರೆ. ಸೆಕೆಂಡು ಏನಾದರೂ ಪಲಾವು, ಇಲ್ಲಾಂದರೆ ಪೊಂಗಲ್ಲು. ಪೊಂಗಲೇ ಇಂಪಾರ್ಟೆಂಟು. ಸೊ 2ನೇ ದಿನಕ್ಕೆ ಪೊಂಗಲು. 3ನೇ ದಿನ ಲಕ್ಷ್ಮಿ ಕಳಸ ಕದಲಿಸ್ಬೇಕಾದ್ರೆ ಸೊ ಒಂದು 10 ಜನಕ್ಕೆ ಊಟ ಹಾಕಿ ಗ್ರ್ಯಾಂಡಾಗಿ ಒಬ್ಬಟ್ಟು ಊಟ ಮಾಡ್ತೀವಿ. ಓಕೆ, ಎಷ್ಟು ಜನನ ಕರೀತೀರಾ? ನನ್ನ ಮನಸ್ಸಿಗೆ ಎಷ್ಟು ತೃಪ್ತಿ ಅನ್ಸುತ್ತೋ ಅಷ್ಟು ಜನನೂ ಕರಿತೀನಿ. ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕರಿತೀನಿ. ದೇವ್ರು ಯಾರ್ಯಾರನ್ನ ಕರೆಸ್ಬೇಕು ಅನ್ನೋ ಮನಸ್ಸಲ್ಲಿ ಇರುತ್ತೋ ಅವ್ರನ್ನೆಲ್ಲರನ್ನೂ ಕರಿತೀನಿ. ಸ್ಪೆಷಲಿಸ್ಟಿ ನನ್ನ ಫ್ರೆಂಡ್ಸ್, ಅವ್ರಿಗೆಲ್ಲರೂ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲರನ್ನೂ ಕರಿತೀನಿ. ಅವರೇ ಇಂಪಾರ್ಟೆಂಟು. ನನ್ನ ಫ್ರೆಂಡ್ಸ್ ಸರ್ಕಲೇ ನನಗೆ ಇಂಪಾರ್ಟೆಂಟು. ಓಕೆ, ಸೊ ಎಷ್ಟು ಗಂಟೆ ಎದ್ದೇಳ್ತೀರಾ? ಏನು ಕತೆ? 4 ಗಂಟೆಗೆ. ನಾನು ನಾಳೆ ನೈಟ್ ಎಲ್ಲ ನಿದ್ದೆನೇ ಇಲ್ಲ. ಇವತ್ತು ನೈಟ್ ಎಲ್ಲ ಫುಲ್ಲು ಲಕ್ಷ್ಮಿನ ರೆಡಿ ಮಾಡೋದೇ ಟೈಮ್ ಹಿಡಿಯುತ್ತೆ. ನೈಸ್. ನಾನು ಮಲ್ಕೊಳ್ಳೋದೇ ಇಲ್ಲ. ಬೆಳಗ್ಗೆ 5:30 4 ಗಂಟೆಗೆಲ್ಲ ಪೂಜೆ ಆಗೋಗಿರುತ್ತೆ. ಎಲ್ರಿಗೂ ಹಬ್ಬದ ಶುಭಾಶಯ ಹೇಳ್ಬಿಡಿ. ಎಲ್ಲ ಬಂಧು ಮಿತ್ರರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ವಿಶ್ ಯು ದ ಸೇಮ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಆರಾಮ್ ಮೇಡಮ್. ಹೇಗೆ ನಡೀತಿದೆ ವ್ಯಾಪಾರ? ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ಈ ಸಲ ವರಮಹಾಲಕ್ಷ್ಮಿ ಹೆಂಗಿದೆ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಒಳ್ಳೆ ವ್ಯಾಪಾರ ಆಗ್ತಾ ಇದೆ. ಬೆಲೆಗಳೆಲ್ಲ ಸಿಕ್ಕಾಪಟ್ಟೆ ಇದೆ. ಆದ್ರೂ ಜನ ಕೋಆಪ್ರೇಟ್ ಮಾಡ್ತಾವ್ರೆ. ಬೆಲೆ ಇದ್ರೂ ತೊಗೊಂಡೋಗಿ ಹಬ್ಬ ಮಾಡ್ತಾವ್ರೆ ಮೇಡಮ್. ಹಬ್ಬ ಹರಿದಿನಕ್ಕೆ ಯಾವತ್ತಿಗೂ ಕೂಡ ಜನ ಕಮ್ಮಿ ಮಾಡ್ಕೊಳ್ಳಲ್ಲ. ಇಲ್ಲ ಮೇಡಮ್, ಈ ಭಾಳ ಹೆಂಗಸರು ಹಬ್ಬ ಇದು. ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಮನೇಲಿ ಏನು ಕತೆ? ನಮ್ಮ ಮನೇಲೂ ಪೂಜೆ ಮಾಡ್ತೀವಿ ಮೇಡಮ್. ಸ್ವಲ್ಪ ನಾವು ಕೆಲಸದಲ್ಲಿ ಈ ಕಡೆ ಬ್ಯುಸಿ ಇರ್ತೀವಿ. ಮನೆಗೆ ಏನು ಬೇಕೋ ವ್ಯವಸ್ಥೆ ತೊಗೊಂಡೋಗ್ತಾರೆ. ಮನೆಯಲ್ಲೂ ಪೂಜೆ ಮಾಡ್ತೀವಿ. ಒಂದು ಹಾರ ಕೊಟ್ಬಿಟ್ಟು ಜೈ ಅನ್ಸ್ಬಿಡ್ತೀರಾ?
ಇಲ್ಲ, ಎಲ್ಲ ಐಟಮ್ ಇಲ್ಲಿಂದ ಕೊಟ್ಟು ಕಳಿಸ್ತೀವಿ. ನಾಳೆ ಸ್ವಲ್ಪ ಬಿಡುವು ಮಾಡಿಕೊಂಡು ಊಟಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಅಷ್ಟೇ ಮೇಡಮ್. ಸರ್ ಎಷ್ಟು ಅವರ್ ಡ್ಯೂಟಿ ಮಾಡ್ತೀರಾ ಈ ಹಬ್ಬದ ಟೈಮಲ್ಲಿ? ಹಬ್ಬದ ಟೈಮಲ್ಲಿ ಸ್ವಲ್ಪ ವಿಶೇಷ ಅಲ್ವಾ ಮೇಡಮ್, ಸ್ವಲ್ಪ ಹೆಚ್ಚಿಗೆ ನಾರ್ಮಲ್ ಟೈಮ್ಗಿಂತ ಒಂದು 2 ಅವರ್ಸ್ 3 ಅವರ್ಸ್ ಹೆಚ್ಚಿಗೆ ಕೆಲಸ ಮಾಡ್ತೀವಿ. ಯಾವಾಗ ಬರುತ್ತೆ ಲೋಡು? ಅದು ಬೆಳಗಿನ ಜಾವದಿಂದ ಬರುತ್ತೆ. ನಮಗೆ ಬೇಕಾಗಿರೋ ಐಟಮ್ ಎಲ್ಲ ಹೊಸ ಹೂವು ಬೇಕು ಅಂದರೆ ಒಂದು 10 ಗಂಟೆ ಮೇಲೆ ನಮಗೆ ಉಪಯೋಗ ಆಗುವಂಥದ್ದೆಲ್ಲ ಒಂದು 10 ಗಂಟೆ ಮೇಲೆ ಸಿಗುತ್ತೆ. ರೋಸು ಅಂಥದ್ದೆಲ್ಲ. ಸರ್ ಎಲ್ಲಿಂದ ಬರುತ್ತೆ ಈ ಹೂವೆಲ್ಲ? ಎಲ್ಲ ಇಲ್ಲೇ ನಮ್ಮ ಕರ್ನಾಟಕದ ಮೇಡಮ್ ಎಲ್ಲ. ಬೇರೆ ರಾಜ್ಯದಿಂದ ತರಿಸ್ತಾ ಇಲ್ಲ? ಇಲ್ಲ, ತಮಿಳ್ನಾಡಿಂದ ಮಲ್ಲಿಗೆ ಎಲ್ಲ ಬರುತ್ತೆ. ಇನ್ನು ಸುಗಂಧರಾಜ ಮತ್ತು ಗುಲಾಬಿ ಎಲ್ಲ ನಮ್ಮ ಕರ್ನಾಟಕ. ಈ ಒಂದು ಹಬ್ಬದಲ್ಲಿ ಮಲ್ಲಿಗೆ ಹೂವು ರೇಟ್ ಜಾಸ್ತಿ ಆಗಿದೆ ಅಂತ? ಹೌದು ಮೇಡಮ್. ಮೇಡಮ್ 2,000 ರೂಪಾಯಿ ಇದೆ kg. ಬೆಲೆಗಳು ಜಾಸ್ತಿ ಇದೆ. ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಇದೆ, ಅದರಿಂದ ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ ಮೇಡಮ್. ಸೊ ಈ ಹಾರ ಎಷ್ಟು ಸರ್ ಇದು? ಮೇಡಮ್ ಇದು ನಾರ್ಮಲ್ ಟೈಮಲ್ಲಿ ಒಂದು ಹಾರ 500 ರೂಪಾಯಿ ಇರುತ್ತೆ. ಈಗ 1,500 ರೂಪಾಯಿ ಆಗುತ್ತೆ ಒಂದು ಹಾರ, ಸಿಂಗಲ್ ಹಾರ. ಸೊ ಹಬ್ಬ ಟೈಮಲ್ಲಿ ಕೊಡೋರು ಕೂಡ ಜಾಸ್ತಿಗೆ ಕೊಡ್ತಾರೆ ಹೂಗಳನ್ನೆಲ್ಲ, ನೀವು ಮಾರೋರು ಕೂಡ ಜಾಸ್ತಿ ಮಾರಬೇಕು. ಹೌದು ಹೌದು ಮೇಡಮ್, ನಾವು ಪರ್ಚೇಸಿಂಗು ಒಳ್ಳೆ ಬೆಲೆ ಕೊಟ್ಟು ತರ್ತೀವಿ, ಅದ್ರ ಖರ್ಚೆಲ್ಲ ಹೆಚ್ಚಿಗೆ ಬೀಳುತ್ತೆ, ಅದರಿಂದ ಹಾರದ ಬೆಲೆನೂ ಹೆಚ್ಚಾಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಲಕ್ಷ್ಮಿ ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್ ಮೇಡಮ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ನಮಸ್ತೆ. ನಮಸ್ತೆ ಹೇಳಿ. ಹೆಸರು ಗೊತ್ತಾಗಿಲ್ಲ. ಸುಮಾ. ನಿಮ್ಮದು? ರೂಪ. ಹೆಂಗೆ ನಡೀತಾ ಇದೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್? ಈ ಸರಿ ಜೋರಾಗೆ ನಡೀತೈತೆ. ಹಿಂಗೆ ಜೋರಾಗೆ ಎಲ್ಲ ಕಾಸ್ಟ್ಲಿ ಇದೆ, ಆದರೆ ಈ ಸರಿ ತುಂಬ ಕಾಸ್ಟ್ಲಿ ಇದೆ ಎಲ್ಲ. ಹೌದಾ? ಓಕೆ, ಹಿಂದಿನ ವರ್ಷ ಹೇಗೆ ನಡೆದಿತ್ತು ನಿಮ್ಮ ಮನೆ? ಆಗಿತ್ತು, ಒಂದು ಹಾರ ಏನಿಲ್ಲ ಅಂದ್ರೂ 350 400 ಸಿಗ್ತಿತ್ತು. ಈ ಸರಿ ಮಾತ್ರ ಜಾಸ್ತಿ ಆಗಿದೆ. ಫುಲ್ ಒಂದು ರೌಂಡೇ ಹೊಡ್ಕೊಂಡ್ ಬಂದಿದ್ದೀವಿ, ಎಲ್ಲೂ ಕಮ್ಮಿನೇ ಸಿಗ್ತಾ ಇಲ್ಲ. ಓಕೆ, ಸೊ 1,500 ಮೇಲೇನೆ. ಓಕೆ, ಸೊ ಲಕ್ಷ್ಮಿನ ಹೇಗೆ ಕೂರಿಸಿದ್ದೀರಾ, ಯಾವ ರೀತಿ ಪ್ರಿಪ್ರೇಷನ್ ಮಾಡಿ ಕೂರಿಸಿದ್ದೀರಾ, ಆ್ಯಂಡ್ ಏನೆಲ್ಲ ಅದಕ್ಕೆ ಕಟ್ಟುಪಾಡುಗಳಿರುತ್ತೆ? ಏನೆಲ್ಲ ಕಟ್ಟುಪಾಡುಗಳೇನು ಮಾಮೂಲಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸೀರೆ ಉಡ್ಸೋದು, ಹಣ್ಣುಗಳು, ಸ್ವೀಟು, ತಿಂಡಿಗಳು ಎಲ್ಲ ರೆಡಿ ಮಾಡಿ ಲಕ್ಷ್ಮಿ ಕೂರಿಸಿ ರಾತ್ರಿಯಿಂದನೇ ಪ್ರಿಪೇರ್ ಮಾಡ್ಕೊಂಡು. ಮಲ್ಗಲ್ವಾ? ಮಲ್ಗಲ್ಲ. ದೇವ್ರೆ. ಸೊ ಏನು ಸ್ಪೆಷಲ್ ನಾಳೆ? ನಾಳೆ ಒಬ್ಬಟ್ಟು ಹೋಳಿಗೆ. ಹೌದಾ? ಒಬ್ಬಟ್ಟು ಹೋಳಿಗೆ. ಓಕೆ, ನಾಡಿದ್ದು? ಮಾಮೂಲಿ ಲಕ್ಷ್ಮಿನೇ ಇದು ಮಾಡೋದು, ಪೂಜೆ ಮಾಡೋದು, ನೈವೇದ್ಯ. ಎಷ್ಟು ದಿನ ಮಾಡ್ತೀರಾ? 3 ದಿನ. ಈ ಸರಿ 3 ದಿನ ಅಂತ ಬಂದಿದೆ. ಪೌರ್ಣಮಿ ಬಂದಿರೋದ್ರಿಂದ 3 ದಿನ. ಯಾವ ಕಲರ್ ಸೀರೆ ಉಡ್ಸಿದ್ದೀರಾ ಲಕ್ಷ್ಮಿಗೆ? ನಾವು ಗ್ರೀನ್. ರೆಡ್ಡು ಉಡಿಸ್ತಾರಲ್ವಾ? ಹಾಂ, ರೆಡ್ಡು ಗ್ರೀನು ಎರಡು ಉಡಿಸ್ತಾರೆ. ಓಕೆ, ಸೊ ಈ ಸಲ ಗ್ರೀನ್. ಗ್ರೀನ್. ಓಕೆ, ನೀವು ವರ್ಕ್ ಮಾಡ್ತಿದ್ದೀರಾ ಏನು? ಇಲ್ಲ. ಓಕೆ, ಹೌಸ್ ವೈಫ್ಸ್. ಹೌದು. ಓಕೆ, ಸೊ ಗಂಡಂದ್ರೆಲ್ಲ ಹೆಲ್ಪ್ ಮಾಡ್ತಾರೆ? ಹಾಂ, ಮಾಡ್ತಾರೆ. ಅತ್ತೆ, ಹಸ್ಬೆಂಡು ಎಲ್ಲ ಮಾಡ್ತಾರೆ. ಎಲ್ಲ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಗೆ ಒಳ್ಳೇದು ಮಾಡಲಿ ಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ, ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳು. ಥ್ಯಾಂಕ್ ಯು. ಅಷ್ಟೇ ಮೇಡಮ್, ಮಾತಾಡಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು? ಹೆಸರು ಗೊತ್ತಾಗಿಲ್ಲ. ಸುಷ್ಮಾ ಅಂತ. ಓಕೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಕೂರಿಸಿದ್ದೀರಾ? ಹಾಂ ಮ್ಯಾಮ್, ಕೂರಿಸ್ತೀವಿ. ಕೂರಿಸಿದ್ದೀವಿ. ಓಕೆ, ಹೇಗಿದೆ ಲಕ್ಷ್ಮಿ? ಚೆನ್ನಾಗಿದೆ. ಸೊ ಯಾವ ಕಲರಲ್ಲಿದ್ದಾರೆ ಲಕ್ಷ್ಮಿ? ಲಕ್ಷ್ಮಿ ಗ್ರೀನ್ ಕಲರ್. ಸ್ಪೆಷಲ್ ಆ ಗ್ರೀನ್ ಕಲರು? ಅಲ್ಲ, ನಾರ್ಮಲ್ ಆಗಿ ಗ್ರೀನ್ ಇಷ್ಟ ಆಗುತ್ತೆ ಅದಕ್ಕೆ. ಸೊ ಈಗ ಹಿಂದಿನ ವರ್ಷ ಹೇಗೆ ಮಾಡಿದ್ರಿ ಲಕ್ಷ್ಮಿ? ಮಾಮೂಲಿ ಪೂಜೆ ವ್ರತ ಭಕ್ತಿಯಿಂದ. ಸೊ ಈ ಸಲ ಸರಿನೂ ಅದೇ ಥರ ಮಾಡ್ತಾರೆ. ನೈವೇದ್ಯ ಹೇಗಿರುತ್ತೆ? ಚೆನ್ನಾಗಿ ಮಾಮೂಲಿ ದೇವ್ರಿಗೆ ಏನೇನು ಇಡ್ತೀವೋ ಅದೆಲ್ಲ ಇಡ್ತೀವಿ. ಸೊ ಸ್ವಲ್ಪ ಈ ವ್ರತದ ಬಗ್ಗೆ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಬೇಗ ಎದ್ದು ಮಾಮೂಲಿ ಪೂಜೆ ಮಾಡಿ, ಆ ನೈವೇದ್ಯ ಮಾಡಿ, ಅಷ್ಟೊತ್ತರ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಓಕೆ ಸರ್, ನಿಮ್ಮನ್ನು ಕೇಳಬೇಕು, ಎಷ್ಟು ತ್ರಾಸು ಕೊಟ್ಟರು ಸರ್ ಮೇಡಮ್? ಪಾಕೆಟ್ ಖಾಲಿವರೆಗೂ ತಾಸ್ತು. ಹೌದಾ? ಹೌದು. ಓಕೆ, ನೀವು ಎಷ್ಟು ಗಂಟೆಗೆ ಎದ್ರಿ? ನಂದಿಲ್ಲ, ನನ್ನ ನಾರ್ಮಲ್ ಟೈಮಿಗೆ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು, ಬಟ್ ಮನಿ ಮಾತ್ರ ನನ್ನ ಪಾಕೆಟ್ ಹೋಗ್ತಾ ಇದೆ. ರೇಟ್ ಜಾಸ್ತಿ ಆಗಿದೆ, ಏನು ಅನ್ಸುತ್ತೆ? ತುಂಬ ರೇಟ್ ಜಾಸ್ತಿ ಆಗಿದೆ. ಸೊ ಒಂದೊಂದು 1,200 ರೂಪಾಯಿ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಈ ಟೈಮಲ್ಲಿ. ಓಕೆ ಮ್ಯಾಮ್, ಇಲ್ಲಿ ಬಂದ್ಬಿಡಿ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.
ಓಕೆ, ಎಷ್ಟು ವರ್ಷದಿಂದ ಲಕ್ಷ್ಮಿ ಕೂರಿಸ್ತಿದ್ದೀರಾ? ಒಂದು 8 ಇಯರ್ಸಿಂದ ಮಾಡ್ತಾ ಇದ್ದೀವಿ. ವಾವ್, ನೈಸ್. 8 ಇಯರ್ಸಿಂದ ಏನು ಉಪಯೋಗ ಆಗಿದೆ, ಲಾಭ ಆಗಿದೆಯಾ, ಮನೇಲಿ ಸಂಭ್ರಮ ಇದೆಯಾ? It's not about money, like we are happy and the prosperity is good by health wise and all, so we are doing it continuously. ಕೆಲಸ ಮಾಡ್ತೀರಾ ಮ್ಯಾಮ್ ನೀವು? ಓಕೆ, ಕೆಲಸನೂ ಮಾಡ್ಕೊಳ್ತಾ ಈ ಲಕ್ಷ್ಮಿನೂ ಪೂಜೆ ಮಾಡಿ ಅಲಂಕಾರ ಮಾಡ್ತಾ ಡಿಫಿಕಲ್ಟ್ ಆಗಲ್ವಾ? ಆಗ್ತಾ ಇದೆ, ಬಟ್ ಮನೆ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ವಿ ಹ್ಯಾವ್ ಟು ಬಿ ಮಲ್ಟಿ ಟಾಸ್ಕಿಂಗ್. ಓಕೆ, ಸೊ ಆದ್ದರಿಂದ ಲಕ್ಷ್ಮಿ ಕೂರಿಸ್ಲೇಬೇಕು ಅಂತ ಹಂಗಂತ ಏನೂ ಇಲ್ಲ, ಲೈಕ್ ಇಟ್ಸ್ ಫಾರ್ ಮೈ ಸಂತೋಷ ಐ ಆಮ್ ಡೂಯಿಂಗ್ ಇಟ್. ಓಕೆ, ಯಾವ ಕಲರ್ ಸೀರೆ ಹಾಕಿದ್ದೀರಾ? ಗ್ರೀನ್ ಕಲರ್. ಎಲ್ಲ ಆಲ್ಮೋಸ್ಟ್ ಆಲ್ ಗ್ರೀನ್ ಅಂತಾನೆ ಹೇಳ್ತಿದ್ದಾರೆ. ಈ ಹಬ್ಬದ ಏನು ಸ್ಪೆಷಲ್ ಇದೆಯಾ ಗ್ರೀನು? ಅದು ಹಾಕಿದ್ರೇ ಲೈಕ್ ಹೈಲೈಟ್ ಆಗಿ ಕಾಣುತ್ತೆ ದೇವರಿಗೆ, ಸೊ ವಿ ಪ್ರಾಬಬ್ಲಿ ಚೂಸ್ ಗ್ರೀನ್ ಕಲರ್. ಓಕೆ, ಸೊ ಏನು ನೈವೇದ್ಯ ಏನು ಮಾಡ್ತೀರಾ? ನೈವೇದ್ಯ ಎಲ್ಲ ಲೈಕ್ ಫಲಹಾರ ಎಲ್ಲ ಮಾಡಿದ್ದಾಯಿತು. ಸೊ ಲೈಕ್ ವಾಟ್ ಎವರ್ ಇನ್ನು ಎಕ್ಸ್ಟ್ರಾ ಬೇಕಿದ್ರೆ ವಿ ವಿಲ್ ಜಸ್ಟ್ ಬೈ ಔಟ್ ಆ್ಯಂಡ್ ಕೀಪ್ ಇಟ್. ಹೌದು. ಸೊ ಮನೆಯವರೆಲ್ಲ ಹೇಗೆ ಹೆಲ್ಪ್ ಮಾಡ್ತಿದ್ದಾರೆ? ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಮೈ ಹಸ್ಬೆಂಡ್ ಇಸ್ ಆಲ್ಸೋ ವೆರಿ ಹೆಲ್ಪ್ಫುಲ್. ನಮ್ಮ ಅತ್ತೆನೂ ಹೆಲ್ಪ್ ಮಾಡ್ತಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳ್ಬಿಡಿ. ವರಮಹಾಲಕ್ಷ್ಮಿದ ಶುಭಾಶಯಗಳು ಫಾರ್ ಎವ್ರಿ ಒನ್. ನಿಮಗೂ ಕೂಡ ಮ್ಯಾಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಏನು ಕೆಲಸ ಮಾಡೋ ಸರ್ ನೀವು? ನಾವು ಆಟೋ ಡ್ರೈವರ್. ಸೂಪರ್ ಸರ್, ಆಟೋ ಡ್ರೈವರು. ಓಕೆ, ಇಲ್ಲಿ ಹೆಣ್ಣು ಮಕ್ಕಳನ್ನೇ ಮಾತಾಡಿಸ್ತಾ ಇದ್ದೆ ನಾನು. ಚೀಲ ಹಿಡ್ಕೊಂಡು ಬಂದಿದ್ದೀರಾ, ಏನು ತಗೊಂಡೋಯ್ತೀರಾ ಸರ್? ಹೂವು ತಗೊಂಡೋಗಿ. ಓಕೆ, ಮನೇಲಿ ಹೇಳಿ ಕಳ್ಸವ್ರಾ? ಹೌದು. ಓಕೆ, ಏನೇನು ತಗೊಂಡ್ ಬರಕ್ಕೆ ಹೇಳಿದ್ದಾರೆ? ಮಲ್ಲಿಗೆ ಹೂವು, ಕನಕಾಂಬರ, ರೋಜು ಮತ್ತು ಸಾಮಾನಿಕೆ. ಹೌದಾ? ಮತ್ತೆ ಇದು ಈಗ ಹೆಣ್ಮಕ್ಳಾದ್ರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ, ಅದು ಸ್ಪೆಷಾಲಿಟಿ ಹೆಣ್ಮಕ್ಳದು. ನೀವು ಹೆಂಗ್ ಮಾಡ್ತೀರಾ ಸರ್? ನಮಗಿಂತ ಇವ್ರು ಜಾಸ್ತಿ ಮಾಡ್ತಾರೆ ಡಿಸ್ಕೌಂಟ್. ಬನ್ನಿ ಸರ್. ನೀವು ಡಿಸ್ಕೌಂಟ್ ಮಾಡ್ತೀರಾ? ಓಕೆ, ಒಂದು ಹಾರಕ್ಕೆ 500 ರೂಪಾಯಿ ಅಂತಂದೆ ನಾನು. ನಾವು 300 ರುಪೀಸ್ ಕೇಳ್ತೀವಿ. 300 ರುಪೀಸು ಕೊಡಲ್ಲ ಸರ್? ಕೊಡಕ್ಕಾಗಲ್ಲ. ಇನ್ನೊಂದು ಅಂಗಡಿಗೆ ಹೋಗೋದು. ಅಂಗಡಿ ಇದೆ, ಸಾವಿರಾರು ಅಂಗಡಿ ಇದೆಲ್ಲ ಮೇಡಮ್. ಹೌದು, ವಿಚಾರಿಸ್ಬೇಕು. ನಮಗೂ ಕಮ್ಮಿ ಎಷ್ಟೆಲ್ಲ ಆಗುತ್ತೆ, ನಮ್ಗೆ ಒಳ್ಳೇದು. ಎಷ್ಟು ಗಂಟೆಗೆ ಎಬ್ಸ್ ಕಳಿಸಿದ್ರು? ಎಂಟೇರಾನೆ ಎಬ್ಬರಿಸ್ತಾರೆ. ಅವ್ರು ಹೇಳಿದ ಟೈಮ್ ನಾವು ಬರೋಕ್ಕಿಲ್ಲ ಅಷ್ಟೇ. ಏನಾದರೂ ಮಾಡ್ಕೊಳ್ಳಿ, ನಾವು ಬರಲ್ಲ. ತಂದೆಲ್ಲ ಕೊಡಬೇಕು, ಅವ್ರು ಹಬ್ಬ ಮಾಡ್ತಾರೆ ಅಷ್ಟೇ. ಇಲ್ಲ ಅವ್ರು ಬರೋಕ್ಕಾಗಲ್ಲ ಮಾರ್ಕೆಟ್ಗೆ. ಎಲ್ಲರೂ ಬರೋಕ್ಕಾಗಲ್ಲ. ಬರೋರು ಬರ್ತಾರೆ, ಕೆಲವ್ರು ಬರಲ್ಲ. ಆಮೇಲೆ ಇವಾಗ ನೀವೇನೋ ತೊಗೊಂಡೋಗೋದು, ನಾನು ಇದೇ ಹೇಳಿರ್ಲಿಲ್ಲ ಇನ್ನೊಂದು ಹೇಳಿದ್ದೆ ಅಂದ್ರೆ ಹೋಗಿ ನೀವೇ ತಗೊಂಬಂದಿದ್ರೆ ಕಾಸು ಕೊಟ್ಬಿಡೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಮಾಡ್ತೀರಾ ಹೆಲ್ಪೇ ಜಾಸ್ತಿ ಅಂತ? ಹೆಲ್ಪ್ ಮಾಡಬೇಕು, ಮಾಡಿಲ್ಲ ಅಂದ್ರೆ ಜೀವನ ನಡೆಯಲ್ಲ. ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಫ್ಯಾಮಿಲಿ ಆರಾಮಾಗಿರುತ್ತೆ. ಅಲ್ಲ ಸರ್, ಇಲ್ಲೆಲ್ಲ ನೋಡ್ತಾ ಇದ್ದೆ, ಗಂಡ ಹೆಂಡತಿ ಬಂದಿರ್ತಾರೆ, ಇಲ್ಲ ಅಂತಂದ್ರೆ ಹೆಂಗಸರು ಬಂದಿರ್ತಾರೆ. ನೀವು ಡಿಫ್ರೆಂಟ್ ಆಗಿ ಕಂಡ್ರಿ ನನಗೆ ಚೀಲ ಹಿಡ್ಕೊಂಡು. ಇಲ್ಲ ಮೇಡಮ್, ಏನು ಮಾಡೋದು? ಅವರು ಒಂದು ಕಡೆ ಕೆಲ್ಸಕ್ಕೆ ಹೋಗಿರ್ತಾರೆ, ಜೀವನ ನಡಿಬೇಕಲ್ಲ, ಮಕ್ಕಳು ಎಜುಕೇಷನ್ ಎಲ್ಲ ನೋಡ್ಬೇಕಲ್ಲ. ಮಕ್ಕಳು ಓದಿಸ್ಬೇಕಾದ್ರೆ ಕಷ್ಟ ಇದೆ ಈಗ. ಓಕೆ, ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಬ್ಬಕ್ಕೆ ವರಮಹಾಲಕ್ಷ್ಮಿಯನ್ನ ವಿಜೃಂಭಣೆಯಿಂದ ಅಲಂಕಾರ ಮಾಡೋದಕ್ಕೆ ಮಾರ್ಕೆಟ್ಗೆ ಬಗೆ ಬಗೆಯ ಹೂಗಳು ಲಗ್ಗೆ ಇಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಖುಷಿ. ಲಕ್ಷ್ಮಿ ಥರ ನಾವು ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಆದರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಇದೆ, ಮಾರ್ಕೆಟಲ್ಲಿ ರೇಟ್ಗಳು ಹೇಗಿದೆ ಎಲ್ಲವನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ. ಬನ್ನಿ. ಅಣ್ಣ, ನಿಮ್ಮ ಹೆಸರೇನು? ಮಾತಾಡೋಣ, ಒಂದು 2 ನಿಮಿಷ ಇರಲಿ, ಮಾತಾಡೋಣ. ತುಂಬ ಏನು ಡಿಸ್ಟರ್ಬ್ ಮಾಡಲ್ಲ. ನೋಡಿ, ಅಷ್ಟೊಂದು ಹೆಸರೇನು? ಅದೆಲ್ಲ ಬೇಲೆ ಕೆಡಿದೆ, ಬೇಲೆ ಸಿರಿ ಹೇಳಿ. ನನ್ನ ಹೆಸರು ಮೂರ್ತಿ ಅಂತ. ಅಣ್ಣ, ಹೆಂಗ್ ನಡೀತಾ ಇದೆ ಹಬ್ಬದ ವ್ಯಾಪಾರ ಎಲ್ಲ? ಪರವಾಗಿಲ್ಲ ಮೇಡಮ್. ಪರವಾಗಿಲ್ಲ. ಇಷ್ಟು ಸ್ಪೀಡಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಏನು ಕಟ್ತಾ ಇದ್ದೀರಾ ಇದು? ಮಲ್ಲಿಗೆ ಹಾರ. ಮಲ್ಲಿಗೆ ಹಾರ ಹೇಗಿದೆ? ಮಲ್ಲಿಗೆ ಹೂ ಡಿಮಾಂಡ್ 2,000 ರೂಪಾಯಿ. 2,000 ರೂಪಾಯಿ ಹಾಕೋದು ಸಂತೋಷ ಇಲ್ಲ, ರೈತರಿಗೆ ಹೋದ್ರೆ ಸ್ವಲ್ಪ ಸಂತೋಷ. ಬೆಳೆಸೋರು ಅವ್ರು ತಾನೆ, ಅವ್ರಿಗೆ ಹೋದ್ರೆ ಒಂಚೂರು. ವ್ಯಾಪಾರ ಇವಾಗ ಏನಿಲ್ಲ, ಎಲ್ಲ 12 ಗಂಟೆಗೆ ಮೇಲೇನೆ ಆಗೋದು. ಫುಲ್ ಜೋರು, ವರ್ಷ ಗೊತ್ತಾಗುತ್ತೆ ತಾನೆ. ಅಣ್ಣ, ನನಗೊಂದು ಸ್ಪೆಷಲ್ ಕ್ವಶನ್ ಇದೆ ನಿಮ್ಮ ಹತ್ರ. ಇವಾಗ ಹೂವಿನ ಮಾರ್ಕೆಟ್ ಅಂದರೆ ಜನ ಫಸ್ಟ್ ಹೇಳೋದೆ KR ಮಾರ್ಕೆಟ್ ಅಂತ. ಹಾಗೆ ಬೆಂಗಳೂರಲ್ಲಿ ತುಂಬ ಹೂವಿನ ಮಾರ್ಕೆಟ್ಗಳು ಇದೆ. ಬೇರೆ ಮಾರ್ಕೆಟ್ಗೂ KR ಮಾರ್ಕೆಟ್ಗೂ ಹೋಲಿಸಿದ್ರೆ KR ಮಾರ್ಕೆಟಲ್ಲಿ ಏನು ಸ್ಪೆಷಲ್?
ಎಷ್ಟೋ ಮಾರ್ಕೆಟ್ ಬಂದ್ರೆ ಕೆ ಆರ್ ಮಾರ್ಕೆಟ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸೊ ಕೆ ಆರ್ ಮಾರ್ಕೆಟ್ ನಂಬರ್ 1 ಸಿಂಹನೇ ಸಿಂಹನೇ ಮಲ್ಲೇಶ್ವರಂ ಜಯನಗರ ಎಲ್ಲ ನಾವೇನಕ್ಕೆ ಯಾವ್ದನ್ನ ಇರಲಿ ಸಿಂಹನೇ. ಹೋಲ್ಸೇಲ್ ಆಗಲಿ ರಿಟೇಲ್ ಆಗಲಿ ಎಲ್ಲ ಕಡೆನೂ ಇಲ್ಲಿ ಬಂದೇ ತೊಗೊಂಡೋಗಿ ಅಲ್ಲಿ ಮಾರೋದು, ಬೇರೆ ಎಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ಬರಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಸುಧಾ ಹರಿಪ್ರಕಾಶ್ ಅಂತ. ಸುಧಾ ಮೇಡಮ್ ಅವರೇ, ಹಬ್ಬ ಹೆಂಗೆ ಆಚರಿಸ್ತಾ ಇದ್ದೀರಾ? ಸೂಪರಾಗಿ ಆಚರಿಸ್ತಾ ಇದ್ದೀವಿ. ಓಕೆ ಮೇಡಮ್, ಇವಾಗ ನಮಗೆ ತುಂಬ ಹಬ್ಬಗಳಿದೆ. ಇವಾಗ ಗೌರಿ ಗಣೇಶ ಹಬ್ಬ ಇದೆ, ವರಮಹಾಲಕ್ಷ್ಮಿ ಇದೆ, ದೀಪಾವಳಿ ಇದೆ. ಆದರೂ ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳಿಗೆ ಸ್ಪೆಷಲ್. ನಿಮಗೆ ವರಮಹಾಲಕ್ಷ್ಮಿ ಯಾವ ಥರ ಸ್ಪೆಷಲ್? ತುಂಬ ಸ್ಪೆಷಲ್. ಹೆಣ್ಮಕ್ಳು ಅಂದ್ರೇ ನಮಗೆ ಲಕ್ಷ್ಮೀ ದೇವಿ ಇದ್ದಂಗೆ ಅಲ್ವಾ. ನಮ್ಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅಮೃತ ವರ್ಷಿಣಿ, ಅಪೂರ್ವ ಅಂತ. ಹೆಸರು ತುಂಬ ಚೆನ್ನಾಗಿದೆ ಮೇಡಮ್. ನಾವು ತುಂಬ ಚೆನ್ನಾಗಿ ಆಚರಿಸ್ತೀವಿ. ಲಕ್ಷ್ಮಿಗೆ ಈ ವರ್ಷ ಯಾವ ಕಲರ್ ಸೀರೆ ಪರ್ಚೇಸ್ ಮಾಡಿದ್ದೀರಾ? ಗ್ರೀನ್. ಗ್ರೀನಾ ಮ್ಯಾಮ್? ಈಗ ಕೆಲವ್ರ ಮನೇಲಿ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಈಗ ಕೆಲವರು ಅವರೇ ಸೀರೆ ಇಟ್ಕೋತಾರೆ, ಇಲ್ಲ ಕೆಲವ್ರ ಮನೇಲಿ ಯಾರು ಹೆಣ್ಮಕ್ಳು ಹೊರಗೆ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ನಿಮ್ಮ ಮನೇಲಿ ಯಾವ ಥರ ಸಂಪ್ರದಾಯ ಪಾಲಿಸ್ಕೊಂಡು ಬಂದಿದ್ದೀರಾ? ಮನೇಲಿ ನಾವೇ ಇಟ್ಕೊಳ್ತೀವಿ, ಯಾಕೆಂದ್ರೆ ಈಗ ತಾನೇ ಮದುವೆ ಆಗಿರೋದು ಒಂದು ಮಗಳಿಗೆ, ಇನ್ನೊಬ್ಳು ಮದುವೆ ಆಗಬೇಕು, ನಾವೇ ಇಟ್ಕೊಳ್ತೀವಿ. ಓಕೆ ಮೇಡಮ್, ಇವಾಗ ಕೆ ಆರ್ ಮಾರ್ಕೆಟಿಗೆ ಬಂದಿದ್ದೀರಾ ಶಾಪಿಂಗಿಗೆ. ಈಗ ಎಲ್ಲ ಕಡೆ ಹೂವಿನ ರೇಟ್ ಜಾಸ್ತಿ ಆಗಿದೆ, ಫ್ರೂಟ್ ರೇಟ್ ಜಾಸ್ತಿ ಆಗಿದೆ. ಇವಾಗ ಹಬ್ಬಕ್ಕೆ ಬರೋಕ್ಕೂ ಮುಂಚೆ ಒಂದು ಬಜೆಟ್ ಅಂತ ಇಟ್ಟಿರ್ತೀರಲ್ಲ, ಸೊ ನೀವು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬಜೆಟ್ ಇಟ್ಟಿದ್ದೀರಾ? 5000. 5000 ಅಲ್ಲಿ ಎಲ್ಲ ಕವರ್ ಮಾಡ್ಬೋದು? ಸೀರೆ, ಫ್ಲವರ್ಸ್, ಫ್ರೂಟ್ ಇಲ್ಲ ಸೀರೆ ಅದು ಮೊದಲೇ ತಗೊಂಡ್ಬಿಟ್ಟಿರ್ತೀವಿ. ಸೊ ಇವಾಗ ಬರೀ ಹೂ, ಹಣ್ಣು, ಪೂಜೆ ಸಾಮಾನು. ಹೌದೌದು. ಸೊ ಇವಾಗ ಹೂವಿನ ರೇಟ್ ಕೇಳಿದ್ರೆ ನಿಮ್ಗೆ ಅನಿಸ್ತಾ ಇದೆ ನಿಮ್ಮ ಬಜೆಟ್ ಅಲ್ಲಿ ಆಗುತ್ತೆ ಶಾಪಿಂಗ್? ಆಗತ್ತೆ. ಮಾಡಿದೀವಿ. ಇಲ್ಲ, ನನ್ನ ಮಗಳು ಅಲ್ಲಿದ್ದಾಳೆ, ಬ್ಯಾಗ್ 4 ಬ್ಯಾಗ್ ಇಟ್ಕೊಂಡಿದ್ದಾಳೆ, ಪಾಪ ಅಲ್ಲೇ ಕೂತಿದ್ದಾಳೆ. ಶಾಪಿಂಗ್ ಮುಗೀತು? ಇಲ್ಲ, ಇನ್ನು ಹೂವದ್ದು ಇವಾಗ ಶುರು ಮಾಡ್ತಾ ಇದ್ದೀರಾ? ಓಕೆ ಮೇಡಮ್, ನಮ್ಮ ಕರ್ನಾಟಕದ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ವಿಷಯ ಹೇಳ್ಬಿಡಿ. ಹ್ಯಾಪಿ ವರಮಹಾಲಕ್ಷ್ಮಿ. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮಿ ನಿಮಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ಹೆಸರು? ಹಬೀಬ್. ಓಕೆ ಸರ್, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೂವಿಗೆ, ಹಣ್ಣಿಗೆಲ್ಲ ರೇಟ್ ಜಾಸ್ತಿ ಆಗಿರುತ್ತೆ. ಸೊ ನಿಮ್ಮದು ತರಕಾರಿ ಅಂಗಡಿ ಇದೆ, ತರಕಾರಿ ರೇಟ್ ಹೆಂಗಿದೆ? ತರಕಾರಿ ಬಟಾಣಿ 200-240 ನಡೀತಾ ಇದೆ, ಡಬಲ್ ಬಿ 160 ನಡೀತಾ ಇದೆ, ಮಾಮೂಲಿ ಪಿನ್ 80, ಕ್ಯಾಟ್ 100 ರೂಪಾಯಿ ನಡೀತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಎಫೆಕ್ಟ್ ಏನಾದ್ರು ತರಕಾರಿ ಮೇಲೆ ಆಗಿದೆಯಾ? ನಡೀತಾ ಸುಮಾರು ನಡೀತಾ ವ್ಯಾಪಾರ. ಹೂವು, ಫ್ರೂಟ್ ನಡೆಯೋದು, ತರಕಾರಿ ನಡೀತಾ ಸುಮಾರು ನಡೀತಾ ವ್ಯಾಪಾರ ನಡೀತಾ ಇದೆ. ಪರವಾಗಿಲ್ಲ. ಹಬ್ಬಕ್ಕೋಸ್ಕರ ಏನಾದ್ರು ರೇಟ್ ಜಾಸ್ತಿ ಆಗಿದೆಯಾ? ಏನಿಲ್ಲ, ಏನು ರೇಟ್ ಆಗಿದೆ. ಹೆಂಗ್ ನಡೀತಾ ಇದೆ ಬೆಳಗಿಂದ ವ್ಯಾಪಾರ? ನಡೀತಾ ಸುಮಾರು ನಡೀತಾ, ನೆನ್ನೆ ಮೊನ್ನೆ ಫುಲ್ ಇತ್ತು, ಇವತ್ತು ನಡೀತಾ ಇದೆ ವ್ಯಾಪಾರ. ಓಕೆ. ಅಂದ್ರೆ ಇವಾಗ ಹೂವು ಹಣ್ಣಿಗೆ ಎಷ್ಟು ಕ್ರೇಜ್ ಇದೆ, ತರಕಾರಿಗೂ ಅಷ್ಟೇ ಕ್ರೇಜ್ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಅಷ್ಟೇ ಇದೆ, ಅಷ್ಟೇ ಕ್ರೇಜ್ ಅಷ್ಟೇ ಇದೆ. ಎಷ್ಟು ತನಕ ಇರುತ್ತೆ ಅಣ್ಣ ನೈಟ್ ಅಂಗಡಿ? ನೈಟ್ 10 ಗಂಟೆವರೆಗೂ ಇರ್ತದೆ ಅಂಗಡಿ, 10-12 ಗಂಟೆವರೆಗೂ ಇರ್ತದೆ. ಅಷ್ಟೊಂದನ ಜನ ಇರ್ತಾರೆ, ಮಾರ್ಕೆಟ್ ಇರ್ತದೆ, ಫ್ರೂಟ್ ತರಕಾರಿ ನಡೀತಾ ಇರ್ತದೆ. ಓಕೆ, ದಿನಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತು ಹೆಂಗಿದೆ ವ್ಯಾಪಾರ? ಇವತ್ತು ನಡೀತಾ ಇದೆ. ಓಕೆ ಅಣ್ಣ, ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ಬಿಡಿ. ಆಯ್ತು. ನಾಡಿನ ಸಮಸ್ತ ಜನತೆಗೆ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಅಂಗಡಿಗೆ ಬನ್ನಿ, ನಿಮ್ಮ ಲಕ್ಷ್ಮಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಿಮ್ಮ ಹತ್ರ ಇಟ್ಕೊಳ್ಳಿ. ಕಡಿಮೆ ರೇಟಿಗೆ ಹಾಕೊಡ್ತೀವಿ. ಕಡಿಮೆ ರೇಟ್ ಹಾಕೊಡ್ತೀವಿ, ಬನ್ನಿ. ಓಕೆ, ಅಣ್ಣನ ಮುಖ ನೋಡ್ಕೊಳ್ಳಿ, ಅಣ್ಣವ್ರ ಅಂಗಡಿಗೆ ಬನ್ನಿ, ಅಣ್ಣ ಕಮ್ಮಿ ರೇಟಿಗೆ ಹಾಕೊಡ್ತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸರ್, ನಿಮ್ಮ ಹೆಸರು? ಇಮ್ರಾನ್. ಸರ್, ಹೆಂಗ್ ನಡೀತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ವ್ಯಾಪಾರ? ಜನಕ್ಕೆ ಬಿಡ್ತಾನೆ ಇಲ್ಲ, ಆ ಕಡೆ ಎಲ್ಲ ರೋಡ್ ಜಾಮ್ ಮಾಡಿಬಿಟ್ಟಿದ್ದಾರೆ, ಓಕೆ, ಗೇಟ್ ಹಾಕ್ಬಿಟ್ಟಿದ್ದಾರೆ, ಹೋಗಕ್ಕೆ ಬರೋಕ್ಕೂ ದಾರಿ ಇಲ್ಲ, ಎಲ್ಲಿಂದ ಬರ್ತಾರೆ ಒಳಗಡೆ? ಸರ್, ನಾರ್ಮಲ್ ಡೇಸಲ್ಲೇ ಫ್ರೂಟ್ ರೇಟು ಫುಲ್ ಹೈ ಇರುತ್ತೆ. ಹಬ್ಬದ ಪ್ರಯುಕ್ತ ಏನಾದ್ರು ಹಣ್ಣಿನ ರೇಟ್ ಇನ್ನೂ ಜಾಸ್ತಿ ಆಗಿದೆಯಾ, ಇಲ್ಲ ಇರೋದೇನೆ ಮಾರ್ತಾ ಇದ್ದೀರಾ? ನಾರ್ಮಲ್ ಇದೆ, ಆದರೆ ಜನ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಬರೋಕ್ಕೆ ಅವ್ರಿಗೆ ಅವಕಾಶನೇ ಕೊಡ್ತಾ ಇಲ್ಲ. ಏನಾಗಿದೆ? ರೋಡ್ ಜಾಮ್. ನೋಡಿ, ರೋಡ್ ಜಾಮು, ಪಾರ್ಕಿಂಗ್ಗೆ ಬಿಡ್ತಾ ಇಲ್ಲ, ಪಾರ್ಕಿಂಗ್ ಇಲ್ಲ, ಎಲ್ಲ ಜಾಮು, ಪಬ್ಲಿಕ್ ಒಳಗಡೆ ಬರಬೇಕಲ್ಲ. ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ಹೂ ಹಣ್ಣು ಇಲ್ದಲೇ ನಡೆಯೋದೇ ಇಲ್ಲ. ಸೊ ಜನ ಹೆಂಗಿದ್ರು ಬಂದೇ ಬರ್ತಾರೆ. ಪಾಪ ಕಷ್ಟದಿಂದ ಬರ್ತಾರೆ ಪಾಪ. ಲೇಡೀಸ್ ರೇಟ್ಗಳು ಹೆಂಗಿದೆ? ಜಾಸ್ತಿ ಇದೆ? ನಾರ್ಮಲ್ ಇದೆ, ಆಪಲ್ 150 ಇದೆ, ಮೋಸಂಬಿ 100 ರೂಪಾಯಿ, ಎಲ್ಲ ಸಸ್ತಾ ಇದೆ, ಪ್ರಕಾರ ಏನು ಜಾಸ್ತಿ ಆಗಿಲ್ಲ, ಕಮ್ಮಿ ಆಗಿದೆ. ಹೂವು ಬೆಲೆ ಜಾಸ್ತಿ ಇರ್ಬೋದು, ನಮ್ಮ ಹಣ್ಣೆಲ್ಲ ಕಮ್ಮಿನೇ. ಓಕೆ ಸರ್, ಶಾಪಿಂಗಿಗೆ ಅಂತ ಬಂದಾಗ ಯೂಶುವಲ್ ಆಗಿ ಲೇಡೀಸು ಬರ್ತಾರೆ, ಲೇಡೀಸ್ಗೆ ಅವ್ರಿಗೆಲ್ಲ ಅವಕಾಶ ಕೊಡಬೇಕು ಹೋಗಕ್ಕೆ ಬರೋಕ್ಕೆ. ಪಾಪ ನಿಮಗೆ ತಲೆನೋವು ಅನ್ಸದ್ಯಾ? ಇವಾಗ ಜೆಂಟ್ಸ್ ಬಂದ್ರೆ ಜಾಸ್ತಿ ಬಾರ್ಗೇನ್ ಮಾಡ್ತಾರೆ, ಇಲ್ಲ ಲೇಡೀಸ್ ಬಂದ್ರೆ ಬಾರ್ಗೇನ್ ಮಾಡ್ತಾರೆ ಅಂತ ಏನಿಲ್ಲ, ಲೇಡೀಸ್ಗೆ ಅವಕಾಶ ಕೊಡ್ಬೇಕು ಬರೋಕ್ಕೆ ಹೋಗಕ್ಕೆ. ಪಾಪ ಬಹಳ ಕಷ್ಟದಿಂದ ಬಂದು ಕಷ್ಟದಿಂದ ತಗೊಳ್ಳೇಬೇಕು, ಹಬ್ಬದ ಹಣ್ಣು ಬೇಕೇ ಬೇಕು, ಇಲ್ಲಾಂದ್ರೆ ನಡೆಯಲ್ಲ. ಸೊ ಇವಾಗ ಸದ್ಯಕ್ಕೆ ಹಬ್ಬದ ವಾತಾವರಣದ ವ್ಯಾಪಾರದ್ದೇನೋ ಅಷ್ಟು ನಡೀತಾ ಇಲ್ಲ, ಅದಕ್ಕೆ ಎಂಟ್ರಿ ಕೊಡ್ತಾ ಇದೀವಿ ನೋಡಿ, ಜನಾನೇ ಇಲ್ಲ. ಸೊ ಸರ್ ಅಂಗಡಿಗೆ ಬನ್ನಿ, ಎಲ್ಲರೂ ಫ್ರೂಟ್ಸ್ ತಗೊಳ್ಳಿ ನಿಮ್ಮ ಇಷ್ಟದ್ದು. ಮತ್ತೆ ವರಮಹಾಲಕ್ಷ್ಮಿ ಹಬ್ಬನ ಫ್ರೂಟ್ಸ್ ಜೊತೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಸೊ ನಮ್ಮ ಚಾನಲ್ ಅಲ್ಲಿ ತೋರಿಸ್ತೀವಿ ನಿಮ್ಮ ಅಂಗಡಿನ. ಸೊ ನಮ್ಗೆ
ಏನಾದ್ರು ಡಿಸ್ಕೌಂಟ್ ಅಲ್ಲಿ ಏನಾದ್ರು ಹಾಕೊಡ್ತಾ ಇದ್ದೀರಾ? ಎಲ್ಲ ಡಿಸ್ಕೌಂಟ್ ಕೊಡೋಣ. ಸೊ ಸರ್ ಎಲ್ಲರಿಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸರ್. ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ಬಿಡಿ. ನಿಮಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್. ಲಕ್ಷ್ಮಿ ಒಳ್ಳೇದು ಮಾಡಲಿ. ಲಕ್ಷ್ಮಿಗೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೈಯದ್ ಮುಜೀಬ್ ಅಂತ. ಸರ್ ಹೆಂಗ್ ನಡೀತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ವ್ಯಾಪಾರ? ವ್ಯಾಪಾರ ನಿನ್ನೆ ಚೆನ್ನಾಗಿತ್ತು, ನೈಟ್ ಎಲ್ಲ ಮಳೆ ಬಂದಿದ್ದರಿಂದ ಸ್ವಲ್ಪ ಡೆಲ್ ಆಗಿದೆ. ಮಧ್ಯಾಹ್ನ ಮೇಲೆ ನೋಡಬೇಕು ಕಸ್ಟಮರ್ ಹೆಂಗೆ ಬರ್ತಾರೆ ಅಂತ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೂವೇ ಮೋಸ್ಟ್ ಸ್ಪೆಷಲ್. ಹೂವಿನ ವ್ಯಾಪಾರ ಡಿಮಾಂಡ್ ಇದೆಯಾ? ಇದೆ, ಡಿಮಾಂಡ್ ಇದೆ. ಹೂವಿಗೆಲ್ಲ ಡಿಮಾಂಡ್ ಇದೆ, ಬಟ್ ಮಳೆ ಬಂದಿದ್ದರಿಂದ ಸ್ವಲ್ಪ ಇದಿದೆ. ಮಧ್ಯಾಹ್ನ ಮೇಲೆ ಗೊತ್ತಾಗುತ್ತೆ ಕಸ್ಟಮರ್ ಹೆಂಗೆ ಬರ್ತಾರೆ ಏನಂತ. ಸೊ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಕೈ ಹಿಡಿತಾಳ ಇಲ್ವಾ ಅಂತ ಮಧ್ಯಾಹ್ನ ಮೇಲೆ ಗೊತ್ತಾಗುತ್ತೆ. ಹಾಂ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನಾದ್ರು ಹೂ ರೇಟ್ ಜಾಸ್ತಿ ಆಗಿದೆ ಇಲ್ಲ ಮಾಮೂಲಿನೇ ಇಷ್ಟಿರುತ್ತೆ? ಇಲ್ಲ ಜಾಸ್ತಿ ಇದೆ, 1 to 3 ಹಂಗಿದೆ. ಹೌದಾ ಹಾಂ. ಸರ್ ಇವಾಗ ಹೂವಿನ ರೇಟ್ ಜಾಸ್ತಿ ಆಗಿರೋದು ನಿಮ್ಗೆ ಏನಾದ್ರು ವ್ಯಾಪಾರಕ್ಕೆ ಎಫೆಕ್ಟ್ ಆಗಿದೆಯಾ? ಅದು ವ್ಯಾಪಾರ ಎಫೆಕ್ಟ್ ಆಗುತ್ತೆ. ಕಸ್ಟಮರ್ ಅವರು ಮಾಮೂಲಿ ತೊಗೊಂಡಿರ್ತಾ ಇರ್ತಾರೆ ಒಂದು 200 ರೂಪಾಯಿ ಹಾರ, ಇವಾಗ 600 ಅಂದರೆ ಅವ್ರಿಗೂ ಒಂಥರ ಆಶ್ಚರ್ಯ ಆಗುತ್ತೆ. ಆಮೇಲೆ ಅಡ್ಜಸ್ಟ್ ಮಾಡಿ ಅವರು ತಗೊಂಡು ಹೋಗ್ತಾರೆ. ಓಕೆ ಸರ್, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಎಲ್ಲರೂ ಏನ್ ನಂಬ್ತಾರೆ, ಓಕೆ ಲಕ್ಷ್ಮಿ ಬರ್ತಾಳೆ, ಸೊ ಲಕ್ಷ್ಮಿ ನಮ್ ಕೈ ಹಿಡಿತಾಳೆ ಅಂತ. ಆದ್ರೆ ಇವಾಗಿನ ರೇಟ್ ನೋಡ್ತಾ ಇದ್ರೆ ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ಕೇನೆ ನಾವ್ ಒಂದ್ ವರ ಪಡ್ಕೊಂಡು ಬಂದಿರಬೇಕು ಅನ್ನೋ ರೀತಿ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲಲ್ಲ, ಏನಂದ್ರೆ ವರಮಹಾಲಕ್ಷ್ಮಿ ಬಂದಿದೆ ಅಂದ್ರೆ ಅವ್ರ ಪ್ರೀತಿನಲ್ಲಿ ಮಾಡ್ತಾರೆ. ಏನು ಮನಸ್ಸಿಂದ ಮಾಡೋರು ಎಷ್ಟಾದ್ರೂ ಆಗಲಿ ಲಕ್ಷ್ಮಿ ಪ್ರೀತಿನಲ್ಲಿ ಎಷ್ಟಾದ್ರೂ ಖರ್ಚು ಮಾಡ್ತಾರೆ. ಯಾಕಂದ್ರೆ ನಮ್ಮ ಮನೆಗೆ ಬರ್ತಾ ಇದಾರಲ್ಲ, ಆ ಖುಷಿನಲ್ಲಿ ಮಾಡ್ತಾರೆ, ಆನಂದ ಪಡ್ಕೊಂಡು ಮಾಡ್ತಾರೆ. ಹಬ್ಬ ಮಾಡೋಕ್ಕೋಸ್ಕರ ಹೂವು ತೊಗೊಂಡೋಗಿ ಒಳ್ಳೆ ಹೂವು, ಒಳ್ಳೆ ಡಿಸೈನು. ಹೋದ ವರ್ಷ ಬೇರೆ ತೊಗೊಂಡಿರ್ತಾರೆ, ಈ ವರ್ಷ ಬೇರೆ ತೊಗೊಂಡು ಹಬ್ಬ ಮಾಡ್ತಾರೆ. ಪರವಾಗಿಲ್ಲ. ಕೆಲವರು ಮಿಡಿಲ್ ಕ್ಲಾಸ್ ಅವರು ಬಜೆಟ್ ಪ್ರಕಾರ ನೋಡ್ತಾರೆ, ಇರೋರು ಏನು ಮಾಡ್ತಾರೆ, ಒಳ್ಳೇದು ತೊಗೊಂಡು ಹೋಗ್ತಾರೆ. ಲಕ್ಷ್ಮಿ ಹಬ್ಬಕ್ಕೆ ತಾವರೆ ಹೂವಾನೇ ಸ್ಪೆಷಲ್. ಸೊ ನೀವು ತಾವರೆ ಹೂವನ್ನ ಇಷ್ಟು ಡಿಫ್ರೆಂಟ್ ಆಗಿ ಫೋಲ್ಡ್ ಮಾಡ್ತಾ ಇದ್ದೀರಾ. ಇದು ಹಾರಕ್ಕೋಸ್ಕರ ಫೋಲ್ಡ್ ಮಾಡ್ತಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಹಾರಕ್ಕೋಸ್ಕರ ಹಾರ ಮಾಡ್ತಾರೆ. ಇಲ್ಲಿದೆಯಲ್ಲ ಈ ಹಾರಕ್ಕೆ ಮಾಡ್ತಾರೆ. ಅಣ್ಣ ಎಷ್ಟು ಇದು ಜೋಡಿ ಹಾರ? ಅದು ಒಂದು ಹಾರ ಬಂದು ನಿಮಗೆ 1200 ರೂಪಾಯಿ ಆಗುತ್ತೆ. 1200 ರೂಪಾಯಿ. ಸೊ ನಮ್ಮ ಚಾನಲ್ ಕಡೆಯಿಂದ ಬಂದಿರೋದು ನಮ್ಗೆ ಏನಾದ್ರು ಸ್ಪೆಷಲ್ ಉಂಟಾ? ನಿಮ್ಮ ಕಡೆಯಿಂದ ಬಂದರೆ ಒಂದು 20% ಡಿಸ್ಕೌಂಟ್ ಕೊಡೋಣ. ಓಕೆ ಸರ್, ನನಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ ನನ್ನ ಮುಖ ನೋಡ್ಕೊಂಡಿರಿ, ನಾನು ಮದುವೆಗೆ ನಿಮ್ಮ ಅಂಗಡಿಗೆ ಬರ್ತೀನಿ, ನನಗೆ ಕಮ್ಮಿ ರೇಟಿಗೆ ಹಾರ ಹಾಕೊಡ್ಬೇಕು. ಖಂಡಿತ ಬನ್ನಿ. ಅಲ್ರಾಶಿದು 339 KR ಮಾರ್ಕೆಟ್. ಓಕೆ ಸರ್, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ನನ್ನ ಮದುವೆಗೆ ಕಮ್ಮಿ ರೇಟಿಗೆ ಹಾರ ಸಿಗುತ್ತೆ. ಖಂಡಿತ ಕೊಡೋಣ. ನೀವು ಸರ್ ಅಂಗಡಿಗೆ ಬನ್ನಿ, ಒಳ್ಳೊಳ್ಳೆ ಹಾರಗಳನ್ನ ಕಮ್ಮಿ ರೇಟಿಗೆ ಪರ್ಚೇಸ್ ಮಾಡಿ ನಿಮ್ಮನೆ ವರಮಹಾಲಕ್ಷ್ಮಿನ ಇನ್ನಷ್ಟು ಸ್ಪೆಷಲ್ ಮಾಡಿ. ಸರ್ ಜನತೆಗೆ ಹಬ್ಬದ ವಿಷಯ ಹೇಳ್ಬಿಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳು, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ ಸರ್, ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮಿ ನಿಮಗೂ ವರ್ಷ ಪೂರ್ತಿ ಕೈ ಹಿಡೀಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಮೋಹನ್ ಅವರೇ, ಹೆಂಗ್ ನಡೀತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ವ್ಯಾಪಾರ? ಏನಿಲ್ಲಮ್ಮ, ಎಲ್ಲ ಮಳೆ ಬಂದು ಕೆಡ್ಸ್ಬಿಟ್ಟೈತೆ, ಎಲ್ಲ ಚೆನ್ನಾಗೇ ಇತ್ತು. ರಾಶಿ ಹೂ ಹಾಕೊಂಡಿದ್ದೀರಾ ಇಲ್ಲಿ? ರಾಶಿ ಹಾಕೊಂಡಿದ್ರೆ ಹಬ್ಬ ಅಂತಾನೆ ಹಾಕಿರೋದು. ಮಳೆ ಬಂದು ನೋಡಿಲ್ವಾ ರಾತ್ರಿ ಎಲ್ಲ ಮಳೆ? ಹೌದಣ್ಣ, ರಾತ್ರಿ ಎಲ್ಲ ಮಳೆ. ಹೌದು, ಆದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂ ಬೇಕೇ ಬೇಕಲ್ಲ? ಬೇಕೇ ಬೇಕು, ಬರ್ಬೇಕಲ್ಲ ಜನ. ಮಳೆ ಬಂದ್ರೆ ಎಲ್ಲಿಂದ ಬರ್ತಾರೆ? ನೋಡಿ ಇವಾಗ ಜನ ಇಲ್ಲ ಅಂತ ಹೇಳ್ತಿದ್ರೆ ನೋಡಿದ್ರೆ ನಡ್ದಾಡಕ್ಕೂ ಜಾಗ ಇಲ್ಲ, ಅಷ್ಟು ಫುಲ್ ರಶ್ ಆಗಿದಲ್ಲ. ಸುಮ್ಮನೆ ಜನ ಅದು ಎಲ್ಲ ಇವ್ರು. ಅದು ಹೆಂಗ್ ನಡೀತಾ ಇದೆ ಮಾರು ಸೇವಂತಿಗೆ? 200 ರೂಪಾಯಿ. 200 ರೂಪಾಯಿ. ಎಷ್ಟು ಮಾರ್ಕ್ ಕಟ್ತೀರಾ ಅಣ್ಣ ದಿನಕ್ಕೆ? ನಾವಾ? ಹಾ ನೋಡಿ, ಫುಲ್ 5-6 ಜನ ಎಲ್ಲ ಕುತ್ಕೊಂಡು ಕಟ್ತಾ ಇದ್ದೀರಾ. ಎಷ್ಟು ಮಾರ್ಕ್ ಕಟ್ತೀರಾ? ಏನು ಒಂದು 40-50 ಮಾರ್ಕ್ ಕಟ್ತೀವಿ. 40-50 ಮಾರ್ಕ್ ಕಟ್ತೀರಾ ಅಣ್ಣ? ಅಷ್ಟೊಂದು ಹೂವು ಕಟ್ತೀರಾ? ಪರವಾಗಿಲ್ಲ ಅಣ್ಣ, ಫುಲ್ 40-50 ಮಾರ್ ಎಲ್ಲ ಕಟ್ತಾ ಇದ್ದಾರೆ. ಎಷ್ಟು ಗಂಟೆ ಕೂದ್ರಿ ಹೂವು ಕಟ್ಟಕ್ಕೆ? ರಾತ್ರಿ 2 ಗಂಟೆಗೆ. ರಾತ್ರಿ 2 ಗಂಟೆಗೆ ಇನ್ನೂ ಕಟ್ತಾನೆ ಇದ್ದೀರಾ? ಮುಗ್ದಿಲ್ಲ. ಸೊ ಹೂವಿನ ರೇಟ್ ಜಾಸ್ತಿ ಏನಾದ್ರು ಆಗಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ? 1 to 3 ಆಗ್ಬಿಟ್ಟಿದೆ ಈ ಸರಿ. 3 ಆಗಿದೆ. ನಿಮ್ಮ ಮನೇಲಿ ಲಕ್ಷ್ಮಿ ಕೂರಿಸ್ತೀರಾ ಅಣ್ಣ? ಕೂರಿಸ್ತೀರಾ? ಸೊ ಮನೇಲಿ ಕೂರಿಸ್ತಾರೆ, ನೀವು ಇಲ್ಲಿ ವ್ಯಾಪಾರಕ್ಕೆ ಬಂದಿದ್ದೀರಾ, ಮನೆಗೆ ಹೂ ಕಳಿಸ್ತೀರಾ? ಇಲ್ಲ, ಈ ವಾರ ಕುಣ್ಸಲ್ಲ, ಬರೋ ವಾರ ನಾವು ಒಟ್ನಲ್ಲಿ ವರಮಹಾಲಕ್ಷ್ಮಿ ಮಾಡ್ತೀರಾ? ಸೊ ಈ ವರ್ಷ ಲಕ್ಷ್ಮಿ ವ್ಯಾಪಾರ ಮಾಡಿ ಇಟ್ಕೊಂಡ್ಬಿಟ್ಟು ಮುಂದಿನ ವರ್ಷ ಖರ್ಚು ಮಾಡಿ, ಮುಂದಿನ ವಾರ. ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ ಲಕ್ಷ್ಮಿನ? ನಾವು 15 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ನಿಮ್ಮ ಊರು ಯಾವ್ದಣ್ಣ? ನಮ್ಮೂರು ಧರಂಪುರಿ. ಧರಂಪುರಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅಣ್ಣ ವ್ಯಾಪಾರಕ್ಕೋಸ್ಕರ. ಎಲ್ಲೇ ಸೆಟ್ಲ್ ಆಗಿದ್ದೀರಾ? ಸೊ ಬೆಂಗಳೂರೇ ಇವಾಗ ನಿಮ್ಮ ಬೆಂಗಳೂರೇ. ನಾವು ನೀವು ಯಾವ ಅಂದ್ರೆ ಬೆಂಗಳೂರು ಅನ್ಬೇಕು ಇವಾಗ. ಹೌದು. ಸೊ ಕನ್ನಡವೇ ಸದ್ಯ, ಕನ್ನಡವೇ ನಿತ್ಯ ಬೆಂಗಳೂರಿಗೆ ಬಂದಿದ್ದಾರೆ ಅಣ್ಣ. ಹಂಗೆ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯ ಹೇಳ್ಬಿಡಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಣ್ಣ. ಲಕ್ಷ್ಮಿ ವರ್ಷ ಪೂರ್ತಿ ನಿಮ್ ಕೈ ಹಿಡೀಲಿ. ಥ್ಯಾಂಕ್ ಯು. ಅಕ್ಕ, ನಿಮ್ಮ ಹೆಸರೇನು? ಸಾಲಮ್ಮ. ತಾರಮ್ಮವ್ರೆ, ಎಷ್ಟು ವರ್ಷದಿಂದ ಹೂ ಮಾರ್ತಾ ಇದ್ದೀರಾ?
15 ವರ್ಷ. 15 ವರ್ಷದಿಂದ ಹೂ ಮಾರ್ತಾ ಇದ್ದೀರಾ. 15 ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷಕ್ಕೆ ಹೋಲಿಸಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಗ್ರ್ಯಾಂಡ್ ಇದೆ? ಈ ವರ್ಷ ಫುಲ್ ಗ್ರ್ಯಾಂಡು. ಹೂ ರೇಟು 3 ಪಟ್ಟು ಜಾಸ್ತಿ ಆಗಿದೆ. ಫುಲ್ ಗ್ರ್ಯಾಂಡ್ ಕೇಳಂಗೆ ಇಲ್ಲ. ಅಕ್ಕ, ಈ ಕಡೆ ನೀವು ಲೇಡೀಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ನಮ್ಮ ಹೆಣ್ಮಕ್ಳಿಗೆ ಈ ಕಡೆ ಚಿನ್ನನೂ ತಗೊಳಂಗಿಲ್ಲ, ಚಿನ್ನದ ರೇಟು ಜಾಸ್ತಿ ಆಗಿದೆ. ಹೂವು ತಗೊಂಡು ಮುಡ್ಕೊಳ್ಳೋಣ ಅಂದರೆ ಹೂವದ ರೇಟು ಜಾಸ್ತಿ ಆಗಿದೆ. ಏನು ತಗೊಳ್ಳೋಣ ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ನೀನೇ ಹೇಳು. ನನಗನ್ನಿಸ್ತಾ ಇದೆ ಈ ಫ್ರೀ ಗ್ಯಾರಂಟಿ ಎಲ್ಲ ಬಂದ್ಬಿಟ್ಟು ಎಲ್ಲಾದ್ರೂ ರೇಟ್ ಜಾಸ್ತಿಯಾಗಿ ಫ್ರೀಯಲ್ಲಿ ಬಸ್ಸಲ್ಲಿ ಓಡಾಡ್ಬಿಟ್ಟು ಒಂದು ಹೂ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗದಂಗೆ ಆಗಿದೆ. ನಿಮ್ಗೇನು ಅನ್ಸುತ್ತೆ? ಹಂಗೆ ನನಗೂ. ಹಂಗೆ ಫ್ರೀ ಬಸ್ಸಲ್ಲಿ ಓಡಾಡಿದ್ದೀರಾ? ಇಲ್ಲಪ್ಪ. ಇಲ್ಲ, ಓಡಾಡಿಲ್ಲ. ಹಾಗಾದ್ರೆ ನಾನು ಮಾತ್ರ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದೀನಿ. ಸೊ ಅಕ್ಕ, ಇಷ್ಟು ಚೆನ್ನಾಗಿ ಕಟ್ತಾ ಇದ್ದೀರಾ ಹೂವು, ಎಷ್ಟು ಮಾರು ಕಟ್ತೀರಾ ದಿನಕ್ಕೆ? 50 ಮಾರು. 50 ಮಾರು. ಹೆಂಗಿದೆ ಒಂದು ಮಾರು ರೇಟು? 200 ರೂಪಾಯಿ. 200 ರೂಪಾಯಿನ ಮಾರು? ಅಯ್ಯೋ ದೇವರೇ, ನಿಜವಾಗ್ಲೂ ತಗೊಳಂಗಿಲ್ಲ ಕಣ್ರಿ ಹೂವನ್ನ. ಹಂಗೆ ಜನತೆಗೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು ಹೇಳ್ಬಿಡಿ. ನೀವೇ ವರಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಾ, 2 ಮೂಗು ಬಟ್ಟೆ ಹಾಕೊಂಡು. ಹೇಳಿ ಅಕ್ಕ, ಹಂಗೆ ನಮ್ಮ ಜನತೆಗೆ ನಾನೇ ಹೇಳ್ಕೊಡ್ಲಾ? ನಾಡಿನ ಹೇಳಿ ನಾನು ಹೇಳ್ಕೊಟ್ಟಿದ್ದೆ. ಹೇಳಿ, ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರ್ಷ ಪೂರ್ತಿ ಲಕ್ಷ್ಮಿ ನಿಮ್ಮನೇಲೇ ಇರ್ಲಿ. ಥ್ಯಾಂಕ್ ಯು ಅಕ್ಕ. ನಿಮ್ಗೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರ್ಷ ಪೂರ್ತಿ ಲಕ್ಷ್ಮಿ ನಿಮ್ಮ ಕೈ ಹಿಡೀಲಿ. ಥ್ಯಾಂಕ್ ಯು ಅಕ್ಕ. ಅಕ್ಕ, ನಿಮ್ಮ ಹೆಸರು? ಮೇಘನಾ. ಅಕ್ಕ, ನಿಮ್ಮ ಹೆಸರು? ಮುನಿಯಮ್ಮ. ಓಕೆ, ನೀವಿಬ್ರು ತುಂಬಾ ಸಿಟ್ಟಲ್ಲಿ ಕಾಣಿಸ್ತಿದ್ದೀರಾ. ಹಬ್ಬದ ಶಾಪಿಂಗು ಖುಷಿಯಾಗಿರ್ಬೇಕು. ಇಷ್ಟೊಂದು ಸಿಟ್ಟು ಯಾಕೆ? ಸಿಟ್ಟು ಅಂದರೆ ವ್ಯಾಪಾರ ಮಾಡ್ತಾ ಇದ್ವಿ. 400 ರೂಪಾಯಿ 500 ರೂಪಾಯಿ ಕೆಜಿ ತರ್ತೀವಿ. 100 ರೂಪಾಯಿ ಮಾರು ಕೊಡ್ತೀರಾ, 50 ರೂಪಾಯಿ ಮೊಳ ಕೊಡ್ತೀರಾ ಅಂತ ಕೇಳ್ತಾರೆ. ನಮ್ಗೆ ಬಜೆಟೇ 250 ರೂಪಾಯಿ 300 ರೂಪಾಯಿ ಬೀಳ್ತದೆ. ಆ ಥರ ಕೇಳಿದ್ರೆ ಸಿಟ್ಟು. ಒಬ್ಬೊಬ್ರು ಬರೋರೆಲ್ಲ ಅರ್ಧ ಮೊಳ, 1 ಮಾರು 2 ಮಾರು ಅಷ್ಟೇ ಕೇಳ್ತಾರೆ. ಬೆಲೆ ಕಮ್ಮಿ ಇದ್ರೆ ನಾವು ಖುಷಿಯಾಗಿ ಹಾಕ್ಕೊಡ್ತೀವಿ, ವ್ಯಾಪಾರ ಮಾಡ್ತೀವಿ. ಅವ್ರು ಕೇಳೋದಲ್ಲ 250 ರೂಪಾಯಿ ಮಾರು ಅಂದರೆ ಅರ್ಧ ಮೊಳ ಕೊಡ್ರಿ 1 ಮೊಳ ಕೊಡ್ರಿ ಅಂತ ಕೇಳ್ತಾರೆ. ಅದು ನಮ್ಗೆ ಸಿಟ್ಟು ಆಯ್ತದೆ. ಅಕ್ಕ, ಇವಾಗ ಜನನು ಒಂದು ಬಜೆಟ್ 2 ಲಕ್ಷ ಬಂಡವಾಳ ಹಾಕ್ಬಿಡ್ತೀವಿ. ಅದನ್ನ ಎತ್ತಷ್ಟು ನಮ್ಮ ಜೀವ ಹೊಂಟೋಯ್ತದೆ ನೋಡಿ. ಗಂಟ್ಲೆ ಕಟ್ಕೊಂಡ್ಬಿಟ್ಟಿದೆ ಇವತ್ತು. ಅಕ್ಕಂಗೆ ಪಾಪ ವ್ಯಾಪಾರ ಮಾಡಿ ಗಂಟ್ಲೆ ಕಟ್ಕೊಂಡ್ಬಿಟ್ಟಿದೆ. ಅರ್ಧನೇ ಮಾತಾಡಿದ್ದು ಜಾಸ್ತಿ. ಹೌದಾ? ನೋಡಿ, ಈ ಅಮ್ಮ ಎಲ್ಲ ಬಂದ 300 ರೂಪಾಯಿ ಬೆಲೆ ಕೊಟ್ರೇನೆ ಹೂವು ತಗೊಳ್ಳೋದು ಕಾಸು, ಇಲ್ಲಾಂದ್ರೆ ತಗೊಳ್ಳಲ್ಲ. ಹೆಸರು ಏನಮ್ಮ? ಮುನಿಯಮ್ಮ ಅವರು ಫುಲ್ ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಏನ್ ಮಾಡೋದಕ್ಕ, ಜನನ 500 ರೂಪಾಯಿ ಇಟ್ಕೊಂಡ್ ಬಂದಿರ್ತಾರೆ, ಬರೀ 300 ರೂಪಾಯಿ ಹೂವು ಕೊಟ್ರೆ ಇನ್ನೇನ್ ಮಾಡೋದು ಅಂತ ಅವ್ರದ್ದು. ನಾವು ಆಸೆ ಪಟ್ಟು ತಗೊಂಡೋಯ್ತೀವಿ. ಇಲ್ಲಿ ಬಂದು ಬೆಲೆ ಕೇಳಿದ್ರೆ 400 ರೂಪಾಯಿ ಮಾರು ಅಂತಾರೆ. ನಾವ್ ಹೆಂಗ್ ತಗೊಂಡೋಗಿ ಮಾಡೋದು? ಅದಕ್ಕೆ 1 ಮಾರು ಹಾಕೋ ಜಾಗಕ್ಕೆ ಅರ್ಧ ಮಾರು ಹಾಕ್ತಾ ಇದಾರೆ. ದುಡ್ಡು ಇಸ್ಕೊಂಡು ಚೆನ್ನಾಗಿ ನಗಿತಾ ಇದ್ದಾರೆ. ವ್ಯಾಪಾರ ಆಗಿದೆ. ನಾವು ದುಡ್ಡು ಮಾಡಿಕೊಟ್ಟಷ್ಟು ನಮ್ದು ಹೆಂಗಿದೆ ನೋಡಿ, ನಮ್ಮ ಫೇಸ್ ಹೆಂಗಿದೆ, ನಮ್ಮ ಮಾತು ಹೆಂಗಿದೆ ನೋಡಿ. ಅಕ್ಕಂಗೆ ಫುಲ್ ದುಡ್ಡಾಗಿದೆ. ಇದೇ ಖುಷಿಲಿ ಇಬ್ರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ಬಿಡಿ ಕರ್ನಾಟಕದ ಜನತೆಗೆ. ಶುಭಾಶಯಗಳು. ನಿಮ್ಗೂ ಅಷ್ಟೇ ಅಕ್ಕ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮುಂದಿನ ವರ್ಷನಾದ್ರೂ ಹೂ ರೇಟ್ ಕಮ್ಮಿಯಾಗಿ ಖುಷಿಯಾಗಿ ನೀವು ವ್ಯಾಪಾರ ಮಾಡಿ ಲಕ್ಷ್ಮಿ ನಿಮ್ ಕೈ ಹಿಡೀಲಿ. ಥ್ಯಾಂಕ್ ಯು ಅಕ್ಕ. ನಾಡಿನ ಸಮಸ್ತ ಜನತೆಗೆ ಫ್ರೀಡಮ್ ಟಿವಿ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ. ಓಕೆ, ಹೇಗೆ ಅನ್ನಿಸ್ತು ಮಾರ್ಕೆಟ್ ಫುಲ್ ರೌಂಡ್ ಹಾಕಿದ್ದು? ಸೂಪರ್ ಆಗಿತ್ತು. ಆ್ಯಂಡ್ ಓಡಾಡೋಕ್ಕೆ ಜಾಗನೇ ಇಲ್ಲ ಮಾರ್ಕೆಟ್ನಲ್ಲಿ. ಫ್ಲವರ್ ಮಾರ್ಕೆಟ್ ಒಳಗಡೆ ಅಂತೂ ಮೇನ್ ಏನಿದೆ ಫ್ಲವರ್ ಏರಿಯಾ, ಅಲ್ಲಂತೂ ಹೋಗೋಕ್ಕಾಗಲ್ಲ, ಫುಲ್ಲು ರಶ್ ಇತ್ತು. ಬಟ್ ಜನ ಏನಂತ ಹೇಳಿದ್ರು? ಆ್ಯಕ್ಚುಲಿ ಜನ ಏನಂತ ಹೇಳಿದ್ರು ಅಂದರೆ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಸಿರು ಕಲರ್ ಸೀರೆಯನ್ನು ಉಡಿಸಿ ಸಕ್ಕತ್ತಾಗಿ ಅಲಂಕಾರ ಮಾಡಿದಾರಂತೆ ದೇವರಿಗೆ. ಸೊ ಎಲ್ಲರೂ ಖುಷಿಯಿಂದಿದ್ದಾರೆ. ಸ್ವಲ್ಪ ಬೆಲೆ ಹೆಚ್ಚು ಅಂತ ಹೇಳ್ತಾ ಇದ್ರು. ಸೊ ನಿಮ್ಗೆ ಎಲ್ಲ ಗ್ರಾಹಕರನ್ನು ನಾವು ವಿಚಾರಿಸಿದಾಗ ಮೇಯ್ನಾಗಿ ಎಲ್ಲರೂ ಹೇಳ್ತಾ ಇರೋದೇ ಹೂವಿನ ರೇಟ್ ಜಾಸ್ತಿ ಆಗಿದೆ. ಒಂದೊಂದು ಹಾರಕ್ಕೆ 1,000 1,500 ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಹೆಂಗೆ ಮೇಡಮ್ ಲಕ್ಷ್ಮಿಗೆ ಹಾರ ಹಾಕೋದು ಅಂತ ಕೇಳ್ತಾ ಇದ್ದಾರೆ. ಸೊ ಸೇಮ್ ಪ್ರಾಬ್ಲಮ್ ಎಲ್ಲರಿಗೂ, ರೇಟ್ ಜಾಸ್ತಿ ಆಗಿದೆ ಅಂತ. ಬಟ್ ಆದರೂ ರೇಟ್ ಜಾಸ್ತಿ ಆದರೂ ಜನದ ಶಾಪಿಂಗ್ ಏನು ಕಮ್ಮಿ ಆಗಿಲ್ಲ. ಶಾಪಿಂಗ್ ಅವ್ರ ಪಾಡಿಗೋರು ಭರ್ಜರಿಯಾಗಂತೂ ಮಾಡ್ತಾ ಇದ್ದಾರೆ ಮ್ಯಾಮ್. ಏನಿವೆ ಅವ್ರು ಏನೇ ಪ್ರೈಸ್ ಜಾಸ್ತಿ ಆದರೂ, ಹೂವಿನ ಬೆಲೆ ಜಾಸ್ತಿ ಆದರೂ, ತರಕಾರಿ ಬೆಲೆ ಜಾಸ್ತಿ ಆದರೂ, ಹಣ್ಣಿನ ಬೆಲೆ ಜಾಸ್ತಿ ಆದರೂ ಅವರೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡೇ ಮಾಡ್ತಾರೆ. ಆ್ಯಂಡ್ ಹೆಣ್ಮಕ್ಳಿಗೆ ತುಂಬಾ
ಇಷ್ಟವಾದಂಥ ಹಬ್ಬ ಇದು. ಎಸ್ ಓಕೆ, ಫ್ರೀಡಮ್ ಟಿವಿಯ ವೀಕ್ಷಕರಿಗೆ ಸೊ ಒಂದ್ಸಲ ವಿಶ್ ಮಾಡ್ಬಿಡೋಣ. ಫ್ರೀಡಮ್ ಟಿವಿಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.